ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಬನ್ನಿ ಶುರು ಮಾಡೋಣ ಇವತ್ತಿನ ಮೊಕದ್ದಮೆ ಆಪ್ಕಿ ಅದಾಲತ್ನಲ್ಲಿ. ಇವತ್ತಿನ ನಮ್ಮ ಅತಿಥಿ ಮಹಾರಾಷ್ಟ್ರದ ಅತ್ಯಂತ ಕಾಂಟ್ರವರ್ಷಿಯಲ್ ಲೀಡರ್. ಇವತ್ತಿನ ನಮ್ಮ ಅತಿಥಿ ಒಬ್ಬ ಎಂಥ ನಾಯಕ ಅಂದ್ರೆ ಇವರು ತಮ್ಮ ಲೇಖನಿಯಿಂದ ಬೆಂಕಿ ಉಗುಳ್ತಾರೆ. ಇವರ ಹೇಳಿಕೆಗಳು ಇವರ ಜೊತೆಯವರಿಗೆ ಹಾಗೂ ಇವರ ವಿರೋಧಿಗಳಿಗೆ ಆಶ್ಚರ್ಯ ಉಂಟು ಮಾಡುತ್ತೆ, ದಿಗ್ಭ್ರಮೆಗೊಳಿಸ್ಬಿಡುತ್ತೆ. ಇವರು ಉದ್ಧವ್ ಠಾಕ್ರೆಗೆ ತುಂಬಾ ನಿಕಟವರ್ತಿ. ಉದ್ಧವ್ ಠಾಕ್ರೆ ಅವರ ಶಿವಸೇನಾದ ಪ್ರವಕ್ತ ಇವರು ಹಾಗೂ ಸಾಮ್ನಾದ ಸಂಪಾದಕರು ಸಹ. ಪ್ಲೀಸ್ ವೆಲ್ಕಮ್ ಸಂಜಯ್ ರಾವುತ್. ಈ ಚಪ್ಪಾಳೆ ಸದ್ದು ಮುಂದುವರಿತಾ ಇರಲಿ. ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಾಮ್ ಕೃಪಾಲ್ ಸಿಂಗ್ ಅವರನ್ನ. ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೂ ಮುಂಚೆ, ಆರೋಪ ಹಾಗೂ ವಿಚಾರಣೆಗಳ ಪ್ರಯಾಣ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ಜಡ್ಜ್ ರಾಮ್ ಕೃಪಾಲ್ ಸಿಂಗ್ ಅವರ ಅನುಮತಿ ಕೇಳ್ತಾ ಇದ್ದೀನಿ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೆ. ಶುರು ಮಾಡಿ. ಸಂಜಯ್ ರಾವತ್ ಅವರನ್ನ ನಾವು ಪ್ರಶ್ನೆ ಕೇಳೋದಕ್ಕೂ ಮೊದಲು, ಆರೋಪ ಹೊರಸೋಕ್ಕೂ ಮೊದಲು, ಸಮರ್ಥನೆ ಕೇಳೋಕ್ಕೂ ಮೊದಲು ಸಂಜಯ್ ರಾವತ್ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ ಒಂದು ಸಣ್ಣ ಮುನ್ನೋಟ. ಸಂಜಯ್ ರಾವುತ್ ಕಳೆದ ಹಲವಾರು ವರ್ಷಗಳಿಂದ ಶಿವಸೇನಾದ ಅತ್ಯಂತ ಚರ್ಚಿತ ವ್ಯಕ್ತಿಯಾಗಿದ್ದಾರೆ. ಸಂಜಯ್ ರಾವುತ್ ತಮ್ಮ ಕೆರಿಯರ್ನ ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿ ಶುರು ಮಾಡಿದ್ರು. ಮೊದಲು ಮರಾಠಿ ವೀಕ್ಲಿ ಮಾರ್ಮಿಕ್, ಅನಂತರ ಲೋಕಪ್ರಭಾದಲ್ಲಿ ಅಂಡರ್ ವರ್ಲ್ಡ್ ಬಗೆಗಿನ ತಮ್ಮ ರಿಪೋರ್ಟಿಂಗ್ನಿಂದಾಗಿ ಸಂಜಯ್ ರಾವುತ್ ತಮ್ಮನ್ನು ತಾವು ಗುರುತಿಸಿಕೊಂಡರು. ನಂತರ ಬಾಲಾ ಠಾಕ್ರೆ ಅವರ ದೃಷ್ಟಿ ಸಂಜಯ್ ರಾವುತ್ ಮೇಲೆ ಬಿತ್ತು. ಶಿವಸೇನಾ ಪ್ರಮುಖರು ಸಂಜಯ್ ರಾವುತ್ರನ್ನು ಬರೀ 39ನೇ ವಯಸ್ಸಿನಲ್ಲಿ ಶಿವಸೇನಾದ ಮುಖವಾಣಿ ಸಾಮ್ನಾದ ಕಾರ್ಯಕಾರಿ ಸಂಪಾದಕರನ್ನಾಗಿ ಮಾಡಿದ್ರು. ಸರಿಸುಮಾರು 30 ವರ್ಷಗಳಿಂದ ರಾವುತ್ ಸಾಮ್ನಾದ ಎಡಿಟರ್ ಆಗಿದ್ದಾರೆ. ಸಾಮ್ನಾದ ಎಡಿಟೋರಿಯಲ್ಗಳಲ್ಲಿ ಸಂಜಯ್ ರಾವುತ್ ಅವರು ಬರೆಯೋ ಖಡಕ್ ಮಾತುಗಳು ಶಿವಸೇನಾದ ಹಿಂಬಾಲಕರ ಮಧ್ಯೆ ಇವರಿಗೆ ಸಾಕಷ್ಟು ಜನಪ್ರಿಯತೆ ತಂದುಕೊಟ್ಟಿದೆ. ಸಂಜಯ್ ರಾವುತ್ ಅವರು ರಾಜ್ಯಸಭಾದ ಮೆಂಬರ್ ಸಹ. ಉದ್ಧವ್ ಠಾಕ್ರೆ ಅವರ ಪಾರ್ಟಿಯಲ್ಲಿ ಇವರನ್ನ ನಂಬರ್ 2 ಎಂದು ಕರೆಯಲಾಗುತ್ತದೆ. ಕಳೆದ ಕೆಲವು ದಿನಗಳಲ್ಲಿ ಬಿಜೆಪಿಯೊಂದಿಗಿನ ಒಪ್ಪಂದ ಮುರಿದುಕೊಂಡು ಎನ್ಸಿಪಿ ಹಾಗೂ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಶಿವಸೇನಾ ಸರ್ಕಾರ ರಚಿಸಿದಾಗ ಸಂಜಯ್ ರಾವುತ್ ಲೈಮ್ಲೈಟ್ಗೆ ಬಂದರು. ಶರದ್ ಪವಾರ್ ಅವರೊಂದಿಗಿನ ನಿಕಟ ಸಂಬಂಧದ ಆಧಾರದ ಮೇಲೆ ಸಂಜಯ್ ರಾವುತ್ ಅವರು 3 ಪಾರ್ಟಿಗಳ ಘಟಬಂಧನ್ ರಚಿಸೋದ್ರಲ್ಲಿ ಮುಖ್ಯ ಪಾತ್ರ ವಹಿಸಿದ್ರು. ಈಗ ಶಿವಸೇನಾದ ವಿಭಜನೆಯ ನಂತರ ಉದ್ಧವ್ ಠಾಕ್ರೆ ಅವರ ವಿಚಾರಗಳನ್ನ ಪಕ್ಷದ ಕಾರ್ಯಕರ್ತರಿಗೆ ಮನವರಿಕೆ ಮಾಡಿಕೊಡುವ ಜವಾಬ್ದಾರಿ ಸಂಜಯ್ ರಾವುತ್ ಮೇಲಿದೆ. ಸಂಜಯ್ ರಾವುತ್ ಅವರು ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಬಾಲಾ ಸಾಹೇಬ್ ಠಾಕ್ರೆ ಅವರ ಬಯೋಪಿಕ್ನ ಪ್ರೊಡ್ಯೂಸರ್ ಹಾಗೂ ರೈಟರ್ ಸಂಜಯ್ ರಾವುತ್ ಆಪ್ಕಿ ಅದಾಲತ್ನಲ್ಲಿ ತಮ್ಮ ಪರ ವಾದ ತಾವೇ ಮಂಡಿಸ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ರಾವತ್ ಅವರ ಮೇಲೆ ಮೊದಲನೇ ಆರೋಪ. ಉದ್ಧವ್ ಠಾಕ್ರೆ ಶಿವಸೇನಾದ ನಾಯಕ ಸಂಜಯ್ ರಾವುತ್ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ ಅಂದ್ರೆ ಇವರು ಸಂಚಲನ ಸೃಷ್ಟಿ ಮಾಡೋದಕ್ಕೆ ಸ್ಟಂಟ್ ಮಾಡ್ತಾರೆ ಅನ್ನೋದು. ಈಗ ಸಂಜಯ್ ಜಿ, ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ನೀವು ಕ್ರೈಮ್ ರಿಪೋರ್ಟರ್ ಆಗಿದ್ರಿ. ಮತ್ತೆ ನೀವು ಕ್ರೈಮ್ ರಿಪೋರ್ಟರ್ ಆಗಿದ್ದಾಗ ತುಂಬಾ ಒಳ್ಳೆ ಸಂಚಲನಕಾರಿ ಸುದ್ದಿಗಳನ್ನ ಬರೀತಾ ಇದ್ರಿ. ಸೊ ಆ ಅಭ್ಯಾಸ ಇನ್ನೂ ನಿಮ್ಮನ್ನ ಬಿಟ್ಟಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಹೇಳಿಕೆಗಳಿಂದ, ನಿಮ್ಮ ಲೇಖನಿಯಿಂದ ರಾಜಕೀಯದಲ್ಲಿ ದಿನ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತೀರಾ. ರಾಜಕೀಯ ಎಲ್ಲದಕ್ಕಿಂತ ದೊಡ್ಡ ಕ್ರೈಮ್ ಆಗೋಗ್ಬಿಟ್ಟಿದೆ. ಇತ್ತೀಚೆಗೆ ಎಲ್ಲದಕ್ಕಿಂತ ಜಾಸ್ತಿ ಕ್ರೈಮ್ಸ್ ರಾಜಕೀಯದಲ್ಲೇ ಆಗ್ತಾ ಇದೆ. ಮತ್ತೆ ನೀವಾಗ್ಲೇ ಹೇಳಿದ್ರಲ್ಲ, ನಾನು ಸ್ಟಂಟ್ ಮಾಡ್ತೀನಿ, ನಾವುಗಳು ಸ್ಟಂಟ್ ಮಾಡ್ತೀವಿ ಅಂತ. ಅದಕ್ಕೆ ನೀವು ನನಗೊಂದು ಉದಾಹರಣೆ ಕೊಡಿ. ಸ್ಟಂಟ್ ಯಾವುದು ಅಂತ. ಯಾಕೆ ಬೇಕಾದಷ್ಟು ಉದಾಹರಣೆ ಕೊಡಿ. ಮೊದಲನೇ ಉದಾಹರಣೆ, ನೀವು ಇತ್ತೀಚೆಗಷ್ಟೇ ಒಂದು ಹೇಳಿಕೆ ಕೊಟ್ಟಿದ್ರಿ. ಶಿವಸೇನಾದ ಹೆಸರು ಮತ್ತೆ ಚುನಾವಣೆ ಚಿಹ್ನೆ ಕೈವಶ ಮಾಡ್ಕೊಳ್ಳೋದಕ್ಕೆ 2,000 ಕೋಟಿ ರೂಪಾಯಿ ಕೈ ಬದಲಾಯಿಸಿವೆ ಅಂತ. ಅದ್ರಲ್ಲಿ ಸುಳ್ಳೇನಿದೆ? ಸೊ ಸತ್ಯ ಏನು ಅಂತ ನೀವೇ ನಾನು ಸತ್ಯ ಹೇಳ್ತೀನಿ ಕೇಳಿ. ನಾನು ಯಾವಾಗ್ಲೂ ಸತ್ಯನೇ ಹೇಳೋದು. ನೋಡಿ, ಇವತ್ತು ರಾಜಕೀಯ ಅನ್ನೋದು ಬರೀ ದುಡ್ಡಿನ ಆಟ ಆಗೋಗಿದೆ. ಅದನ್ನ ಈ ಅದಾಲತ್ತು ಒಪ್ಪುತ್ತೆ, ಜಡ್ಜ್ ಸಾಹೇಬರು ಕೂಡ ಒಪ್ತಾರೆ. ದುಡ್ಡಿನ ಆಟ ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ರಾಜಕೀಯದಲ್ಲಿ ನಡೀತಾ ಇದೆ. ಮತ್ತೆ ದುಡ್ಡಿಲ್ಲ ಅಂದಿದ್ರೆ ಇಷ್ಟು ದೊಡ್ಡ ಪಾರ್ಟಿನ ಯಾರಾದ್ರೂ ಮುರಿದಾಕಕ್ಕಾಗ್ತಿತ್ತಾ?
ಸರ್ಕಾರಗಳು ನಿಲ್ಲೋದು ಅಷ್ಟೇ, ಸರ್ಕಾರಗಳು ಬೀಳೋದು ಅಷ್ಟೇ. ಎಲ್ಲ ಹಣಬಲದಿಂದಾನೇ ನಡೆಯೋದು. ಆದ್ರೆ ಮುಖ್ಯಮಂತ್ರಿ ಏಕ್ನಾಥ್ ಶಿಂದೆ ಏನಿದ್ದಾರೆ, ಅವ್ರು ಹೇಳ್ತಿದ್ರು ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆ ಅಲ್ಲ, ಈ ಅಂತ. ದೇಶದಲ್ಲಿ ಯಾವಾಗ ಯಾವುದು ಸ್ವತಂತ್ರ ಮತ್ತೆ ನಿಷ್ಪಕ್ಷವಾಗಿದೆ ಅಂತ ಹೇಳಿ ನೋಡೋಣ. ಈಗ ಕೊನೆಗಿರೋ ಆಶಾಕಿರಣ ಅಂದ್ರೆ ಅದು ಸರ್ವೋಚ್ಚ ನ್ಯಾಯಾಲಯ ಅಷ್ಟೇ. ಉಳಿದಂತೆ ನ್ಯಾಯಾಲಯ ಇರಲಿ, ಚುನಾವಣಾ ಆಯೋಗ ಇರಲಿ, ಕೇಂದ್ರೀಯ ತನಿಖಾ ಏಜೆನ್ಸಿ ಇರಲಿ, ನಾನು ಹೇಳಿದ ಒಂದೇ ಒಂದು ಮಾತು, ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಈ ಮಹಾರಾಷ್ಟ್ರದ ರಾಜಕೀಯದ ಆಟದಲ್ಲಿ ಖರ್ಚಾಗಿದೆ. ಮತ್ತೆ ಅದರ ಈ ಒಂದು ಪ್ಯಾಕೇಜಲ್ಲಿ ಶಿವಸೇನಾದ ಹೆಸರು ಮತ್ತೆ ಚುನಾವಣಾ ಚಿಹ್ನೆ ಕೂಡ ಬರುತ್ತೆ. ಮಹಾರಾಷ್ಟ್ರದಲ್ಲಿ ಇಡೀ ದೇಶದಲ್ಲೇ ಒಂದು ಘೋಷಣೆ ಜನಪ್ರಿಯ ಆಗಿದೆ. ಅದೇ ಈ ನಮ್ಮ ಕಿತ್ಕೊಂಡು ಹೋಗಿರೋ ಸಚಿವರು ಹೊರಟಾಗ ಜನನೇ ಹೇಳ್ತಾರೆ 50 ಕೊಟ್ರೆ ಎಲ್ಲ ಓಕೆ. ಈ 50 ಕೊಟ್ರೆ ಅಂದ್ರೆ 50 ಕೋಟಿ ಕೊಟ್ಟು ನಿಮ್ಮನ್ನ ಖರೀದಿಸಿದ್ದಾರೆ ಅನ್ನೋದು ಇಡೀ ಮಹಾರಾಷ್ಟ್ರಕ್ಕೆ, ಇಡೀ ದೇಶಕ್ಕೆ ಗೊತ್ತಿದೆ ಬಿಡಿ. ಅದನ್ನ ಅವರು ನಿರಾಕರಿಸ್ತಿಲ್ಲ. ಈಗ ನೀವೇ ನೋಡಿ, ನಮ್ಮ 50 MLAಗಳು ಅವ್ರ ಜೊತೆ ಹೋಗಿದ್ದಾರೆ ಅಂದ್ರೆ ತಲೆಗೆ 50 ಕೋಟಿ ಅಂತ ಲೆಕ್ಕ ಹಾಕಿದ್ರೆ 2,000 ಕೋಟಿ ಆಗೋಯ್ತಲ್ಲ. ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಇದೇ ಆಧಾರದ ಮೇಲೆ ತಾನೇ ಚುನಾವಣಾ ಆಯೋಗನೂ ಬಹುಮತ ನೋಡಿದ್ದು. ಈ 50 ಜನಗಳ ಮತ ಎಣಿಕೆ ಏನ್ ಮಾಡಿದ್ದಾರೆ? ನೀವು ಚುನಾವಣಾ ಆಯೋಗಕ್ಕೆ ಹೇಳಿದ್ರ 2,000 ಕೋಟಿ ಖರ್ಚು ಮಾಡಿದ್ದಕ್ಕೆ ಈ ಸರ್ಕಾರ ರಚಕ್ಕಾಗಿದ್ದು ಅಂತ? ಯಾವ ವಿಷಯ ಇಡೀ ದೇಶಕ್ಕೆ ಗೊತ್ತಿದೆಯೋ ಅದು ಚುನಾವಣಾ ಆಯೋಗಕ್ಕೆ ಗೊತ್ತಿಲ್ವಾ? ಈ ದೇಶದ ಚಿಕ್ಕ ಮಕ್ಕಳಿಗೂ ಗೊತ್ತಿದೆ. ಸೊ ಎಂಥ ಅದ್ಭುತವಾದ ಚುನಾವಣಾ ಆಯೋಗ ನಮ್ದು, ಅವ್ರಿಗಂತೂ ಗೊತ್ತಿರಲೇಬೇಕಲ್ವಾ? ನೀವ್ ಹೇಗ್ ಹೇಳ್ತಾ ಇದ್ದೀರಾ ಅಂತಂದ್ರೆ, ನೀವ್ ಹೇಳ್ತಿರೋ 2,000 ಕೋಟಿ ಬರೀ ನಾನು ಹೇಳ್ತಿರೋ ತುಂಬಾ ಕಮ್ಮಿ ಮೊತ್ತ. ನಿಜವಾದ ಮೊತ್ತ ಹೇಳ್ತೀನಿ, ಲೆಕ್ಕ ಕೊಡ್ತೀನಿ ಎಲ್ರದೂನು. ಅವ್ರು ಹೇಳ್ತಾ ಇದ್ದಾರೆ ನಿಮ್ದು ಅಂದ್ರೆ ಶಿವಸೇನಾದು 384 ಕೋಟಿ ರೂಪಾಯಿ ಪ್ರಾಪರ್ಟಿ ಏನಿದೆ, ಸಂಜಯ್ ರಾವತ್ ಅವ್ರಿಗೆ ಅದೆಲ್ಲಿ ಕೈ ಬಿಟ್ಟು ಹೋಗುತ್ತೋ ಅಂತ ಚಿಂತೆ ಜಾಸ್ತಿ ಆಗಿದೆ. ಅಲ್ಲ, ದೇಶದ ರಾಜಕೀಯದಲ್ಲಿ 300 ಕೋಟಿ ಎಲ್ಲ ಒಂದು ಲೆಕ್ಕನ ಹೇಳಿ, ನೀವೇ ಹೇಳಿ. ನಮ್ದು ಎಷ್ಟು ವರ್ಷದ ಹಳೆ ಪಾರ್ಟಿ. ನಮ್ ಪಾರ್ಟಿಗೆ ಕಮ್ಮಿ ಅಂದ್ರೂ 50 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಎಷ್ಟು ವರ್ಷಗಳಿಂದ ಮುಂಬೈ ಮತ್ತೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ, ಕೇಂದ್ರದಲ್ಲೂ ನಾವು ಕೆಲಸ ಮಾಡಿದೀವಿ. ಸೊ ಇಂಥ ಒಂದು ಪಾರ್ಟಿ ಫಂಡ್ ಹೆಸರಲ್ಲಿ ಒಂದು 300-400 ಕೋಟಿ ಒಂದು ಪಾರ್ಟಿ ಜಮಾ ಮಾಡಿದೆ ಅಂದ್ರೆ ಶಿಂಡೆ ಸಾಹೇಬ್ರು ಹೊಟ್ಟೆ ಉರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅವ್ರಿಗೆ ಇದು ತುಂಬಾ ಕಮ್ಮಿ ಅಂತ ಅನ್ನಿಸ್ಬೇಕು. ಅವ್ರಿಗೆ ಇನ್ನೂ ಒಂದ್ ಅನ್ಸುತ್ತೆ ಏನಂದ್ರೆ, ಈಗ ಮಾತೋಶ್ರೀ ಮೇಲೂ ಕಬ್ಜಾ ಆಗ್ಬೋದು ಅಂತ. ಯಾಕಂದ್ರೆ ಮಾತೋಶ್ರೀನ ಬಾಳಾ ಸಾಹೇಬ್ರು ಒಂದು ಫ್ಲೋರ್ ಒಬ್ಬ ಮಗನ ಹೆಸರಿಗೆ ಮಾಡಿದ್ರು, ಇನ್ನೊಂದನ್ನ ಇನ್ನೊಬ್ರ ಹೆಸರಿಗೆ, ಮತ್ತೆ ಮೂರನೇದನ್ನ ಶಿವಸೇನಾಗ್ ಮಾಡಿದ್ರು. ನೋಡಿ, ಚುನಾವಣಾ ಆಯೋಗದ ಮೂಲಕ ಇವರುಗಳು ಏನು ಶಿವಸೇನಾ ಮತ್ತೆ ನಮ್ಮ ಧನಸ್ ಬಾಣನ ಕಬ್ಜಾ ಮಾಡ್ಕೊಂಡಿದಾರಲ್ಲ, ಅದನ್ನ ಸಂಭಾಳಿಸ್ಲಿ 2-3 ತಿಂಗಳ ತನಕ. ಆಗ್ಲೇ ಅವ್ರ ತಾಕತ್ತೇನು ಅಂತ ಗೊತ್ತಾಗೋದು. ಈ ಗೋಲ್ಮಾಲ್ ಏನ್ ನಡೀತಾ ಇದೆಯೋ ಇದು ಕೆಲವು ದಿನಗಳಷ್ಟೇ ನಡೆಯೋದು. ಅಸಲಿ ಶಿವಸೇನಾ ಪಬ್ಲಿಕ್ ಹತ್ರ ಇದೆ, ಜನತೆ ಹತ್ರ ಇದೆ. ನೀವೇ ಕಾದ್ ನೋಡ್ತಾ ಇರಿ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ. ಆದ್ರೆ 40 MLAಗಳು ಅವ್ರ ಹತ್ರ ನೋಡಿ ಸ್ವಾಮಿ, 40 MLAಗಳಿಂದ ಪಾರ್ಟಿ ಆಗ್ಬಿಡೋದಿಲ್ಲ. 40 MLAಗಳನ್ನ ಗೆಲ್ಲಿಸಿದವ್ರು ಯಾರು? MLA ಮಾಡಿದವ್ರು ಯಾರು? ಪಾರ್ಟಿನೇ ಮಾಡಿದ್ದು ಉದ್ಧವ್ ಠಾಕ್ರೆ ಅವ್ರು ಮಾಡಿದ್ದು. ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಹೆಸರು ಮೇಲೆ ಆರಿಸಿ ಬಂದಿದ್ದೇವ್ರು. ನಾವೆಲ್ಲರೂ ಶ್ರಮ ಪಟ್ಟಿದ್ದೀವಿ, ಜನತೆ ಅವರಿಗೆ ವೋಟ್ ಹಾಕಿದ್ದಾರೆ. ಅಲ್ಲ, ಈಗ 40 ಜನ ವಾಪಸ್ ಚುನಾವಣೆಯಲ್ಲಿ ನಿಂತು ತೋರಿಸ್ಲಿ, ಗೆದ್ದುಕೊಂಡು ಬರಲಿ, ಆಮೇಲೆ ಗೊತ್ತಾಗುತ್ತೆ ನಿಜವಾದ ಶಿವಸೇನಾ ಎಲ್ಲಿದೆ ಅಂತ. ಸಂಜಯ್ ಜಿ, ಚುನಾವಣಾ ಆಯೋಗದ ಮಾತು ಬಂತಲ್ಲ, ಚುನಾವಣಾ ಆಯೋಗ ಹೇಳಿದೆ ಶಿವಸೇನಾ ಹೇಗ್ ನಡೀತಿತ್ತು, ಒಂದು ಡೆಮೊಕ್ರೆಟಿಕ್ ಪಾರ್ಟಿ ಆಗಿತ್ತು. ಆದ್ರೆ ಉದ್ಧವ್ ಠಾಕ್ರೆ ತಮಗೆ ಈ ದೇಶದಲ್ಲಿ ಡೆಮೋಕ್ರಸಿ ಉಳ್ಕೊಂಡಿದೆ ಹೇಳಿ? ನೀವು ಶಿವಸೇನಾ ಬಗ್ಗೆ ಮಾತಾಡ್ತಿದ್ದೀರಲ್ಲ, ಈ ಪಾರ್ಟಿಲಿ ಯಾರನ್ನ ಪ್ರೆಸಿಡೆಂಟ್ ಮಾಡಬೇಕು, ಯಾರಿಗೆ ಯಾವ ಕೆಲಸ ಕೊಡಬೇಕು, ಶಿವಸೇನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಇರ್ಲಿ, ಚುನಾವಣಾ ಆಯೋಗ ಒಂದು ಆಚಾರ ಸಂಹಿತೆ ಮಾಡಿದೆ, ನಾವದನ್ನ ಪಾಲಿಸ್ತೀವಿ. ಈಗ ಅಲ್ಲಿರೋರು ಶೇಷನ್ ಅವರಲ್ಲ, ಶೇಷನ್ ಸಾಹೇಬ್ರಿದ್ರಲ್ಲ, ಆವಾಗ ಇವೆಲ್ಲ ನಡೀತಾ ಇತ್ತು, ನಾವು ಅಕ್ಸೆಪ್ಟ್ ಮಾಡ್ತಿದ್ವಿ. ಆದರೆ ಇವತ್ತಿನ ಚುನಾವಣಾ ಆಯೋಗ, ಆತ್ಮಾವಲೋಕನದ ಅಗತ್ಯ ಇದೆ ಇವತ್ತಿನ ಚುನಾವಣಾ ಆಯೋಗಕ್ಕೆ. ಸೊ ನಿಮ್ಗೆ ಏನನ್ಸುತ್ತೆ, ಶಿವಸೇನಾ ಒಂದ್ ವೇಳೆ ಸರಿಯಾಗಿ ನಡೀತಾ ಇದ್ದಿದ್ರೆ ಶಿವಸೇನಾದ ಹೆಸರು, ಶಿವಸೇನೆದು ಚುನಾವಣಾ ಚಿಹ್ನೆ, ಇದನ್ನೆಲ್ಲ ಏಕ್ನಾಥ್ ಶಿಂದೆ ಪಾರ್ಟಿಗೆ ಯಾಕೆ ಕೊಟ್ರು ಅಂತ? ಅಲ್ಲಿ ದಿಲ್ಲಿಲ್ ಕೂತಿದಾರಲ್ಲ ಬಿಜೆಪಿ ನಾಯಕರು, ಅವ್ರನ್ನ ಕೇಳಿ. ಠಾಕ್ರೆ ಅವ್ರ ಶಿವಸೇನಾ ಠಾಕ್ರೆ ಸಾಹೇಬರವ್ರ ಜೊತೆಗೇನೆ ತಳ್ಕ ಹಾಕೊಂಡಿರುತ್ತಲ್ವಾ? ಈ ಆಪ್ಕೆ ಅದಾಲತ್ ಏನಿದೆ, ಇದು ಶರ್ಮಾಜಿಯವ್ರ ಪ್ರೋಗ್ರಾಮು. ಒಂದ್ ವೇಳೆ ಇಲ್ಲಿ ಬರೋನ್ ಯಾವನೋ ಒಬ್ಬ ಲೈಟ್ನವನೋ ಇಲ್ಲ ಯಾರೋ ಕಾರ್ಪೆಂಟರ್ ಹೇಳ್ತಾನೆ, ಇಲ್ಲ ಇದನ್ನೆಲ್ಲ ನಾನು ಮಾಡಿದ್ದು, ಅದಕ್ಕೆ ಆಪ್ಕೆ ಅದಾಲತ್ ನನಗ್ ಸೇರಿದ್ದು ಅಂದ್ರೆ ಹೇಗ್ ನಡೆಯುತ್ತೆ? ಇದು ಯಾವತ್ತು ರಜತ್ ಶರ್ಮಾ ಅವ್ರ ಬ್ರ್ಯಾಂಡು. ಇದು ನಿಮ್ ಜೊತೆಗೆ ಇರುತ್ತೆ, ನಿಮ್ ಜೊತೆಗೆ ನಡೆಯುತ್ತೆ. ಮತ್ತೆ ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀರಾ? ಒಂದ್ ವೇಳೆ ಹೆಸರು ಹೊರಟೋಯ್ತು, ಚುನಾವಣಾ ಚಿಹ್ನೆ ಹೊರಟೋಯ್ತು, ಒಂದ್ ವೇಳೆ ಠಾಕ್ರೆ ಅವರ ಬ್ರ್ಯಾಂಡ್ ಆಗಿದ್ರೆ ನಡ್ಸ್ಕೊಂಡು ಹೋಗ್ಬೋದಲ್ಲ? ಖಂಡಿತ ನಡೆಸ್ತೀವಿ. ಇಲ್ಲಿವರೆಗೂ ಠಾಕ್ರೆ ಬ್ರ್ಯಾಂಡ್ ಮೇಲೆ ನಡೆದಿರೋದು. ಶಿಂಡೆನು ಠಾಕ್ರೆ ಬ್ರ್ಯಾಂಡ್ದೇ ಪ್ರಾಡಕ್ಟ್ ಅಲ್ವಾ? ನೋಡಿ, ಠಾಕ್ರೆಜಿ ಅವ್ರನ್ನ ಬಿಟ್ಟು ಇವ್ರಿಗೆ ಬದುಕಕ್ಕೆ ಆಗಲ್ಲ, ಅದಕ್ಕೆ ಠಾಕ್ರೆ ಅವ್ರ ಹೆಸರನ್ನೇ ತಗೊಳಕ್ಕೆ. ಈಗ ನೋಡಿ, ಇವ್ರೇನ್ ತಗೊಂಡಿದ್ದಾರೆ? ಶಿವಸೇನೆ ತಗೊಂಡ್ರು, ಧನಸ್ ಬಾಣ ತಗೊಂಡ್ರು.
ನನಗೆ ಯಾರೋ ಹೇಳ್ತಾ ಇದ್ರು ನಾಳೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಠಾಕ್ರೆ ಅನ್ನೋ ಹೆಸರನ್ನು ತಗೊಂಡ್ಬಿಡ್ತಾರೆ ಅಂತ. ಇದೊಂದೇ ಮಿಕ್ಕಿರೋದು, ಯಾಕೆಂದ್ರೆ ಠಾಕ್ರೆ ಇಲ್ದೆ ಇವ್ರ ಆಟ ಏನು ನಡೆಯೋದಿಲ್ಲ. ಸರಿ, ನೀವು ಇಬ್ರು ಮಧ್ಯೆ ಒಂದು ಒಪ್ಪಂದ ಮಾಡಿಸ್ಬೋದಲ್ಲ. ಠಾಕ್ರೆ ಹೆಸರು ಸಿಕ್ಬಿಡುತ್ತೆ, ಪಾರ್ಟಿ ಅದ್ರ ಅವಶ್ಯಕತೆ ಏನೂ ಇಲ್ಲ. ಈಗೆಲ್ಲ ಬಾಗ್ಲೂ ಬಂದಾಗೋಗಿದೆ. ನಾವೇ ನಿಮ್ಮನ್ನು ಹೊರಗಡೆ ಹಾಕಿಲ್ಲ, ನೀವೇ ಓಡ್ ಹೋಗಿದ್ದು. ನೀವು ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದೀರಾ. ನೀವು ಇಡಿ ಮತ್ತೆ ಸಿಬಿಐಗೆ ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದೀರಾ. ನೀವು ಯೋಚನೆ ಮಾಡಲಿಲ್ಲ, ಈ ಪಾರ್ಟಿ ಏನಿದೆ ಇದು ನಮಗೆ ಜನ್ಮ ಕೊಟ್ಟಿದೆ. ಯಾವ ಪಾರ್ಟಿ ನಮಗೆ ಹೆಸರು ಕೊಡ್ತೋ, ಸರ್ವಸ್ವನೂ ಕೊಡ್ತೋ, ಆ ಪಾರ್ಟಿಗೆ ನೀವು ಬೆನ್ನಿಗೆ ಚೂರಿ ಹಾಕಿ ಓಡ್ ಹೋಗಿದ್ದೀರಾ. ಇಂಥ ಜನಗಳ ಜೊತೆ ಸಂಬಂಧ ಯಾಕಿಟ್ಕೋಬೇಕು? ಶಿವಸೇನೆಗೆ ಅಧಿಕಾರದ ದಾಹ ಇಲ್ಲ. ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ. ಇವತ್ತು ಹೊರಟೋಗಿದೆ, ಮತ್ತೆ ನಮ್ಮ ಕೈಗೆ ಬರುತ್ತೆ. ಮಹಾರಾಷ್ಟ್ರ ಇದೆ, ದೇಶ ಇದೆ, ಜನ ಪ್ರತಿಯೊಂದನ್ನು ನೋಡ್ತಿರ್ತಾರೆ. ಆದ್ರೆ ನಾನು ಸಾಮ್ನಾದಲ್ಲಿ ಒಂದು ದೊಡ್ಡ ಸೆನ್ಸೇಷನಲ್ ಕೇಸನ್ನ ಎಡಿಟೋರಿಯಲ್ನಲ್ಲಿ ನಾನು ಓದಿದ್ದೆ. ಮಹಾರಾಷ್ಟ್ರ ಸರ್ಕಾರನ ಉಳಿಸ್ಕೊಳ್ಳೋದಕ್ಕೆ, ಚಲಾಯಿಸೋದಕ್ಕೆ ಮಾಟಮಂತ್ರ ನಡೀತಾ ಇದೆ. ನಿಂಬೆಹಣ್ಣು, ಮೆಣಸಿನಕಾಯಿ, ಕರಿ ಬೊಂಬೆಗಳ ಪ್ರಯೋಗ. ಇದ್ರ ಬಗ್ಗೆ ನೀವು ಜನತೆ ಹತ್ರ ಹೋಗಿ ಸರ್ವೆ ಮಾಡಿ ನೋಡಿ. ಜನತೆ ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಅಂತ. ಅಲ್ಲ, ನಿಜವಾಗ್ಲೂ ಹಿಂಗ್ ನಡೆಯತ್ತಾ? ನೀವು ಹೋಗಿ ಶಾಸಕರ ಭವನಕ್ಕೆ ಹೋಗಿ ನೋಡಿ, ಇಲ್ಲ ಸಿಎಂ ಮನೆಗೆ ಹೋಗಿ ನೋಡಿ ಏನ್ ನಡೀತಾ ಇದೆ ಅಂತ. ಗುವಾಹಟಿಲಿ ಒಂದ್ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲೇನ್ ಮಾಡ್ತಾ ಇದ್ರು? ಯಾವ್ದನ್ನ ಬಲಿ ಕೊಟ್ರು ನೋಡಿ. ನಾನು ಓದ್ದೆ, ಆ ಕಾಮಾಖ್ಯ ಮಂದಿರದಲ್ಲಿ ಕೋಣಗಳನ್ನ ಬಲಿ ಕೊಟ್ರು. ಅಧಿಕಾರದಲ್ಲಿ ಇರಬೇಕು ಅಂತ, ಅಧಿಕಾರಕ್ಕೆ ಬರಬೇಕು ಅಂತ, ಎಲ್ಲ ಚೆನ್ನಾಗಾಗ್ಲಿ ಅಂತ ಬಲಿ ಕೊಟ್ರು. ಎಲ್ರಿಗೂ ಗೊತ್ತಿದೆ. ಅದ್ರಲ್ಲಿ ಮುಚ್ಚಿಡುವಂಥದ್ದೇನಿದೆ ಸ್ವಾಮಿ ಹೇಳಿ? ಇಲ್ಲ ನೀವೇನಾದ್ರೂ ಒಂದು ದೊಡ್ಡ ರಹಸ್ಯನ ಸ್ಫೋಟ ಮಾಡೋದಕ್ಕೆ ಹೊರಟಿದ್ದೀರಾ? ಇಲ್ಲ. ನೀವು ಮಹಾರಾಷ್ಟ್ರದ ಮನೆಗೂ ಹೋಗಿ ಕೇಳಿ, ಇದೇನು ಮಾಟ ಮಂತ್ರ ನಡೀತಾ ಇದೆ ಮಹಾರಾಷ್ಟ್ರದಲ್ಲಿ ಅಂತ. ಮಹಾರಾಷ್ಟ್ರದ ಮನೆಯಲ್ಲೂ ಗೊತ್ತಿರೋ ವ್ಯಕ್ತಿನ ನಾನು ಕೇಳಿದ್ದೀನಿ. ಇದು ಮಹಾರಾಷ್ಟ್ರದ ಪರಂಪರೆ ಅಲ್ಲ. ಈ ಅಂಧಶ್ರದ್ಧೆ ಇವೆಲ್ಲ ಏನಿದೆ ಇದು ಮಹಾರಾಷ್ಟ್ರದ ಪರಂಪರೆ ಅಲ್ಲ. ಇದರ ಪರಿಣಾಮ ಎಲ್ಲಾದ್ರೂ ಕಾಣಿಸ್ಕೊಳ್ತಾ? ಎಂಥದ್ದು ಇಲ್ಲ. ಛೇ, ಮಾಟ ಮಂತ್ರದ ಸರ್ಕಾರ ಬಂದಿದೆ, ಜನಗಳ ಶ್ರದ್ಧೆಯಿಂದ ಹೊರಟೋಗುತ್ತೆ. ಆದ್ರೆ ನೀವೇ ಬರ್ದಿದ್ರಲ್ಲ, ಅಂದ್ರೆ ಸುಪ್ರಿಯಾ ಜಿ ಅವರ ಸೀರೆ ಸುಟ್ಟೋಯ್ತು, ಯಾರಿಗೋ ಆಕ್ಸಿಡೆಂಟ್ ಆಗೋಯ್ತು. ಇಂಥ ವಿಷಯಗಳು ಮಹಾರಾಷ್ಟ್ರದಲ್ಲಿ ತುಂಬಾನೇ ನಡೆದು ಹೋಗಿದೆ. ಇಂಥ ದುರ್ಘಟನೆಗಳು ದಿನದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಜನ ಹೇಳ್ತಿದ್ದಾರೆ ಮಾಟ ಮಂತ್ರ ಅಂತ. ಇದ್ರಿಂದಲೇ ಸರ್ಕಾರದ ಹೆಸರು ಹಾಳಾಗಿದೆ. ಮಾಟ ಮಂತ್ರ. ನಾನು ನಿಮ್ಗೆ ನೆನಪು ಮಾಡ್ತೀನಿ ನೀವೇನ್ ಬರ್ದಿದ್ರಿ ಅಂತ. ನೀವು ಬರೀತೀರಾ, ಸುಪ್ರಿಯಾ ಜಿ ಅವರ ಸೀರೆಗೆ ಬೆಂಕಿ ಬಿದ್ದಿತ್ತು, ಅಜಿತ್ ಪವಾರ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ರು, ಸಾವಿಂದ ಪಾರಾಗ್ ಬಂದ್ರು, ಬಾಲಾಸಾಬ್ ಥೊರೋಟ್ ಅವರ ಹೆಗ್ಲು ಮುರಿದೋಯ್ತು, ಧನಂಜಯ್ ಮುಂಡೆ ಅವರಿಗೆ ಆಕ್ಸಿಡೆಂಟ್ ಆಗೋಯ್ತು, ಸಂಜಯ್ ರಾವತ್ ಜೈಲಿಗೆ ಹೊರಟೋದ್ರು. ಇದೆಲ್ಲ ಮಾಟ ಮಂತ್ರದಿಂದ ಆಯ್ತು ಅಂತ. ವಿನಾಯಕ್ ಮೇಟೆ ಅವರ ಡೆತ್ ಆಗೋಯ್ತು, ನಮ್ಮ ಇನ್ನೊಬ್ರು ಲೀಡರ್ ಅವರು. ಜನ ಹೀಗೆ ಹೇಳ್ತಿದ್ದಾರೆ ಅಂತ ಬರ್ದಿದ್ದೀನಿ ಮುಂದೆ. ಒಂದು ಲೈನ್ ಓದೋದನ್ನ ಮರ್ತಿದ್ದೀರಾ ನೀವು. ಮಹಾರಾಷ್ಟ್ರದ ಜನರ ಭಾವನೆ ಹೀಗಿದೆ ಅಂತ. ಅಲ್ಲ, ನೀವೇನೋ ಜನತೆಯ ಭಾವನೆ ಅನ್ನೋ ಹೆಸರಲ್ಲಿ ಬರ್ದಿದ್ದೀರಾ, ಆದ್ರೆ ಇನ್ನೂ ಒಂದು ಬರ್ದಿದ್ದೀರಾ, ಇದರಿಂದ ವಿರೋಧ ಪಕ್ಷದ ನಾಯಕರೆಲ್ಲರೂ ಆಸ್ಪತ್ರೆ ಬೆಡ್ಗಳಲ್ಲಿ ಮಲ್ಕೊಂಡಿದ್ದಾರೆ ಅಂತ. ಇದೇ ಈ ಸರ್ಕಾರದ್ದು ಮತ್ತೆ ಕೆಲವರ ಆಸೆಯಾಗಿದೆ. ಅಂದ್ರೆ ನಮ್ಮ ಥರ ಜನಗಳೇನಿದೀವಿ, ಯಾರು ದನಿ ಎತ್ತು ಮಾತಾಡ್ತೀವಿ, ನಿಜ ಹೇಳ್ತೀವಿ, ಯಾರಿಗೂ ಹೆದರ್ಕೊಳ್ಳೋದಿಲ್ಲ. ಒಂದು ಅಂಥವ್ರನ್ನ ಜೈಲಿಗೆ ಕಳಿಸಿ, ಇಲ್ಲ ಮುಗಿಸಾಕ್ಬಿಡಿ ಯಾವುದಾದ್ರೂ ರೀತಿನಲ್ಲಿ. ಆದ್ರೂ ಕೂಡ ನಾವೆಲ್ಲರೂ ಬದುಕಿದೀವಿ, ಇಲ್ಲಿವರೆಗೂ ಬಂದು ತಲುಪಿದೀವಿ ಅದಾಲತ್ಗೆ. ನನಗೇನನ್ಸುತ್ತೆ ಅಂದ್ರೆ, ಇನ್ನು ಕೆಲವು ದಿನಗಳಷ್ಟೇ ಈ ನಮ್ಮ ದೇಶ ಮತ್ತೊಮ್ಮೆ ಸ್ವತಂತ್ರ ಆಗುತ್ತೆ. ಕೆಲವು ದಿನಗಳಲ್ಲಿ ಅವರ ಬ್ಲ್ಯಾಕ್ ಮ್ಯಾಜಿಕ್ ಮುಗ್ದೋಗತ್ತಾ? ಮ್ಯಾಜಿಕ್ಕು ಒಂದ್ ಕಡೆ ಇರುತ್ತಷ್ಟೇ. ಬಾಳಾ ಸಾಬ್ ಅವ್ರದ್ದು ಒಂದು ಮ್ಯಾಜಿಕ್ ಇತ್ತು, ನಾನು ಆ ಮ್ಯಾಜಿಕ್ ನಂಬ್ತೀನಿ. ಆದ್ರೆ ಇದ್ರಲ್ಲಿ ನೀವು ಬರ್ದಿದ್ದೀರಾ, ಉದ್ಧವ್ ಠಾಕ್ರೆ ಕೂಡ ಹುಷಾರ್ ತಪ್ಪಿದ್ರು ಮಳೆನಲ್ಲಿ, ಅವ್ರ ಮೇಲೂ ಮಾಟ ಮಾಡಿಸ್ಲಾಗಿತ್ತು ಅಂತನಾ? ಇವೆಲ್ಲ ಏನ್ ನಡೀತಾ ಇತ್ತು ಒಂದು 6-7 ತಿಂಗಳಿಂದ, 1 ವರ್ಷದಿಂದ ಇಡೀ ಮಹಾರಾಷ್ಟ್ರದಲ್ಲಿ ಆತಂಕ ಮೂಡಿತು. ಉದ್ಧವ್ ಠಾಕ್ರೆ ಅಂತ ಒಬ್ಬ ವ್ಯಕ್ತಿ ಹುಷಾರ್ ತಪ್ಪಿದ್ರು, ಅನ್ಕಾನ್ಷಿಯಸ್ ಆಗ್ಬಿಟ್ರು. ಅವರು ಅನ್ಕಾನ್ಷಿಯಸ್ ಆದ್ಮೇಲೆ ಇವ್ರುಗಳು ಸರ್ಕಾರ ಬೀಳ್ಸೋ ಕೆಲಸ ಶುರು ಹಚ್ಕೊಂಡ್ರು. ನಮ್ಮ ನಾಯಕರು ಹಾಸಿಗೆ ಹಿಡಿದಿದ್ದಾರೆ, ನಮ್ಮ ನಾಯಕರು ಆಸ್ಪತ್ರೆಯಲ್ಲಿದ್ದಾರೆ, ನಮ್ಮ ನಾಯಕರು ಪ್ರಜ್ಞೆ ತಪ್ಪಿದ್ದಾರೆ. ಮತ್ತೆ ಅವ್ರ ಕೆಲವು ಗೆಳೆಯರು ಅದನ್ನ ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಸರ್ಕಾರನ ಬೀಳ್ಸಕ್ ನಿಂತುಬಿಟ್ರೆ ಅದರರ್ಥ ಏನ್ ಹೇಳಿ? ಇದನ್ನ ಯಾರಾದ್ರೂ ಮಾನವೀಯತೆ ಅಂತಾರ? ಆದ್ರೆ ನೀವ್ ಹೋಗಿದ್ರಲ್ಲ ನ್ಯಾಯಾಲಯಕ್ಕೆ ಅವರ ವಿರುದ್ಧ ಹೋರಾಡಕ್ಕೆ? ಹೋರಾಡ್ತಾ ಇರ್ತೀವಿ, ನಮ್ಮ ಇಡೀ ಜೀವನಾನೇ ಹೋರಾಟ. ಎಷ್ಟು ವಿಚಿತ್ರ ಅಲ್ವಾ, ನೀವು ನ್ಯಾಯಾಲಯದಲ್ಲಿ ಹೋರಾಟನೂ ಮಾಡ್ತೀರಾ, ಮತ್ತೆ ನೀವೇ ಬರೀತೀರಾ ನ್ಯಾಯಾಂಗ ವ್ಯವಸ್ಥೆ ಕೆಲವರ ಸೂಳೆ ಆಗಿದೆ ಅಂತ. ನಾನದನ್ನ ಬರೆದಿದ್ದೀನಿ, ಅದನ್ನ ನಂಬ್ತೀನಿ ಕೂಡ. ಇವತ್ತಿದನ್ನ ನಾನೊಬ್ನೇ ಹೇಳ್ತಿರೋದಲ್ಲ. ಒಂದ್ ವೇಳೆ ನಾನೊಬ್ನೇ ಹೇಳಿದ್ದಿದ್ರೆ ನಾನೊಪ್ತಾ ಇದ್ದೆ, ಹೌದು ನಂದೇ ತಪ್ಪು ಅಂತ. ಇವತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಜನಗಳು, ಕಾನೂನಿನ ತಜ್ಞರು ಇದೇ ಮಾತನ್ನ ಹೇಳ್ತಿರೋದು. ಇವತ್ತು ಈ ದೇಶದಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅಂತ. ಅದಕ್ಕೆ ನಾನಾಗ್ಲೇ ಹೇಳಿದ್ದು, ಸರ್ವೋಚ್ಚ ನ್ಯಾಯಾಲಯ, ಇವತ್ತು ಸುಪ್ರೀಂ ಕೋರ್ಟ್,
ಏಕೈಕ ಆಶಾ ಕಿರಣ ಆಗಿ ಉಳಿದಿದೆ ಮತ್ತಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ಸ್ವಲ್ಪ ಜಾಸ್ತಿನೇ ಸಂಚಲನ ಸೃಷ್ಟಿ ಮಾಡ್ತೀರಾ ಅಲ್ವಾ? ನೀವು ಹೇಳ್ತೀರಿ ಈ ಸಂಸತ್ತು ಹಿಜಡಾಗಳ ಹವೇಲಿ ಅಂತ. ಇದನ್ನ ನಾನು ಹೇಳಿದ್ದಲ್ಲ. ಮಹಾರಾಷ್ಟ್ರದಲ್ಲಿ ಒಬ್ರು ಕವಿ ಇದ್ದಾರೆ, ಅಣ್ಣಾ ಭಾವು ಸಾಠೆ ಅಂತ. ಇದು ಅವರು ಬರೆದಿರುವಂಥ ಒಂದು ಕವಿತೆ. ಇದು ಅದರದು. ನೀವೇ ನೋಡಿ, ಇನ್ನು ಮುಂದಕ್ಕೆ ಇರುತ್ತೆ. ನೀವು ಬರೀತೀರಾ, ದುಃಖ ತೋಡಿಕೊಳ್ಳಲಿ ಯಾರಲ್ಲಿ, ನ್ಯಾಯ ವ್ಯವಸ್ಥೆಯೇ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇಲ್ಲಿ. ಡೆಫಿನೆಟ್ಲಿ ರಾಜ್ಯಪಾಲರಾಗ್ಬಿಡ್ತಾರೆ ನ್ಯಾಯಾಧೀಶರು. ನಮ್ಮ ಕೇಸಲ್ಲಿ ತೀರ್ಪು ಕೊಡ್ತಿದ್ದ ಹಾಗೇನೆ ಒಬ್ರು ರಾಜ್ಯಸಭೆಗೆ ಹೋಗ್ತಾರೆ, ರಾಜ್ಯಪಾಲರಾಗ್ಬಿಡ್ತಾರೆ. ಇನ್ಯಾರೋ ಇದು ಕಾರ್ಪೊರೇಷನ್ ಚೇರ್ಮನ್ ಆಗ್ಬಿಡ್ತಾರೆ. ನ್ಯಾಯಾಧೀಶರು ಏನಿರ್ತಾರೆ, ನ್ಯಾಯಾಲಯದಲ್ಲಿ ಏನು ಕೂತ್ಕೋತಾರೆ, ಕುರ್ಚಿ ಮೇಲೆ ಕೂತಿರ್ತಾರಲ್ಲ, ನನಗೇನನ್ಸುತ್ತೆ ಅಂದ್ರೆ ಅವರು ತಮ್ಮನ್ನ ತಾವು ನಿಷ್ಪಕ್ಷ ಅಂತ ಅನ್ಕೊಂಡಿದ್ರೆ ಯಾವುದೇ ರೀತಿಯ ರಾಜನೈತಿಕ ಸ್ಥಾನಕ್ಕೂ ಹೋಗ್ಬಾರ್ದು. ಅವರು ರಿಟೈರ್ ಆದ್ಮೇಲೆ ಇವ್ರ ದೃಷ್ಟಿ ಎಲ್ಲಿರುತ್ತೆ ಅಂದ್ರೆ, ಆಫ್ಟರ್ ರಿಟೈರ್ಮೆಂಟ್ ನನಗೇನು ಸಿಗುತ್ತೆ ಅದರ ಪ್ರಕಾರ ಅವ್ರು ನ್ಯಾಯ ಕೊಡ್ತಾರೆ. ಸೊ ನಾವು ಹೇಗೆ ಇವ್ರನ್ನ ನಂಬಕ್ಕಾಗತ್ತೆ ಹೇಳಿ? ಅಲ್ಲ, ನಿಮಗ್ ಭಯ ಆಗೋದಿಲ್ವಾ? ಒಂದ್ಸಲ ನೀವು ನ್ಯಾಯಾಂಗನ ಇಟ್ಕೊಂಡವಳು ಅಂತೀರಾ. ನಾನೆಲ್ಲಿ ಹೇಳಿದ್ದೀನಿ ಇಟ್ಕೊಂಡವಳು ಅನ್ನೋ ಪದ ನಾನು ಯೂಸೇ ಮಾಡಿಲ್ಲ. ಖಂಡಿತ ನಾವು ಟೀಕೆ ಟಿಪ್ಪಣಿ ಮಾಡ್ತೀವಿ, ಆದ್ರೆ ಇಟ್ಕೊಂಡವಳು ಅನ್ನೋ ಪದ ನಿಮ್ ಹೆಸರಲ್ಲೇ ಅಚ್ಚಾಗಿದೆ ಇದು. ಅಲ್ಲ, ಅಚ್ಚಾಗಿರ್ಬೋದು. ಇಲ್ಲ, ಇದು ಸಂಜಯ್ ರಾವತ್ ಅವರದ್ದೇ ಟ್ವೀಟು. ನೀವು ಮರಾಠಿನಲ್ಲಿ ಬರೀತೀರಾ. ಇದರ ಟ್ರಾನ್ಸ್ಲೇಷನ್ ಏನು ಅಂತ ನೀವೇ ಹೇಳಿ. ಈ ನ್ಯಾಯ ವ್ಯವಸ್ಥಾ ಕಾಯಿಂಕಾಚ ರಕೇಲ್ ಝಾಲಿ. ಇದು ನಮ್ಮ ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡ ಕವಿಗಳಿದ್ರು, ಅಣ್ಣಾ ಭಾವು ಸಾಠೆ ಅಂತ ಅವ್ರ ಹೆಸರು. ಇದು ಅವರದೊಂದು ಕವಿತೆಯ ಸಾಲು. ಕವಿತೆ ಅಂತೇನು ನೀವು ಬರ್ದಿಲ್ವಲ್ಲ ಇಲ್ಲಿ. ನೋಡಿ ಈಗ ಕೈಲಿ ಅರ್ಧಂಬರ್ಧ ಕಾಗದ ಇದೆ. ಜನ ನನ್ನ ಬಗ್ಗೆ ಯಾವಾಗ್ಲೂ ಅರ್ಧಂಬರ್ಧ ಮಾಹಿತಿ ಇಟ್ಕೊಂಡೇ ಮಾತಾಡ್ತಿರ್ತಾರೆ. ಸರಿ, ಪೂರ್ತಿ ವಿಷಯನ ನೀವೇ ಹೇಳ್ಬಿಡಿ. ಇಲ್ಲ ನೋಡಿ, ಇದು ನನ್ನ ಕವಿತೆ ಅಲ್ಲ, ಆದ್ರೆ ನನ್ನ ಭಾವನೆ ಏನಿದೆ ಪೂರ್ತಿ ದೇಶದಲ್ಲೇ ಈ ಭಾವನೆ ಇದೆ. ಇಲ್ಲ, ನನ್ನ ಹತ್ರ ನಿಮ್ದು ಇನ್ನೊಂದು ಹೇಳಿಕೆ ಇದೆ. ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ಗೆ ಹೇಳ್ತೀರಾ, ಇಡಿಗೆ ಹೇಳ್ತೀರಾ ನನ್ ಜೊತೆ ಆಟ ಆಡ್ಬೇಡಿ, ನಾನ್ ಬೆತ್ಲೆ ಮಂಚ ಅಂತ. ಹೌದ್ರಿ, ಇದ್ರಲ್ಲೇನ್ ತಪ್ಪಿದೆ ಹೇಳಿ? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನಂಥ ಒಬ್ಬ ವ್ಯಕ್ತಿ ಬೆತ್ಲೆ ಮಂಚ ಅನ್ನೋದಾ ಇಲ್ಲ ಆಟ ಆಡ್ಬೇಡಿ ಅನ್ನೋದಾ? ಎರಡೂನು. ಬೆತ್ಲೆ ಮೀನ್ಸ್ ನನ್ನ ಹತ್ರ ಏನೂ ಇಲ್ಲ, ಕೇವಲ ಬಾಳಾ ಸಾಹೇಬ್ ಅವರ ವಿಚಾರಧಾರೆ ಇದೆ. ನನ್ನ ಹತ್ರ ಈ 5 ರೂಪಾಯಿದೊಂದು ಪೆನ್ ಇದೆಯಲ್ಲ, ಇದು ನನ್ನ ಜೇಬಲೇ ಇರುತ್ತೆ. ಇದು ನನ್ನ ತಾಕತ್ತು. ನನ್ನ ಪಾರ್ಟಿ ಇದೆ, ನನ್ನ ಜನ ಇದ್ದಾರೆ. ಅದು ಬಿಟ್ಟು ನಂದು ಅಂತ ಯಾವ ಪ್ರಾಪರ್ಟಿನೂ ಇಲ್ಲ. ಈ ಇಡಿ ಸಿಬಿಐ ಯಾಕೆ ನನ್ನ ಹಿಂದೆ ಬಿದ್ದಿದೆ? ನಾನು ಸರ್ಕಾರಕ್ಕೆ ಪ್ರಶ್ನೆಗಳನ್ನ ಕೇಳ್ತೀನಲ್ಲ, ಅದಕ್ಕ. ಯಾರ್ಯಾರು ಸರ್ಕಾರನ ಪ್ರಶ್ನೆ ಮಾಡ್ತಾರೋ ಅವರು ದೇಶದ್ರೋಹಿಯಾಗೋಗ್ತಾರೆ. ಅವ್ರ ಹಿಂದೆ ಇಡಿ ಸಿಬಿಐನ ಛೂ ಬಿಡ್ತಾರೆ. ಅದು ಮಹಾರಾಷ್ಟ್ರದ ನಾಯಕನೇ ಆಗಿರ್ಲಿ, ಡಿಲ್ಲಿಯವರೇ ಆಗಿರ್ಲಿ, ಛತ್ತೀಸ್ಗಢದವರೇ ಆಗಿರ್ಲಿ, ಪಶ್ಚಿಮ ಬಂಗಾಳದವರೇ ಆಗಿರ್ಲಿ. ಅಲ್ರಿ, ರೂಲಿಂಗ್ ಪಾರ್ಟಿಲೇನ್ ಬರೀ ಸಾಧು ಸಂತರು ಮಹಾತ್ಮರೇ ಇದಾರಾ? ಒಂದ್ಸಲ ಅವ್ರ ಕಡೆನೂ ಹೋಗಿ ನೋಡಿ ಸ್ವಾಮಿ, ಏನಿದೆ. ನಿಮ್ಗೇನಾದ್ರೂ ಮಾಹಿತಿ ಬೇಕಿದ್ರೆ ಕೇಳಿ ಕೊಡ್ತೀವಿ. ಹೇಳಿದ್ರಿ ನನ್ನ ಹತ್ರ 121 ಜನರ ಫೈಲ್ ಇದೆ, ಮತ್ತೆ ನಿಮ್ಗೆ ಎಷ್ಟು ಕೆಲಸ ಕೊಡ್ತೀನಿ ಅಂದ್ರೆ ಇಡಿಗೆ ಉಸಿರಾಡಕ್ಕೂ ಪುರ್ಸೋತಿರಲ್ಲ. ಡೆಫಿನೆಟ್ಲಿ. ಅದರಿಂದ ಒಂದಷ್ಟು ನಾನು ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಯಾವ್ದು ತನಿಖೆ ಆಗಿಲ್ಲ. ಸೊ ಈ 121 ತುಂಬಾ ಜನ ಇದಾರೆ. ಈಗ ತಾನೇ ಒಂದ್ ದೊಡ್ಡ ಹೆಸರು ಬಂತಲ್ಲ. ಯಾವ ದೊಡ್ಡ ಹೆಸರು? ಅದೇ ಇಡೀ ದೇಶದಲ್ಲೇ ಓಡಾಡ್ತಾ ಇದೆಯಲ್ಲ. ಇಲ್ಲಿ ನೋಡಿ ಸ್ವಾಮಿ, ನಮ್ಮಂತ ಮಿಡ್ಲ್ ಕ್ಲಾಸ್ ಜನಗಳು ನೌಕರಿ ಮಾಡ್ಕೊಂಡೇನು ಬದುಕ್ತಾ ಇದ್ದೀವಿ. ನಮ್ಮ ಹಿಂದೆ ಇಡಿ ಬೀಳುತ್ತಲ್ಲ, ಸಿಬಿಐ ಬೀಳುತ್ತಲ್ಲ. ನೋಡಿ, ನಾನು ಹೆದರ್ಕೊಂಡಿಲ್ಲ, ಜೈಲಿಗೆ ಹೋಗಿ ಬಂದಲ್ಲ, ನಾನು ಸರೆಂಡರ್ ಆಗ್ಲಿಲ್ಲ, ನಾನು ಶಿಂಡೆ ಜೊತೆ ಸೇರ್ಕೊಂಡು ಪಕ್ಷ ಬದಲಾಯಿಸ್ಲಿಲ್ಲ. ನನಗೇನ್ ಆಫರ್ ಇತ್ತು ಗೊತ್ತೇನ್ರಿ? ನನ್ನಂತ ಜನಗಳಿಗೆ ಪಕ್ಷ ಬದಲಿಸಿ ನಮ್ ಜೊತೆಗೆ ಬನ್ನಿ. ಎಷ್ಟು ದುಡ್ಡನ್ನ ಆಫರ್ ಮಾಡಿದ್ರು? ನಮ್ಮನ್ನ ಯಾರು ಖರೀದಿ ಮಾಡಕ್ಕಾಗಲ್ಲ ರೀ, ಅದೇ ಪ್ರಾಬ್ಲಮ್ಮು. ದುಡ್ಡಿಗೆ ಮಾರಾಟ ಆಗುವಂತ ವ್ಯಕ್ತಿಗಳಲ್ಲ ನಾವು. ಯಾಕೆಂದ್ರೆ ನಮ್ಮ ಇಡೀ ಜೀವನ ಏನಿದೆ ಅದು ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಜೊತೆ ಕಳೆದಿದ್ದೀವಿ. ನಮ್ಮನ್ನ ಯಾವತ್ತೂ ದುಡ್ಡಿಂದ ಕೊಂಡ್ಕೊಳಕ್ಕಾಗಲ್ಲ. ಅವರಿಂದ ನಮ್ಗೆ ಸಿಕ್ಕಿರೋದು ಎಷ್ಟಿದೆ ಅಂತಂದ್ರೆ ಅದನ್ನ ದುಡ್ಡಿಂದ ಅಳಿಯಕ್ ಸಾಧ್ಯನೇ ಇಲ್ಲ. ಆದ್ರೆ ನಿಮ್ಗೆ ನಿಮ್ಮ ಜೀವಕ್ಕೆ ಅಪಾಯ ಇದೆ. ನೀವೊಂದು ಆರೋಪ ಮಾಡಿದ್ರಿ, ಏಕ್ನಾಥ್ ಶಿಂದೆ ಅವರ ಮಗನ್ ಮೇಲೆ ನಿಮ್ ಹೆಸರಲ್ಲಿ ಸುಪಾರಿ ಕೊಟ್ಟಿದ್ದಾರೆ ಅಂತ. ನೋಡಿ, ಇಲ್ಲಿವರೆಗೂ ಈ ಥರದ ಆರೋಪ ನಾನು ಮಾಡಿಲ್ಲ. ನಾನು ಹೆದರ್ಕೊಳ್ಳೋ ಮನುಷ್ಯನೂ ಅಲ್ಲ. ಆದ್ರೆ ನನಗೆ ನಮ್ಮ ನಾಯಕರು ಹೇಳಿದ್ರು, ಉದ್ಧವ್ ಠಾಕ್ರೆ ಅವರು, ಈ ಥರದ ಮಾಹಿತಿ ಇದೆ ಅಂತ. ಈ ಮಾಹಿತಿ ಅವ್ರ ಹತ್ರನೂ ಇದೆ. ಇನ್ನೂ ಕೆಲವರು ಬಂದು ಹೇಳಿದ್ರು ಏನೋ ಆಗ್ತಿದೆ ಅಂತ, ಏನೋ ನಡೀತಾ ಇದೆ, ನಡೆಯೋದ್ರಲ್ಲಿದೆ ಅಂತ. ಸೊ ಇದು ನನ್ನ ಕರ್ತವ್ಯ ಆಗತ್ತೆ. ಇದನ್ನ ಪೊಲೀಸರಿಗೆ ಇಲ್ಲ ಈ ರಾಜ್ಯದ ಗೃಹ ಮಂತ್ರಿಗಳ ಗಮನಕ್ಕೆ ತರಬೇಕು. ನೋಡಿ ಸ್ವಾಮಿ, ಇಂಥ ಇನ್ಫಾರ್ಮೇಶನ್ ನಂಗೆ ಸಿಕ್ಕಿದೆ, ನೀವು ನೋಡ್ಕೊಳ್ಳಿ. ಅಷ್ಟೇ ಮಾಡಿದ್ ನಾನು. ಆದ್ರೆ ದೇವೇಂದ್ರ ಫಡ್ನವೀಸ್ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರೇನ್ ಹೇಳಿದ್ರು ಅಂತಂದ್ರೆ, ಈ ಹೇಳಿಕೆನ ಸಂಜಯ್ ರಾವತ್ ಸಂಚಲನ ಸೃಷ್ಟಿ ಮಾಡಕ್ಕೆ. ದೇವೇಂದ್ರ ಫಡ್ನವೀಸ್ದು ಹೇಳಿಕೆ ಇದೆಯಲ್ಲ, ಅದು ತುಂಬಾ ಬೇಜವಾಬ್ದಾರಿ ಹೇಳಿಕೆ. ರಾಜ್ಯದ ಗೃಹ ಮಂತ್ರಿ ಈ ಥರದ ಹೇಳಿಕೆ ಕೊಡೋದು ತಪ್ಪಾಗುತ್ತೆ.
ತನಿಖೆ ನಡೆಸ್ಬೇಕು. ಈ ಥರದ ಹೇಳಿಕೆಯಿಂದ ನಿಮ್ಮ ಮೇಲಿನ ಮರ್ಯಾದೆ ಕಡಿಮೆ ಆಗ್ಬಿಡುತ್ತೆ ಗೊತ್ತಾ? ಇನ್ನೊಬ್ರು ರೂಲಿಂಗ್ ಪಾರ್ಟಿ ಮಿನಿಸ್ಟರ್ ಇದ್ದಾರೆ, ದೀಪಕ್ ಅಸ್ರೇಕರ್. ಅವ್ರು ಹೇಳಿದ್ರು ಒಂದ್ ವೇಳೆ ಸಂಜಯ್ ರಾವತ್ ಈ ಥರದ ಮಾತುಗಳನ್ನ ಆಡಿದ್ರೆ ಅವರನ್ನ ಮತ್ತೆ ಜೈಲಿಗೆ ಕಳಿಸ್ತೀವಿ ಅಂತ. ಹಾ, ಅದು ಆಗ್ಲೇ ಹೇಳಿದ್ನಲ್ಲ ನಾನು, ನ್ಯಾಯಾಂಗ ಅವರು ಸೂಳೆ ಆಗ್ಬಿಟ್ಟಿದೆ ಅಂತ. ಅದಕ್ಕೆ ಅಲ್ವಾ ಹಂಗೇಳಿದವರು? ಅವ್ರನ್ನ ಜೈಲಿಗೆ ಹಾಕ್ಬಿಡ್ತೀನಿ, ಇವ್ರನ್ನ ಜೈಲಿಗೆ ಹಾಕ್ಬಿಡ್ತೀನಿ. ನ್ಯಾಯಾಲಯ ಏನವ್ರ ಅಪ್ಪಂದ? ಈಗ ನೀವೇ ಹೇಳಿ ಸ್ವಾಮಿ ನನಗೆ, ಒಬ್ಬ ಮಂತ್ರಿ ಈ ಥರದ ಹೇಳಿಕೆ ಕೊಡ್ತಾನೆ ಅಂದ್ರೆ ಅದರರ್ಥ ಕಾನೂನು ಮತ್ತೆ ನ್ಯಾಯ ವ್ಯವಸ್ಥೆನ ನೀವು ಜೇಬಲ್ಲಿಟ್ಕೊಂಡು ಓಡ್ತಾ ಇದ್ದೀರಾ. ನೀವು ಜನತೆಗೆ ತಪ್ಪು ಸಂದೇಶನ ರವಾನಿಸ್ತಾ ಇದ್ದೀರಾ. ನಿಮಗ್ ತಾಕತ್ತಿದ್ರೆ ಜೈಲ್ಗೆ ಹಾಕಿ ನೋಡ್ರಿ, ಸುಮಾರು ದಿನ ವಾಪಸ್ ಬಂದವಲ್ಲ. ನಗ್ತಾ ನಗ್ತಾ ನಾವ್ ಹೇಗ್ ಒಳಗಡೆ ಹೋದ್ವೋ ಅದೇ ಗತ್ತಲೆ ವಾಪಸ್ ಬಂದ್ವಿ. ನಾವು ಅಳ್ಳಿಲ್ಲ ಸ್ವಾಮಿ, ಅಯ್ಯೋ ನಮ್ಮನ್ ಯಾಕೆ ಜೈಲ್ಗೆ ಹಾಕ್ಬಿಟ್ರಿ, ಅಯ್ಯೋ ರಾಮ. ಆಯ್ತು ಸ್ವಾಮಿ, ನಿಮ್ಮಿಷ್ಟ ಒಳಗೆ ಹಾಕಿದ್ರಿ, ನ್ಯಾಯಾಲಯ ಬಿಟ್ಟು ಕಳಿಸ್ತು, ಬಂದ್ಬಿಟ್ವಿ. ಮತ್ತೆ ತಿರ್ಗಾ ಹೋರಾಟ ಶುರು ಮಾಡಿದ್ವಿ. ಆದ್ರೆ ನೀವು ಸ್ವಲ್ಪ ಜಾಸ್ತಿನೇ ಹೋರಾಡ್ತೀರಾ, ಎಲ್ರ ಜೊತೆ ಹೋರಾಡ್ತೀರಾ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ನಾನು ಎಲ್ರ ಜೊತೆಗೂ ಹೋರಾಡಲ್ಲ. ಎಲ್ರ ಜೊತೆ ಹೋರಾಡ್ತೀನಿ ಅಂದ್ರೆ ಏನರ್ಥ? 25 ವರ್ಷಗಳಿಂದ ಬಿಜೆಪಿ ಜೊತೆ ನಮ್ ದೋಸ್ತಿ ನಡೀತಾ ಇತ್ತು. ಆಗೆಲ್ಲ ಹೋರಾಡಿದ್ವಿ. ನಮ್ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರ್ತಿತ್ತಲ್ಲ, ಅವಾಗ ಎಲ್ರೂ ಖುಷಿಯಾಗಿದ್ರು. ಪವಾರ್ ಸಾಹಬ್ ವಿರುದ್ಧ ಹೋರಾಡ್ತಿದ್ವಿ, ಆಗ್ಲೂ ಖುಷಿಯಾಗಿದ್ರು. ಯಾವಾಗ ಬಿಜೆಪಿ ಜೊತೆ ಹೋರಾಟ ಶುರು ಆಯ್ತೋ ಆಗ ಸಂಜಯ್ ರೌತ್ ಬಗ್ಗೆ ಜನಗಳು ನಾವು ಹೋರಾಡ್ತಿದೀವಿ ಅಂತೆಲ್ಲ ಗಾಳಿ ಸುದ್ದಿ ಎಬ್ಬಿಸ್ತಿದ್ದಾರೆ. ನೋಡಿ, ಹೋರಾಟನೇ ನನ್ನ ಧರ್ಮ, ನನ್ನ ಕರ್ಮ. ಒಂದ್ ವೇಳೆ ಏನಾದ್ರೂ ನೀವು ನಮ್ಮ ಪಾರ್ಟಿನ ಮುಗಿಸೋದಕ್ಕೆ ಬಾಳಾ ಸಾಹೇಬ್ ಠಾಕ್ರೆ, ಉದ್ಧವ್ ಠಾಕ್ರೆ, ಈ ನಮ್ ಪರಿವಾರ ಏನಿದೆ ನಮ್ದು, ಅವ್ರ ವಿರುದ್ಧನೇ ಕೆಲಸ ಮಾಡ್ತಿದ್ರೆ ಆಗ ನಾವು ನಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ನಮ್ಮ ತಾಕತ್ ತೋರಿಸ್ಲೇಬೇಕಾಗತ್ತೆ. ಅಬ್ಬಬ್ಬಾ ಅಂದ್ರೆ ಏನ್ ಮಾಡ್ತೀರಿ ನೀವು? ಏನ್ ಗುಂಡು ಹೊಡೆದು ಬಿಡ್ತೀರಾ? ಇಲ್ಲ ಜೈಲಿಗೆ ಕಳಿಸ್ತೀರಾ? ಸುಳ್ಳು ಕೇಸ್ಗಳನ್ನ 10 ಕಡೆ ಹಾಕ್ತೀರಾ? ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡಕ್ಕಾಗತ್ರಿ ನೀವು? ನಮ್ಮಂಥ ಜನಗಳನ್ನ ನೀವು ಜಾಸ್ತಿ ಹೆದರ್ಸಕ್ಕಾಗಲ್ಲ. ಆದ್ರೆ ಹೇಗೆ ನಿಮ್ಮನ್ನ ಹೆದರಿಸಿದ್ರು, ನೀವ್ ಹೇಗೆ ಬೇರೆಯವ್ರನ್ನ ಹೆದರಿಸಿದ್ರಿ, ಇದ್ರ ಬಗ್ಗೆ ನನ್ನ ಹತ್ರ ಒಂದಷ್ಟು ಆರೋಪಗಳಿವೆ. ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ರಾವತ್ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆಯ ಮತ್ತೊಂದು ಸುತ್ತು. ಸೊ ನಿಮ್ಗೆ ಖುಷಿ ಆಗ್ಬೇಕಲ್ವಾ, ಬಿಜೆಪಿನೇ ನಿರ್ಧಾರ ಒಪ್ಕೊಂಡ್ರು, ಮುಖ್ಯಮಂತ್ರಿನೂ ಆಗೋದ್ರು. ಎಲ್ಲ ವಿಷಯ ಏನು ಅಂತಂದ್ರೆ ಅವಾಗ್ಲೇ ಯಾಕೆ ಕೊಡ್ಲಿಲ್ಲ? ನಮ್ ಪಾರ್ಟಿ ಹೊಡೆಯೋ ಅವಶ್ಯಕತೆನೂ ಇರ್ಲಿಲ್ವಲ್ಲ. ಸೊ ಬಿಜೆಪಿ ಜೊತೆಗಿನ 39 ವರ್ಷದ ಸಂಬಂಧ ಮುರಿದೋದಾಗ ಅದಕ್ಕೆ ನೀವೇ ಜವಾಬ್ದಾರಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಎದುರಿಗೆ ಬಂದಾಗಲೆಲ್ಲ ಅವ್ರ ಕಾಲ್ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೆ. ಈ ತರನ ಸಂಬಂಧ ಇತ್ತಲ್ವಾ ನಮ್ಗೆ? ಮೋದಿಜಿ ಅವ್ರಿಗೆ ಮಾಡಲ್ವಾ? ಅಲ್ಲ, ಮೋದಿಜಿ ಅವ್ರು ಯಾವತ್ತು ಅವಕಾಶನೇ ಕೊಟ್ಟಿಲ್ವಲ್ಲ. ವೆಲ್ಕಮ್ ಬ್ಯಾಕ್ ಆಪ್ಕಿ ಅದಾಲತ್ನಲ್ಲಿ. ಇವತ್ತು ನಾವು ಮೊಕದ್ದಮೆ ನಡೆಸ್ತಿರೋದು ಸಾಮ್ನಾದ ಸಂಪಾದಕ ಸಂಜಯ್ ರಾವತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಉದ್ಧವ್ ಠಾಕ್ರೆ ಶಿವಸೇನೆಯ ನಾಯಕ ಸಂಜಯ್ ರಾವತ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರಿಂದಾಗಿ ಉದ್ಧವ್ ಠಾಕ್ರೆ ಅವರ ಸರ್ಕಾರ ಬಿದ್ದು ಹೋಯಿತು ಎಂದು. ನಾರಾಯಣ್ ರಾಣೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ. ಅವರಂತಾರೆ ಸಂಜಯ್ ರಾವತ್ ಭಸ್ಮಾಸುರ ಅಂತ. ಯಾರ್ ತಲೆ ಮೇಲೆ ಕೈ ಇಡ್ತಾರೋ ಅವ್ರ ಕತೆ ಮುಗ್ದಂಗೆ. ಇವರು ಉದ್ಧವ್ ಠಾಕ್ರೆ ಅವರ ಸರ್ಕಾರದ ಮೇಲೆ ಕೈ ಇಟ್ರು, ಭಸ್ಮ ಆಗೋಯ್ತು. ಸರ್ಕಾರ ರಚಿಸಿದವ್ರು ಯಾರು? ನಾರಾಯಣ್ ರಾಣೆ ಅಂತೂ ರಚಿಸ್ಲಿಲ್ವಲ್ಲ. ನಾವು ನಾರಾಯಣ್ ರಾಣೆ ಅವರ ಮೇಲೆ ಕೈ ಇಟ್ವಿ, ಅವರು ಭಸ್ಮ ಆಗೋದ್ರು. ಅಲ್ಲಿ ಇಲ್ಲಿ ಪಾರ್ಟಿ ಬದಲಾಯಿಸ್ಕೊಂಡು ಈಗ ಈ ಜಾಗಕ್ಕೆ ಬಂದು ಕೂತಿದ್ದಾರೆ. ನೋಡಿ, ಯಾರು ನಮ್ಮ ಪಾರ್ಟಿಗೆ ಮೋಸ ಮಾಡ್ತಾರೋ ಅವ್ರ ಮೇಲೆ ಗ್ಯಾರಂಟಿಯಾಗಿ ನಮ್ಮ ಕೈ ಇಡ್ತೀವಿ. ಭಾರತೀಯ ಜನತಾ ಪಾರ್ಟಿಯವರು ಶಿವಸೇನೆಗೆ ತುಂಬಾ ಮೋಸ ಮಾಡಿದ್ರು. 2019ರಲ್ಲಿ ಏನು ಚುನಾವಣೆ ನಡೀತು, ಚುನಾವಣೆಗೆ ಮುಂಚೆ ಇಬ್ಬರ ಮಧ್ಯೆ ಏನು ಕಮಿಟ್ಮೆಂಟ್ ಆಗಿತ್ತು, ಏನು ಒಪ್ಪಂದ ಆಗಿತ್ತು, ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು ಎರಡೂ ಕಡೆ ನಾಯಕರುಗಳಿಂದ. ಅಂದ್ರೆ ನಿರ್ಣಯ ಆದಮೇಲೆ, ಅಂದ್ರೆ ರಿಸಲ್ಟ್ ಬಂದಮೇಲೆ ಅಧಿಕಾರದ ಹಂಚಿಕೆ ಆಗುತ್ತಲ್ಲ, ಪವರ್ ಶೇರಿಂಗ್ ಆಗುತ್ತಲ್ಲ, ಅದು 50-50 ಆಗಿರುತ್ತೆ ಅಂತ. ಇದು ಎಲ್ಲರ ಮುಂದೆ, ಮೀಡಿಯಾದ ಮುಂದೆನೇ ಆಗಿತ್ತಲ್ಲಪ್ಪ. ಪ್ರೆಸ್ ಕಾನ್ಫರೆನ್ಸಲ್ಲಿ ಟಿವಿಲಿ ತೋರಿಸ್ತಾ ಇದ್ರು, ಎಲ್ಲ ಚಾನೆಲ್ಗಳಲ್ಲೂ ತೋರಿಸ್ತಾ ಇದ್ರು ಹೀಗೀಗ ನಡೀತಾ ಇದೆ ಅಂತ. ಆದರೆ ಯಾವಾಗ ಚುನಾವಣೆ ಮುಗಿತೋ, ರಿಸಲ್ಟ್ ಬಂದ ನಂತರ ತಮ್ಮ ಮಾತನ್ನ ಬಿಜೆಪಿ ಉಳಿಸ್ಕೊಳ್ಳಿಲ್ಲ. ಈಗ ಆ ಥರ ಏನು ಆಗೇ ಇಲ್ಲ ಅಂತ ಹೇಳ್ತಾರೆ. ಅಮಿತ್ ಶಾ ಅವ್ರು ಹೇಳಿದ್ರು ಈ ತರ ಯಾವ್ದು ಇಲ್ಲ, ಹಂಗ್ ನಡೀಲಿಲ್ಲ. ಮತ್ತದಾದ್ಮೇಲೆ ನೀವು ನಮ್ ಜೊತೆಗೆ ಮಾತೇ ಆಡಿಲ್ಲ ಅಂತಂದ್ರೆ ನಾವು ನಮ್ ದಾರಿ ಹುಡ್ಕೊಳ್ಳೇಬೇಕಿತ್ತು, ಸರ್ಕಾರ ರಚಿಸ್ಲೇಬೇಕಾಗಿತ್ತು. ಅದಕ್ಕೆ ಮಹಾವಿಕಾಸ್ ಅಘಾಡಿ ಆಗೋಯ್ತು, ಸರ್ಕಾರ ರಚನೆ ಆಯ್ತು, ಉದ್ಧವ್ ಠಾಕ್ರೆ ಅವರು ಮುಖ್ಯಮಂತ್ರಿ ಆಗ್ಬಿಟ್ರು. ಅದ್ರಲ್ಲೇನ್ ತಪ್ಪಿದೆ? ಬಿಜೆಪಿ ಏನ್ ಹೇಳುತ್ತೆ ಅಂದ್ರೆ, ಎಲ್ಲೆಲ್ಲಿ ಚುನಾವಣೆ ರ್ಯಾಲಿ ನಡೀತಿತ್ತು ಅದರಲ್ಲಿ ನರೇಂದ್ರ ಮೋದಿ ಮತ್ತೆ ಬಾಳಾ ಸಾಹೇಬ್ ಠಾಕ್ರೆ ಅವರ ಫೋಟೋ ಹಾಕಿರ್ತಿದ್ರು. ಮತ್ತೆ ಆ ರ್ಯಾಲಿನಲ್ಲಿ ಹೇಳ್ತಾ ಇದ್ರು ಮುಂದಿನ ಸರ್ಕಾರ ದೇವೇಂದ್ರ ಫಡ್ನವೀಸ್ ಅವರ ಲೀಡರ್ಶಿಪ್. 2.5 ವರ್ಷದ ಮಾತಲ್ವಾ ಅದು? ಅಷ್ಟಕ್ಕೆ ಅವರು ಮುಖ್ಯಮಂತ್ರಿ ಆಗಿರ್ತಿದ್ರು. ಸೊ
ಆ ಲೆಕ್ಕದಲ್ಲಿ ಹೇಳ್ತಾ ಇದ್ರು ಅವರು. ಒಂದ್ ವೇಳೆ ಈಗ ವಿಷಯ ಏನು ಅಂತಂದ್ರೆ ರಜಜ್ಜಿ, ಸರಿ ಒಪ್ಕೊಳ್ಳೋಣ, ಶಿವಸೇನೆಗೆ ಮುಖ್ಯಮಂತ್ರಿ ಪದವಿ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಮತ್ತಿವಾಗ ಯಾಕೆ ಕೊಟ್ರಿ ಶಿಂದೆಗೆ? ಇದೇ ಶಿವಸೇನೆ ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಅವತ್ತೇ ಶಿವಸೇನೆ ಕೊಟ್ಟಿದ್ದಿದ್ರೆ ಈ ಜಂಜಾಟನೇ ಆಗ್ತಿರ್ಲಿಲ್ವಲ್ಲ, ಇವಾಗ ಕೊಟ್ರಲ್ಲ, ಏನ್ ಹೇಳ್ಬೇಕು? ಜನ ಏನ್ ಹೇಳ್ತಾರೆ, ಉದ್ಧವ್ ಠಾಕ್ರೆಗೆ ಮುಖ್ಯಮಂತ್ರಿ ಆಗಕ್ ಇಷ್ಟ ಇರ್ಲಿಲ್ಲ, ಅವ್ರಿಗೆ ಯಾವುದೇ ಆಸೆನೂ ಇರ್ಲಿಲ್ಲ, ಕನ್ಸೂ ಇರ್ಲಿಲ್ಲ. ಸಂಜಯ್ ರಾವತ್ ಈ ಐಡಿಯಾನ ಅವ್ರ ತಲೆಗೆ ಹಾಕಿದ್ರು ಅಂತ. ಅಲ್ಲ ಮತ್ತೆ ನೀವು ಮುಖ್ಯಮಂತ್ರಿ ಆಗಿ ಅಂತಂದ್ರು ಅಂತ. ಇದ್ರಲ್ಲೇನ್ ತಪ್ಪಿದೆ? ಅಲ್ಲ, ನನ್ನ ನಾಯಕ ಮುಖ್ಯಮಂತ್ರಿ ಆಯ್ತು ಅಂದ್ರೆ ಈ ರಾಜ್ಯದ ನೇತೃತ್ವ ತಗೊಳ್ಳೋದಾದ್ರೆ ಇದೇ ಒಂದು ವಿಚಾರಧಾರೆಯಿಂದ ನಾವು ಗುರುತಿಸ್ಕೊಂಡಿದೀವಿ. ಅಂದ್ರೆ ಉದ್ಧವ್ಜಿಯವರು ಮುಖ್ಯಮಂತ್ರಿ ಆಗ್ತಾರೆ, ರಾಜ್ಯದ ಹಿತದಲ್ಲಿ ಸರ್ಕಾರ ನಡೆಸ್ತಾರೆ. ಅಲ್ಲ, ಇದ್ರಲ್ಲಿ ತಪ್ಪೇನಿದೆ ಅಂತ ದಯವಿಟ್ಟು ನಂಗೆ ಹೇಳಿ ಸ್ವಾಮಿ. ಏಕನಾಥ್ ಶಿಂದೆ ಅಸೆಂಬ್ಲಿನಲ್ಲಿ ಹೇಳಿದ್ರು ಉದ್ಧವ್ ಠಾಕ್ರೆ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತಿದ್ರು ಅಂತ. ಹಾ, ಡೆಫಿನೆಟ್ಲಿ ಮಾಡ್ಬೇಕು ಅನ್ಕೊಂಡಿದ್ರು. ಆದ್ರೆ ಸಂಜಯ್ ರಾವತ್ ಅವರು ಅಡ್ಗಾಲನ್ ಹಾಕ್ಬಿಟ್ರು. ನೋಡಿ, ಉದ್ಧವ್ ಠಾಕ್ರೆನೇ ಶಿಂಡೆನೇ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ಯಾವಾಗ ಈ ಬಿಜೆಪಿ ಮತ್ತೆ ಶಿವಸೇನದ ಅಗ್ರಿಮೆಂಟ್ ಆಗಿತ್ತು, ಕಮಿಟ್ಮೆಂಟ್ ಆಗಿತ್ತು, ಅಂದ್ರೆ 2.5 ವರ್ಷ ಮುಖ್ಯಮಂತ್ರಿ ಪದವಿ ಇಬ್ಬರತ್ರನೂ ಇರುತ್ತೆ, ಆಗ ಶಿವಸೇನೆ ಕಡೆಯಿಂದ ಮುಖ್ಯಮಂತ್ರಿ ಸ್ಥಾನದಲ್ಲಿ 100% ಉದ್ಧವ್ ಠಾಕ್ರೆ ಅವರು ಏಕನಾಥ ಶಿಂಡೆ ಅವರ ಹೆಸರನ್ನೇ ತಗೊಂಡಿದ್ರು. ನಾವು ನಿರ್ಧಾರನೂ ಮಾಡಿದ್ವಿ, ನಮ್ಮ ಮುಖ್ಯಮಂತ್ರಿ ಏಕನಾಥ ಶಿಂದೆ ಆಗ್ತಾರೆ ಅಂತ. ಆದ್ರೆ ಬಿಜೆಪಿಯವರು ಈ ನಿರ್ಧಾರನ ಒಪ್ಪಿರ್ಲಿಲ್ಲ. ಸೊ ನಿಮ್ಗೆ ಖುಷಿ ಆಗ್ಬೇಕಲ್ವಾ, ಬಿಜೆಪಿನೇ ನಿರ್ಧಾರ ಒಪ್ಕೊಂಡ್ರು, ಶಿಂದೆ ಅಲ್ಲ ಸ್ವಾಮಿ, ಆಗೋದ್ರು. ಈಗ ವಿಷಯ ಏನು ಅಂತಂದ್ರೆ ಅವಾಗ್ಲೇ ಯಾಕೆ ಕೊಡ್ಲಿಲ್ಲ? ನಮ್ ಪಾರ್ಟಿ ಹೊಡೆಯೋ ಅವಶ್ಯಕತೆನೂ ಇರ್ಲಿಲ್ವಲ್ಲ. ಸೊ ಬಿಜೆಪಿ ಜೊತೆಗಿನ 39 ವರ್ಷದ ಸಂಬಂಧ ಮುರಿದೋದಾಗ ಅದಕ್ಕೆ ನೀವೇ ಜವಾಬ್ದಾರ. ಅಟಲ್ ಬಿಹಾರಿ ವಾಜಪೇಯಿ ಅವರು ಎದುರಿಗೆ ಬಂದಾಗಲೆಲ್ಲ ಅವ್ರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೆ. ಇವತ್ಗೂ ಅಡ್ವಾಣಿ ಸಾಹೇಬ್ರ ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಈ ಥರನೂ ಸಂಬಂಧ ಇತ್ತಲ್ವಾ ನಮ್ದು? ಅಂದ್ರೆ ಮೋದಿಜಿ ಅವ್ರಿಗೆ ಮಾಡಲ್ವಾ? ಅಲ್ಲ, ಮೋದಿಜಿ ಅವ್ರು ಯಾವತ್ತೂ ಅವಕಾಶನೇ ಕೊಟ್ಟಿಲ್ವಲ್ಲ. ಎಲ್ಲಿವರೆಗೂ ಮೋದಿಜಿಯವರು ಡೆಲ್ಲಿನಲ್ಲಿದ್ರೋ ಅಲ್ಲಿವರೆಗೂ ಮೋದಿಜಿಯವ್ರದು ಉದ್ಧವ್ಜಿಯವ್ರದು ಸಂಬಂಧ ಮಧುರವಾಗಿತ್ತು, ನಮ್ಮ ಸಂಬಂಧನೂ ಮಧುರವಾಗಿತ್ತು. ಆಮೇಲೆ ಹಾಳಾಗೋಯ್ತು. ನಾರಾಯಣ್ ರಾಣೆ ಇನ್ನೂ ಒಂದು ಹೇಳ್ತಾರೆ, ನಾನು 1 ವರ್ಷದ ಹಿಂದೆನೆ ಹೇಳ್ಬಿಟ್ಟಿದ್ದೆ, ಸಂಜಯ್ ರಾವತ್ ಅವರು ಮಾತೋಶ್ರೀನಲ್ಲಿ ಸುರಂಗ ಮಾಡ್ಬಿಟ್ಟಿದ್ದಾರೆ ಅಂತ, ಅವ್ರದನ್ನ ಬೀಳ್ತಾರೆ ಅಂತ. ನಾರಾಯಣ್ ರಾಣೆ ಅಂಥ ದೊಡ್ಡ ಮನುಷ್ಯ ಅಲ್ಲ ಸ್ವಾಮಿ. ನಾನು ಯಾಕೆ ಅವ್ರ ಮಾತಿಗೆ ಜವಾಬ್ ಕೊಡ್ಲಿ? ಇಂಥ ಜನಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಯಾಕೆ ಸುಮ್ಮನೆ? ಆದ್ರೆ ನೀವವ್ರಿಗೆ ಜವಾಬ್ ಕೊಟ್ಟಿದ್ರಲ್ಲ. ಇಲ್ಲ, ನಾನು ಅವ್ರಿಗೆ ಜಾಸ್ತಿ ಜವಾಬೇನೂ ಕೊಡೋದಿಲ್ಲ. ಆದ್ರೆ ಜವಾಬ್ ಕೊಟ್ಟಾಗ ಒಂದ್ಸಲ ಸರಿಯಾಗಿ ಕೊಡ್ತೀನಿ. ನೀವವ್ರಿಗೆ ಜವಾಬ್ ಕೊಡ್ತೀರಾ, ನಾನ್ ನಿನ್ನನ್ನ ಬೆತ್ತಲೆ ಮಾಡ್ಬಿಡ್ತೀನಿ ಅಂತ. ಹಾ, ಅದೇನು ಅಂದ್ರೆ ಈ ವ್ಯಕ್ತಿ ಇದಾನಲ್ಲ ನೋಡಿ, ನಾನು ಯಾವತ್ತೂ ಮರೆಯಲ್ಲ, ನನ್ನಂಥ ವ್ಯಕ್ತಿಗಳು ಮರೆಯಲ್ಲ. ಹಿಂದೆ ಇವರು ನಮ್ಮ ದೋಸ್ತಿ ಜೊತೆಗಾರರಾಗಿದ್ರು ಅಂತ. ಏಕನಾಥ್ ಶಿಂಡೆ, ನಾವು 20-25 ವರ್ಷ ಜೊತೆ ಕೆಲಸ ಮಾಡಿದೀವಿ. ನಾರಾಯಣ್ ರಾಣೆನೂ ನಮ್ಮ ಜೊತೆನೇ ಇದ್ದವರು, ಜೊತೆ ಕೆಲಸ ಮಾಡಿದ್ದಾರೆ. ಯಾರ್ಯಾರು ನಮ್ಮನ್ನ ಬಿಟ್ಟು ಹೋಗಿದಾರೋ ಅವರೆಲ್ಲರೂ ನಮ್ಮ ಜೊತೆಗಿದ್ದವ್ರೆ, ನಮ್ಮ ಜೊತೆ ಕ್ಲೋಸ್ ಆಗಿದ್ದವ್ರೇನೆ. ಸೊ ಒಬ್ರ ಜೊತೆ ಒಬ್ರು ಭಾವನೆ ಚೆನ್ನಾಗಿತ್ತು ಅಂದ್ಮೇಲೆ ಅದು ಹಾಗೇ ಇರ್ಬೇಕಲ್ವಾ? ಯಾರ ಬಗ್ಗೆ ಭಾವನೆ ಇದೆಯೋ ಅವರಿಗೆ ನೀನೊಬ್ಬ ನಾಮರ್ದ ಅಂತೀರ. ನೋಡಿ, ಅದೇನಾಯ್ತು ಅಂದ್ರೆ ಈಗ ಅವ್ರ ಬಂಡವಾಳ ಏನಿದೆಯಲ್ಲ, ಅವರು ಹೊರಗಡೆ ಹೋಗ್ತಿದ್ದ ಹಾಗೇನೆ ಶಿವಸೇನೆ ವಿರುದ್ಧನೇ ಮಾತಾಡ್ತಾ ಇರ್ಬೇಕವ್ರು. ಆಗ್ಲೇ ಅವ್ರಿಗಲ್ಲಿ ಮರ್ಯಾದೆ ಸಿಗೋದು. ಇದ್ಯಾವಾಗ್ಲೂ ನಡೀತಾನೆ ಇರುತ್ತೆ. ಅವರು ಅಲ್ಲಿ ಬೊಗಳೋದನ್ನ ನಿಲ್ಸ್ಬಿಟ್ರೆ ಆಗ ಅವ್ರಿಗಲ್ಲಿ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ಅವ್ರು ಈ ಥರದ ಮಾತುಗಳನ್ನ ಆಡ್ತಾನೆ ಇರ್ತಾರೆ. ಆದ್ರೆ ನೀವು ಅದೇ ತರ ಮಾತುಗಳನ್ನ ಆಡ್ತೀರಿ. ಹೌದು ಸ್ವಾಮಿ, ನಾನು ನನ್ನ ಪಾರ್ಟಿಲಿದ್ದೀನಲ್ಲ, ನನ್ನ ಪಾರ್ಟಿಲಿದ್ದೀನಿ, ನನ್ನ ಪಾರ್ಟಿ ಮಾತುಗಳನ್ನ ಎತ್ತಿ ಹಿಡಿತೀನಿ. ನೋಡಿ, ಏಕನಾಥ್ ಶಿಂದೆ ಅವ್ರು ಹೇಳ್ತಾರೆ, ಹಿಂದೆ ಶಿವಸೇನೆ. ನೋಡಿ, ಏಕನಾಥ್ ಶಿಂಡೆ ಕೇವಲ ಮುಖ್ಯಮಂತ್ರಿ, ಅವನು ನಾಯಕ ಆಗಬೇಕು, ಆಗ ಅವನ ಮಾತನ್ನ ಕೇಳಿಸ್ಕೋತೀವಿ. ಸೊ ಮುಖ್ಯಮಂತ್ರಿ ಅವರು ಹೇಳ್ತಾರೆ, ಮುಖ್ಯಮಂತ್ರಿ ನಾಯಕ ಅಲ್ಲ ಸ್ವಾಮಿ, ಪಾರ್ಟಿನಲ್ಲಿ ಅವನು ಬಿಜೆಪಿ ಅವರ ಭಿಕ್ಷೆಯಿಂದಾಗಿ ಮುಖ್ಯಮಂತ್ರಿ ಪದವಿಯಲ್ಲಿ ಕೂತಿದ್ದಾನೆ. ಮುಖ್ಯಮಂತ್ರಿ ಅಂತೂ ಅವರೇ ಸರ್ಕಾರ ನಡೆಸ್ತಾ ಇದ್ದಾರಲ್ಲ. ನೋಡಿ, ಮುಖ್ಯಮಂತ್ರಿಗಳು ಬರ್ತಾರೆ, ಹೊರಟೋಗ್ತಾರೆ, ಆದ್ರೆ ನಾಯಕ ಆಗಿರ್ತಾನೆ, ಪಾರ್ಟಿ. ಆದ್ರೆ ಅವ್ರು ಹೇಳೋ ಈ ಮಾತು ಸರಿ ಇದೆಯಾ ಅಂತ ಅಂದ್ರೆ, ಮೊದಲು ಏನ್ ಸರ್ಕಾರ ಇತ್ತು ಅದರ ರಿಮೋಟ್ ಕಂಟ್ರೋಲ್ ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಕೈಯಲ್ಲಿ ಇರ್ತಿತ್ತು. ಯಾವಾಗ ನೀವು ಉದ್ಧವ್ ಠಾಕ್ರೆ ಅವರ ಸರ್ಕಾರ ಮಾಡಿದ್ರು ಆಗ ನೀವು ರಿಮೋಟ್ ನ ಶರದ್ ಪವಾರ್ ಅವರ ಕೈಯಲ್ಲಿ ಯಾವತ್ತೂ ಇಲ್ಲ. ನಿಮಗೆ ಠಾಕ್ರೆ ಪರಿವಾರದ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರು ಯಾವತ್ತೂ ಯಾರ ರಿಮೋಟ್ ಕಂಟ್ರೋಲ್ ಅಲ್ಲೂ ಇರೋದಿಲ್ಲ. ನಿಮಗೆ ಎಲ್ರಿಗಿಂತ ಜಾಸ್ತಿ ಬಾಳಾ ಸಾಹೇಬ್ ಠಾಕ್ರೆ ಅವ್ರ ಬಗ್ಗೆ, ಅವ್ರ ಪರಿವಾರದ ಬಗ್ಗೆ ಗೊತ್ತು. ಇದ್ಯಾಕೆ ಈ ಥರ ಆಗಿದೆ ಅಂದ್ರೆ, ಬಿಟ್ಟು ಹೋದ್ಮೇಲೆ ಇಂಥ ಮಾತುಗಳೆಲ್ಲ ಇವ್ರ ತಲೆಗೆ ಹೊಳೆಯುತ್ತೆ. ನನಗೆ ಈ ಪರಿವಾರದ ಬಗ್ಗೆ ಗೊತ್ತಿದೆ, ಬಾಳಾ ಸಾಹೇಬ್ ಅವರ ಪರಿವಾರದ ಬಗ್ಗೆ. ಅದಕ್ಕೆ ನನ್ಗೆ ಆಶ್ಚರ್ಯ ಆಗಿತ್ತು. ಅಂದ್ರೆ 50 MLAಗಳು ನಿಮ್ಮ ಕಣ್ಣ ಮುಂದೆನೆ ಕಳ್ಸ್ಕೊಂಡ್ಬಿಟ್ರು, 12 ಜನ ಎಂಪಿಗಳು ನಿಮ್ಮ ಮೂಗಿನ ಕೆಳಗೆ ಕಳ್ಸ್ಕೊಂಡ್ಬಿಟ್ರು, ಮತ್ತೆ ನಿಮ್ಗೆ ಅದು ಗೊತ್ತಿತ್ತಲ್ಲ. ಪ್ರತಿಯೊಂದು ಗೊತ್ತಿತ್ತು. ಏನ್ ನಡೀತಾ ಇದೆ ಪರ್ದೆ ಹಿಂದೆ, ಯಾವ ಥರ ಸ್ಕ್ರೀನ್ ಪ್ಲೇ ಬರೆಯಲಾಗ್ತಾ ಇದೆ, ನಾವು ಚಿತ್ರಕಥೆ ಅಂತೀವಲ್ಲ, ಯಾರು ಬರಿತಾ ಇದ್ದಾರೆ, ಏನೇನ್ ಡೈಲಾಗ್ಸ್ ಇದೆ, ಅದರಲ್ಲಿ ಸಲೀಂ ಜಾವೇದ್ ಯಾರು ಬರಿತಾ ಇರೋರು, ಇವೆಲ್ಲ ಗೊತ್ತಿತ್ತು. ಪದೇ ಉದ್ಧವ್ ಠಾಕ್ರೆ ಅವರು
ನಮ್ಮ ಮುಂದೆನೆ ಏಕ್ನಾಥ್ಜಿ ಅವ್ರನ್ನ ಕೇಳಿದ್ರು, ನೋಡುಗರು ಹಿಂಗೇನೇನೋ ಮಾತಾಗ್ತಾ ಇದೆ ನಿಮ್ ಬಗ್ಗೆ ಅಂತ, ಇದು ನಿಜಾನಾ ಅಂತ. ಉದ್ಧವ್ಜಿ ಇನ್ನೂ ಒಂದು ಮಾತು ಹೇಳಿದ್ರು, ನೀವು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತಿದ್ರೆ ಅದಕ್ಕೋಸ್ಕರನೇ ಇವೆಲ್ಲ ನಡೀತಾ ಇದೆ ಅಂದ್ರೆ ನಾನೀಗ್ಲೇ ರಾಜೀನಾಮೆ ಕೊಟ್ಬಿಡ್ತೀನಿ, ನೀವೇ ಆಗಿ ಅಂತ. ನನಗೇನು ಆಸೆ ಇಲ್ಲ ಈ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತ, ನನಗಾಗೋದಕ್ಕೆ ಇಷ್ಟ ಇಲ್ಲ ಅಂದ್ರು. ನೀವ್ ಯಾವಾಗ ಬೇಕಾದ್ರೂ ಆಗ್ಬೋದು ಅಂದ್ರು. ಆದ್ರೆ ಪ್ರತಿ ಸಲ ಈ ವ್ಯಕ್ತಿ ಒಂದೇ ಒಂದು ಮಾತು ಹೇಳ್ತಾ ಇದ್ದಿದ್ದು, ಇಲ್ಲ ಇಲ್ಲ ಸಾಬ್, ನೀವೇ ಕೂತ್ಕೋಬೇಕು, ನಾವು ನಿಮ್ ಜೊತೆಗೆ ಇರ್ತೀವಿ, ನನ್ನ ಬಗ್ಗೆ ಸುಮ್ಮನೆ ಗಾಳಿ ಸುದ್ದಿ ಹರಡ್ತಾ ಇದ್ದಾರೆ ಅಂದ್ರು. ಅವರೆಲ್ಲರೂ ಇದನ್ನು ಹೇಳ್ತಾ ಇದ್ರು. ಆದ್ರೆ ಅವರ ಮನಸ್ಸಲ್ಲಿ ಯಾರಾದ್ರೂ ಮೋಸದ ಬೀಜನೇನಾದ್ರೂ ಬಿತ್ತಿದ್ರೆ ಆಮೇಲೆ ಒಂದು ಕತ್ತಿ ಕೂಡ ತೂಗ್ತಾ ಇತ್ತು, ಒಂದು ಭಯದ್ದು, ತನಿಖೆದು. ಸೊ ಭಯನೂ ಇದೆ, ದುರಾಸೆನೂ ಇದೆ, ಇದೆರಡಕ್ಕೂ ಬಲಿಯಾಗೋದ್ರಿ ಇವ್ರುಗಳು. ನೋಡಿ, ಅವರು ಇನ್ನೂ ಒಂದು ಹೇಳಿದ್ರು, ಉದ್ಧವ್ಜಿ ಜೊತೆ ನಮ್ಮ ಮಾತುಕತೆ ನಡೀತಿತ್ತು, ನಾವು ಒಪ್ಪಂದ ಮಾಡ್ಕೋಬೋದಾಗಿತ್ತು, ಆದ್ರೆ ಸಂಜಯ್ ರಾವತ್ ಅವ್ರಿಗೆ ಒಪ್ಪಂದ ಆಗೋದು ಬೇಕಿರ್ಲಿಲ್ಲ, ಅದಕ್ಕೆ ಅವರು ನಮ್ಮ ಪ್ರತಿಕೃತಿನ ಸುಡ್ಸಿದ್ರು, ನಮ್ಮ ಮನೆಗಳ ಮೇಲೆ ಇನ್ನೇನ್ ಮಾಡ್ಬೇಕಿತ್ತು, ಕೆಟ್ಟಾಗಿ ಬೈದ್ರು. ಏನ್ ಮಾಡ್ಬೇಕು ಹೇಳಿ? ನಾನ್ ಕಲ್ಲು ಹೊಡೆದ್ನಾ? ಜನ ರೋಚ್ಗೆದ್ದಿದ್ದಾರೆ ನಿಮ್ಮ ಮೋಸ ದಗಾ ನೋಡಿ, ಅದಕ್ಕೆ ಜನ ಕಲ್ಲು ಹೊಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಶಿವಸೇನೆ ಇದೆ, ಇಡೀ ದೇಶದಲ್ಲಿ ಇದೇ ನಡೀತಾ ಇರೋದು, ಬರೀ ನಮ್ಮೇಲೆ ಯಾಕೆ ಬ್ಲೇಮ್ ಮಾಡ್ತಾ ಇದ್ದೀರಾ ನೀವು? ನೀವ್ ಹೇಳಿದ್ರಿ 40 ಹೆಣ ಅಸ್ಸಾಮಿಂದ ಬರುತ್ತೆ ಮತ್ತೆ ಪೋಸ್ಟ್ ಮಾರ್ಟಮ್ ಆಗ್ದೇನೆ ಸ್ಮಶಾನಕ್ಕೆ ಹೋಗುತ್ತೆ. ಹೌದು, ನಾನು ಹೇಳಿದ್ನಲ್ಲ, ನೀವದ್ರ ಅರ್ಥನ ತಿಳ್ಕೋಬೇಕು. ನೋಡಿ, ನಾನೊಂದು ಭಾಷಣದಲ್ಲಿ ಹೇಳಿದ್ದೆ, ಈ 40 ಜನ ಏನು ಗುವಾಹಟಿಲೋ ಕೂತಿದ್ದಾರೆ ಮತ್ತೆ ಯಾವ ಮಂದಿರದಲ್ಲಿ ಬೇಡ್ಕೋತಾ ಇದ್ದಾರೆ ಆ ಮಂದಿರದ ಬಗ್ಗೆ ನಾನು ಮಾಹಿತಿ ನೀಡಿದೆ. ಆ ಮಂದಿರದಲ್ಲಿ ಏನ್ ನಡೆಯುತ್ತೆ, ಅವರ ಪೂಜೆ ಪುನಸ್ಕಾರಗಳೇನು, ಕಾಮಾಖ್ಯ ಮಂದಿರದ ಬಗ್ಗೆ ಹೇಳ್ತಾ ಅದೇನೆ. ಆದ್ರೆ ನೋಡಿ, ಇವ್ರ ಆತ್ಮಗಳೆಲ್ಲ ಸತ್ತು ಹೋಗಿದೆ ಈಗ. ಈ ಜನಗಳದು ಯಾರ ಆತ್ಮದ್ರೋಹ ಮೋಸ ಮಾಡ್ಕೋತಾರೋ ಅವ್ರ ಹೃದಯದಲ್ಲಿ ಆತ್ಮ ಇರಲ್ಲ, ಆತ್ಮ ಸತ್ತು ಹೋಗುತ್ತೆ. ಸೊ ಯಾರ ಆತ್ಮ ಸತ್ತಿದ್ಯೋ ಅದನ್ನ ಶವ ಅಂತಾನೆ ಕರೆಯೋದು, ಜೀವಂತ ಶವಗಳವು. ಅದರಲ್ಲೇನ್ ತಪ್ಪಿದೆ ಹೇಳಿ? ಈಗ ಜೀವಂತ ಶವ ಅನ್ನೋ ಶಬ್ದನ ರಾಮ್ ಮನೋಹರ್ ಲೋಹಿಯಾರಿಂದ ಹಿಡಿದು ಬಾಳಾ ಸಾಹೇಬ್ ಠಾಕ್ರೆ ಅವ್ರಿಗೂ ಎಲ್ಲರೂ ಬಳಸಿದ್ದಾರೆ. ಲೋಕತಂತ್ರದಲ್ಲಿ ಇಂಥ ಜೀವಂತ ಶವಗಳಿಂದ ಏನೂ ಪ್ರಯೋಜನ ಆಗಲ್ಲ. ನೀವು ಯಾರಿಗ್ ಜೀವಂತ ಶವ ಅಂತಿದ್ದೀರೋ ಅವರು ಉದ್ಧವ್ ಠಾಕ್ರೆ ಮತ್ತೆ ರಶ್ಮಿ ಠಾಕ್ರೆ ಜೊತೆ ಮಾತುಕತೆ ನಡೆಸ್ತಿದ್ರು. ಇಲ್ಲ, ಒಂದು ದಾರಿ ಕಂಡುಕೊಳ್ಳೋದ್ರಲ್ಲಿ ಎಂತದೂ ನೀವು ಇಲ್ಲ. ಮಧ್ಯೆ ಅಡ್ಗಾಲನ್ನ ಹಾಕ್ಬಿಟ್ರಂತೆ. ನಾನ್ಯಾಕೆ ಹಾಕ್ಲಿ? ಪಾರ್ಟಿ ನಮ್ದೇ, ಉದ್ಧವ್ಜಿಯವರು ನಮ್ ನಾಯಕರು. ಅಲ್ದೆ ಮಿನಿಟ್ಗೂ ನಮ್ಮ ಸಂವಾದ ನಡೀತಾ ಇತ್ತು, ಕಮ್ಯುನಿಕೇಶನ್ ನಡೀತಾ ಇತ್ತು. ಇವರು ಸುಳ್ಳು ಹೇಳ್ತಾ ಇದ್ದಾರ್ರಿ, ಇವರು ಸುಳ್ಳನ್ನ ಆಧಾರ ಮಾಡ್ಕೋತಿದ್ದಾರೆ. ನೋಡಿ, ಈ 40 ಜನ ಏನ್ ಹೊರಟೋದ್ರು ಅದರಲ್ಲಿ 10 ಜನಗಳ ಮೇಲೆ ಇಡಿ ಅವರ ತನಿಖೆ ನಡೀತಾ ಇತ್ತು, ಅವ್ರು ಹೆದರ್ಕೊಂಬಿಟ್ರು. 3 ಜನಗಳ ಮೇಲೆ ಸಿಬಿಐ ಅವ್ರ ತನಿಖೆ ನಡೀತಾ ಇತ್ತು, ಅವರು ಹೆದರ್ಕೊಂಬಿಟ್ರು. ಇವ್ರ ಜೊತೆ ಇನ್ನೊಂದಿಬ್ಬರ ಮೇಲೆ ಇನ್ಕಮ್ ಟ್ಯಾಕ್ಸ್ ಅವರು ದಾಳಿ ಮಾಡಿದ್ರು, ಅವ್ರಿಗೆ ಹೆದರ್ಸಿದ್ರು, ಬೆದರಿಕೆ ಹಾಕಿದ್ರು, ಆಮೇಲೆ ದುಡ್ಡಿನ ಆಸೆ ತೋರ್ಸಿದ್ರು. ಅದಕ್ಕೆ ಅವ್ರು ಬಿಟ್ಟು ಹೋದ್ರು, ಓಡ್ ಹೋಗ್ಬಿಟ್ರು. ಅಲ್ರಿ, ಇವಾಗ ಮಧ್ಯಪ್ರದೇಶದಲ್ಲಿ ನಾನಿದ್ನಾ? ಅಲ್ಲ, ಆದ್ರೆ ಅವರು ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಮತ್ತೆ 22 ಜನ ಬಿಟ್ಟು ಹೋದ್ರಲ್ಲ, ಅಲ್ಲಿ ಸಂಜಯ್ ರಾವತ್ ಇದ್ನಾ? ಅಥವಾ ಬೇರೆ ರಾಜ್ಯಗಳಲ್ಲೆಲ್ಲ ಜನ ಬಿಟ್ಟು ಹೋಗ್ತಾರಲ್ಲ, ಅಲ್ಲಿ ಸಂಜಯ್ ರಾವತ್ ಇದ್ನಾ? ಅಥವಾ ಶಿವಸೇನೆ ಇದೆಯಾ? ಯಾರಿದಾರಲ್ಲಿ? ಮಧ್ಯಪ್ರದೇಶದಲ್ಲಿ ಯಾವ ಆಟ ನಡೀತೋ ಮಹಾರಾಷ್ಟ್ರದಲ್ಲೂ ಅದೇ ನಡೀತು. ಯಾವ್ದನ್ನ ರಾಜಸ್ಥಾನದಲ್ಲಿ ಮಾಡಕ್ ಹೊರಟಿದ್ರೋ, ಯಾವ್ದನ್ನ ಛತ್ತೀಸ್ಗಢದಲ್ಲಿ ಮಾಡಕ್ ಹೊರಟಿದ್ರೋ, ಜಾರ್ಖಂಡಲ್ಲಿ ಮಾಡಕ್ ಹೊರಟಿದ್ರೋ, ಡೆಲ್ಲಿನಲ್ಲಿ ಮಾಡಕ್ ಹೊರಟಿದ್ರೋ, ತೆಲಂಗಾಣದಲ್ಲಿ ಯಾವ ಆಟ ಆಡಕ್ ಹೊರಟಿದ್ರೋ ಅದೇ ಆಟನ ಮಹಾರಾಷ್ಟ್ರದಲ್ಲೂ ಆಡಿದ್ರು. ಅದ್ರಲ್ಲೇನಿದೆ ಹೊಸ ವಿಷಯ? ಆದ್ರೆ ಅವರು ಪಬ್ಲಿಕ್ ಆಗಿ ಹೇಳ್ತಾ ಇದ್ದಾರೆ, ಉದ್ಧವ್ ಠಾಕ್ರೆ ಇರ್ಲಿ, ರಶ್ಮಿ ಠಾಕ್ರೆ ಇರ್ಲಿ, ಅವರು ನಿಮ್ಮ ಮಾತನ್ನ ಕೇಳ್ತಾರೆ, ಮತ್ತೆ ನೀವು ಆ ಒಪ್ಪಂದ ಆಗಕ್ ಬಿಡ್ಲಿಲ್ಲ. ಇಲ್ಲ, ಒಂದು ಮಾತು ಹೇಳ್ಬಿಡ್ತೀನಿ ನೋಡಿ, ನನ್ನ ಮಾತನ್ನ ಯಾರೂ ಕೇಳೋದಿಲ್ಲ. ನಾನು ನನ್ನ ಮಿತಿ ಏನು ಅನ್ನೋದನ್ನ ತಿಳ್ಕೊಂಡಿದ್ದೀನಿ, ಅದರ ಪ್ರಕಾರ ನಡ್ಕೋತೀನಿ. ಖಂಡಿತವಾಗ್ಲೂ ಪಾರ್ಟಿನಲ್ಲಿ ನನಗೂ ಒಂದು ಪದವಿ ಇದೆ. ಉದ್ಧವ್ಜಿ ನನ್ನ ಗೆಳೆಯರು, ನನ್ನ ಸಹೋದರರು. ನಾವಿಬ್ರು ಪರಸ್ಪರ ಮಾತಾಡ್ತೀವಿ. ಒಂದು ವೇಳೆ ನಾವೆಲ್ಲರೂ ಉದ್ಧವ್ ಠಾಕ್ರೆ ನಮ್ಮ ಸೇನಾಪತಿ ಅಂತ ಒಪ್ಕೊಂಡಿದ್ರೆ ನಿರ್ಣಯ ತಗೊಳ್ಳೋ ಎಲ್ಲ ಅಧಿಕಾರ ನಮ್ಮ ಸೇನಾಪತಿಗಿದೆ. ಉದ್ಧವ್ ಠಾಕ್ರೆ ಅವ್ರು ಏನ್ ಹೇಳ್ತಾರೋ ಅದನ್ನ ನಾನು ಒಪ್ತೀನಿ. ಒಂದು ವೇಳೆ ಅವರ ಮಾತು ನನಗಿಷ್ಟ ಇಲ್ಲದೆ ಇರಬಹುದು, ಅದ್ರ ಬಗ್ಗೆ ನಾನು ಯಾವತ್ತೂ ಅವ್ರ ಹತ್ರ ಡಿಬೇಟ್ ಮಾಡೋದಿಲ್ಲ. ಆದ್ರೆ ನಾರಾಯಣ್ ರಾಣೆ ಹೇಳ್ತಾರೆ, ಪಾರ್ಲಿಮೆಂಟ್ ಹೌಸಲ್ಲಿ ಸಂಜಯ್ ರಾವತ್ ನನ್ ಜೊತೆ ಕುತ್ಕೊಂಡು ಉದ್ಧವ್ ಠಾಕ್ರೆ ಮತ್ತೆ ನಾನು ಯಾವತ್ತೂ ಅವ್ರ ಜೊತೆ ಕೂತೇ ಇಲ್ವಲ್ಲ. ಅವ್ರು ಹೇಳ್ತಾರೆ, ನಾನೇನಾದ್ರೂ ಆ ಮಾತನ್ನೆಲ್ಲ ರಶ್ಮಿ ಠಾಕ್ರೆ ಅವರು ಚಪ್ಲಿಲ್ ಹೊಡಿತಾರೆ ಸಂಜಯ್ ರಾವತ್ಗೆ ಅಂತ. ಯಾರಿಗೆ? ರಾಣೆಗ? ನಿಜ ಹೇಳ್ಬೇಕು ಅಂದ್ರೆ ರಾಣೆಗೆ ಚಪ್ಲಿನಲ್ಲೇ ಹೊಡಿಬೇಕು. ಇಂಥ ಒಬ್ಬ ದಗಲ್ಬಾಜಿ ದೇಶದ ರಾಜಕೀಯದಲ್ಲೇ ಇರಲಿಲ್ಲ. ನಾನು ನನ್ನ ಪಾರ್ಟಿಲಿದ್ದೀನಿ, ನೀವು 3 ಸಲ ಪಾರ್ಟಿ ಬಿಟ್ಟಿದ್ದೀರಾ. ನಾನು ನನ್ನ ಪಾರ್ಟಿಗೆ ನಿಯತ್ತಾಗಿದ್ದೀನಿ. ಇದೇ ನನ್ನ ತುಂಬ ದೊಡ್ಡ ಸಾಧನೆ, ಇದೇ ನನ್ನ ತಾಕತ್ತು ಕೂಡ.
ಹಿಂದೆ ಈ 40 ಜನ ನನಗೆ ಗೆಳೆಯರಾಗಿದ್ರು. ಆದ್ರೆ ಇವತ್ತು ನನ್ನ ಮುಂದೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕಾಗಲ್ಲ. ಯಾಕೆಂದ್ರೆ ನಾನು ಯಾವತ್ತೂ ಅವ್ರಿಗೆ ಕೆಟ್ಟದನ್ನ ಬಯಸಿಲ್ಲ, ಕೆಟ್ಟದನ್ನ ಮಾಡೂ ಇಲ್ಲ. ಈಗ ನಾರಾಯಣ್ ರಾಣೇನೂ ಇಲ್ಲೇ ಇದ್ದಾರೆ. ಶಿಂಡೆ ಮತ್ತವರ ಜೊತೆಯವರು ನನಗೆ ಹೇಳ್ಬೋದು, ನಾವೇನ್ ಕೆಟ್ಟದ್ ಮಾಡಿದೀವಿ. ಅವ್ರಿಗೆ ಮಂತ್ರಿ ಮಾಡಿದ್ವಿ, ಮುಖ್ಯಮಂತ್ರಿ ಮಾಡಿದ್ವಿ, ಕೆಲವ್ರನ್ನ ದೊಡ್ಡ ದೊಡ್ಡ ಪದವಿನಲ್ಲಿ ಕೂರಿಸಿದ್ವಿ. ಯಾರಿದ್ರು ನೋಡಿ, ಖುದ್ದು ಏಕನಾಥ್ ಶಿಂಡೆ ಹೇಳ್ತಿರ್ತಾರೆ ನಾನೊಬ್ಬ ರಿಕ್ಷಾ ಓಡಿಸ್ಕೊಂಡಿದ್ದವನು ಅಂತ. ರಿಕ್ಷಾ ಓಡಿಸೋ ಒಬ್ಬ ವ್ಯಕ್ತಿ ಇವತ್ತು ಎಲ್ಲಿಗೆ ಹೋಗಿ ತಲುಪಿದ್ದಾನೆ? ಯಾರು ಮಾಡಿ ಸ್ವಾಮಿ ಅದನ್ನ? ಶಿವಸೇನಾ ಅನ್ನೋ 4 ಅಕ್ಷರ ಮಾಡಿದ್ದು. ಶಿವಸೇನನ ಹುಟ್ಟಾಕ್ದವ್ರು ಯಾರು? ಶಿವಸೇನನ ಬಾಳಾ ಠಾಕ್ರೆ ಅವರು, ಅವ್ರ ಪರಿವಾರದವ್ರು ಹುಟ್ಟಾಕಿದ್ದು. ಈಗ ನೀವ್ ಎಲ್ಲಿಗೆ ಓಡೋಗ್ಬಿಟ್ರಿ? ಯಾಕೆ ಓಡೋದ್ರಿ? ಸಂಕಷ್ಟದ ಸಮಯದಲ್ಲಿ ನಿಮಗೇನಾದ್ರೂ ಹೆದರಿಕೆ ಇದ್ರೆ ನೀವು ನಮ್ ಜೊತೆ ಮಾತಾಡ್ಬೇಕಾಗಿತ್ತು. ಇದೇ ಸಂಕಷ್ಟ ನಮಗೂ ಬಂದಿತ್ತಲ್ಲಪ್ಪ. ನೋಡಿ, ನೀವಂತೂ ದಿನ ಹೇಳ್ತಿರ್ತೀರಾ ಈ MLAs ಏನ್ ಹೋಗಿದ್ದಾರೆ, ಇವ್ರು ವಾಪಸ್ ಬಂದ್ಬಿಡ್ತಾರೆ. ಅದ್ರಲ್ಲಿ 20 ಜನ ಬರ್ತಾರೆ, 18 ಜನ ಬರ್ಬೇಕು ಅಂತ ಕೆಲವರು ರಚನೆ ಆಗೋದಿಲ್ಲ. ನೋಡಿ, ಈ ಮಾತು ನಡೀತಾ ಇತ್ತು ಸರಿನೇ. ಆದ್ರೆ ಭಯ ಎಷ್ಟಿತ್ತು ಅಂತಂದ್ರೆ, ಅವ್ರುಗಳು ಕತ್ತಿನ ಹೇಗ್ ತಲೆ ಮೇಲೆ ತೂಗ್ಬಿಟ್ಟಿದ್ರು ಅಂದ್ರೆ, ಡೆಲ್ಲಿವಾಲಾಗಳು ಜೈಲ್ಗೆ ಹೋಗ್ತೀರಾ, ಇಡೀ ಬರುತ್ತೆ, ಈ ಗೊಗ್ಗಾಯ ಬರ್ತಾನೆ ಅಂತೀವಲ್ಲ, ಓಡೋಗು ಇಲ್ಲ ಗೊಗ್ಗಾಯ ಬಂದುಬಿಡ್ತಾನೆ, ಮಲಕೋ ಇಲ್ಲ ಗೊಗ್ಗಾಯ ಬಂದುಬಿಡ್ತಾನೆ, ಹಂಗೆ ಗೊಗ್ಗಾಯಿಗಳಿವರೆಲ್ಲ. ಏನ್ ಕಾರಣ ಇರ್ಬೋದು ಈ 40 ಜನ ಹೆದರ್ಕೊಳ್ಳೋದಕ್ಕೆ ಮತ್ತೆ ಸಂಜಯ್ ರಾವತ್ ಹೆದರ್ಕೊಳ್ದೇ ಇರೋದಕ್ಕೆ? ನಾನು ಯಾಕೆ ಹೆದರ್ಕೊಳ್ಳಿಲ್ಲ ಅಂದ್ರೆ, ಮುಂದೇನೂ ಹೆದರಲ್ಲ ಅಂತಂದ್ರೆ, ಈಗಾಗ್ಲೇ ನನಗೆ ಪಾರ್ಟಿ ಕಡೆಯಿಂದ ಪ್ರತಿಯೊಂದು ಸಿಕ್ಕಿದೆ. ಮತ್ತಿನ್ನೇನು ಬೇಕು? ಅಬ್ಬಬ್ಬಾ ಅಂತಂದ್ರೆ ಏನ್ ಕೆಟ್ಟದಾಗ್ಬಿಡ್ಬೋದು? ನಾನು ಹೇಳಿದ್ನಲ್ಲ, ಜೈಲ್ಗೆ ಹಾಕ್ತೀರಾ? ಅಥವಾ ಜನರ ಗುಂಪಲ್ಲಿ ರೋಡಲ್ಲಿ ನಾನೊಬ್ನೇ ನಡ್ಕೊಂಡು ಹೋಗ್ತಾ ಇರುವಾಗ ಯಾರೋ ಬಂದು ಗುಂಡು ಹೊಡಿಬೋದು. ಒಂದ್ ವೇಳೆ ಇವತ್ತು ನನ್ನ ಸಾವಾಗತ್ತೆ ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ಜೈಲಿಗೆ ಹೋಗಿ ಬಂದಿದ್ದೀನಿ, ಜೈಲಿನ ಪೂರ್ತಿ ಅನುಭವ ಆಗಿದೆ ನನಗೆ. ಜನಗಳಿಗೆ ನಾನೀಗ ಮಾರ್ಗದರ್ಶನ ಕೊಡ್ತೀನಿ, ಹೆದರ್ಕೋಬೇಡ್ರಪ್ಪ ಅಂತ. ಜನತೆ ನಿಮ್ಮನ್ನ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರ ಅಂತ ಕೇಳೋಣ. ಸರ್, ನಿಮ್ಗೆ ನನ್ನ ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ನೀವು ಸೋದೋನ್ ಜೈಲಲ್ಲಿ ಇದ್ದು ಬಂದಿದ್ದೀರಾ. ಆ ದಿನಗಳಲ್ಲಿ ನೀವು ಹೇಗ್ ಸಮಯ ಕಳೆದ್ರಿ? ಅಂದ್ರೆ ಜೈಲಲ್ಲಿ ನಿಮ್ಮ ಆ ದಿನಗಳ ಅನುಭವ ಹೇಗಿತ್ತು? ಒಳ್ಳೆ ಪ್ರಶ್ನೆ ಕೇಳಿದಿರಾ. ತುಂಬಾ ಜನಗಳು ಇಲ್ಲ ಒಳ್ಳೇದ್ ಕೇಳಿದ್ದು. ನೋಡ್ ಮಗು, ಜೈಲ್ ಯಾವತ್ತಿದ್ರು ಜೈಲೇ. ಆಮೇಲೆ ನಮ್ಮ ಥರದ ಜನಗಳನ್ನ ಜೈಲಿಗೆ ಹಾಕ್ತಾರಲ್ಲ, ಯಾವುದೋ ಉದ್ದೇಶದಿಂದಾನೇ ಹಾಕಿರ್ತಾರೆ. ಇದು ಪೊಲಿಟಿಕಲ್ ಕಿತ್ತಾಟ. ಇವತ್ತಿನವರೆಗೂ ನನಗೆ ಗೊತ್ತೇ ಇಲ್ಲ ನನ್ನನ್ನು ಯಾವ ಕೇಸಲ್ಲಿ ಜೈಲಿಗೆ ಹಾಕಿದ್ರು ಅಂತ. ನಾನು ಹುಡುಕ್ತಾ ಇದ್ದೀನಿ, ಚಾರ್ಜ್ ಶೀಟ್ ನೋಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ನ್ಯಾಯಾಲಯದ ತೀರ್ಪನ್ನು ಓದ್ತಾ ಇದ್ದೀನಿ. ನ್ಯಾಯಾಲಯಕ್ಕೂ ಆಶ್ಚರ್ಯ ಆಗ್ಬಿಟ್ಟಿತ್ತು, ಇವ್ರನ್ನ ಯಾಕೆ ಕರ್ಕೊಂಡು ಬಂದ್ರು ಅಂತ, ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ. ಆದರೆ ಜೈಲಿನ ಸಮಯ ಹೇಗಿರುತ್ತೆ ಅಂದರೆ, ನಾವು 1 ಗಂಟೆ ಕಳೆಯೋಷ್ಟೊತ್ತಿಗೆ 100 ದಿವಸ ಆಗುತ್ತೆ ಅನ್ಸ್ಬಿಡುತ್ತೆ. 1 ಗಂಟೆ ನಮಗೆ 100 ದಿನದ ಸಮ. ಜೈಲಲ್ಲಿ ಸಮಯ ಕಳೆಯೋದೇ ಕಷ್ಟ. ನಮ್ಮಂಥ ಜನಗಳನ್ನ ಪ್ರತ್ಯೇಕವಾಗಿ ಬೇರೆ ಇಟ್ಟಿರ್ತಾರೆ. ಆಮೇಲೆ ನನ್ನಂತೂ ಈ ಕಸಾಬ್ನ ಇಟ್ಟಿದ್ರಲ್ಲ, ಆ ಕೊಠಡಿನಲ್ಲಿ, ಅಂದರೆ ಕಸಾಬ್ ಜೀವಂತ ಇದ್ದಾಗ ಆ ಕೊಠಡಿಲಿ ನನ್ನನ್ನು ಇಟ್ಟಿದ್ರು. ಅದನ್ನ ಅಂಡಾ ಸೆಲ್ ಅಂತಾರೆ. ನಾನು ಪದೇ ಪದೇ ಪ್ರಯತ್ನ ಪಡ್ತಾ ಇದ್ದೆ, ಅಂದ್ರೆ ನನಗೆ ಹೊರಗಿಂದ ಒಂದ್ಸಲ ಆದ್ರೂ ಸೂರ್ಯನ ಕಿರಣ ಬೀಳ್ಲಿ ನನ್ನ ಮೇಲೆ, ಅಂದ್ರೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಆದ್ರೆ ನಮ್ಮಂಥ ಜನಗಳು ಹೋಗ್ಬಿಟ್ರೆ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ, ಈ ಮೀಡಿಯಾದವರು ನೋಡ್ತಾ ಇರ್ತಾರೆ ನಮ್ಮನ್ನೆಲ್ಲಿಟ್ಟಿದ್ದಾರೆ ಅಂತ. ಅವ್ರೇನ್ ತಿಂತಾರೆ, ಅವ್ರಿಗೆ ಮನೆಯಿಂದ ಏನಾದ್ರೂ ಬರ್ತಿದ್ಯಾ, ಅವ್ರಿಗೇನಾದ್ರೂ ಸಹಾಯ ಸಿಗ್ತಿದ್ಯಾ, ಬರೀ ನಮಗಷ್ಟೇ ಅಲ್ಲ ಬೇರೆಯವ್ರ ಬಗ್ಗೆನೂ ನಡೀತಿರುತ್ತೆ. ಆದ್ರೆ ಓದ್ಕೊಂಡು ಸಮಯ ಕಳಿತೀವಿ. ನಾನು ಬರವಣಿಗೆ ನಂಬ್ಕೊಂಡ್ರವನು, ಸೊ ಕಾಗದ ಪೆನ್ನ ಸೌಕರ್ಯ ಸಿಕ್ತಿತ್ತು, ಸೊ ನಾವು ಬರಿತಾ ಇದ್ವಿ. ಯಾರಾದ್ರೂ ಆ ಕಡೆ ಈ ಕಡೆ ಬಂದ್ರೆ, ಅಂದ್ರೆ ಗಾರ್ಡ್ಗಳೇನಾದ್ರೂ ಬಂದ್ರೆ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಅದರಲ್ಲಿ ಒಂದಷ್ಟು ಸಮಯ ಹೋಗುತ್ತೆ. ನೋಡಿ, ನಮ್ಮನ್ನ ಬಂಧಿಗಳು ಅಂತ ಕರೀತಾರೆ. ಬಂಧಿ ಅನ್ನೋ ಪದ ಅದಕ್ಕೆ. ನಮಗೆ ನಂಬರ್ ಕೊಟ್ಟಿರ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ನಂಬರು. ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಲ್ವಾ, ಸೇಮ್ ಅದೇ. ಈಗ ನಾನು ಆ ಒಂದು ನನ್ನ ಅನುಭವದ ಬಗ್ಗೆ ಪುಸ್ತಕ ಬರಿತಾ ಇದ್ದೀನಿ. ಅದಾದಷ್ಟು ಬೇಗ ಹೊರಗೆ ಬರುತ್ತೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಮ್ಮ ದೇಶದ ಜೈಲಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ. ಜೈಲುಗಳ ಸುಧಾರಣೆ ಆಗಬೇಕು. ಅದಕ್ಕೋಸ್ಕರ ತುಂಬಾ ಕಮಿಟಿಗಳನ್ನು ಮಾಡಲಾಗಿದೆ. ಖುದ್ ನಾನು ಒಂದು ಕಮಿಟಿಲಿದ್ದೆ, ಸ್ಟ್ಯಾಂಡಿಂಗ್ ಕಮಿಟಿ. ಸ್ವತಃ ನಾನು ಆಸ್ ಎ ಮೆಂಬರ್ ಆಫ್ ದಿ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಪ್ರಿಸನ್ ಡೆವಲಪ್ಮೆಂಟ್ ಆ ಜೈಲಿಗೆ ಹೋಗಿದ್ದೀನಿ. ಆಗ ನನಗಿನ್ನೂ ನೆನಪಿದೆ, ಹೋಗ್ತಿದ್ದಾಗೆ ಬಂದು ನಿಂತ್ಕೊಂಡು ಸೆಲ್ಯೂಟ್ ಹೊಡಿತಾ ಇದ್ರು. ಅದೇ ಜಾಗಕ್ಕೆ ನಾನು ಖೈದಿಯಾಗಿ ಹೋದಾಗ ನನಗೆಂಥ ಅನುಭವ ಆಗಿರಬೇಕು ನೀವೇ ಹೇಳಿ. ಆದ್ರೆ ನಾನು ಅದನ್ನ ಸಹಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸಹಿಸ್ಕೋಬೇಕಾಗಿ ಬರುತ್ತೆ. ಕೆಟ್ಟ ದಿನಗಳು ಬರುತ್ತೆ, ಹೊರಟೋಗುತ್ತೆ. ಅಳ್ತಾ ಕೂತ್ರೇನ್ ಪ್ರಯೋಜನ? ಹೋರಾಟದಲ್ಲಿ ಇಂಥ ತೊಂದರೆಗಳೆಲ್ಲ ಇದ್ದಿದ್ದೆ. ಹಾಗಿದ್ರೆ ನಿಮ್ಗೆ ಜೈಲಲ್ಲಿ ಭಯನೇ ಇಲ್ಲ, ಆಗಿಲ್ಲ? ಯಾವತ್ತೂ ಇಲ್ಲ.
ಒಂದ್ ವೇಳೆ ಆ ಸಮಯದಲ್ಲಿ ನಾನೇನಾದ್ರೂ ಹೆದರ್ಕೊಂಡಿದ್ದಿದ್ರೆ ನನ್ನ ಪಾರ್ಟಿಯ ಮಾರಲ್ಲು ಖಂಡಿತವಾಗ್ಲೂ ಡೌನ್ ಆಗ್ಬಿಟ್ಟಿರೋದು. ಯಾವ ಪಾರ್ಟಿ ಸಂಕಷ್ಟದಲ್ಲಿದೆಯೋ ಆಗ ನನ್ನ ಪಾರ್ಟಿ ಸಂಕಷ್ಟದಲ್ಲಿತ್ತು. ಉದ್ಧವ್ ಠಾಕ್ರೆ ಸಂಕಷ್ಟದಲ್ಲಿದ್ರು. ನನ್ನ ಮನೆಗೆ ಇಡಿ ಆಫೀಸರ್ಸ್ ಬಂದ್ರಲ್ಲ, ಅವ್ರು ಬರೋ ಅವಶ್ಯಕತೆ ಇರಲಿಲ್ಲ. ನನ್ನ ಮನೇಲೇನೂ ಇರಲಿಲ್ಲ. ನಾನು ಉದ್ಧವ್ಜಿಯವರಿಗೆ ಫೋನ್ ಮಾಡಿದೆ. ಉದ್ಧವ್ಜಿ, ನಾನು ಹೋಗ್ತಾ ಇದ್ದೀನಿ, ನಾನು ವಾಪಸ್ ಬರೋದಿಲ್ಲ, ಇವ್ರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಉದ್ಧವ್ಜಿ ಹೇಳಿದ್ರು ನಿಮ್ಮನ್ನು ಬಿಟ್ಬಿಡ್ತಾರೆ ಅಂತ. ನಾನಿಲ್ಲ ಅಂತಂದೆ. ನನಗೆ ಗೊತ್ತಿದೆ ಇವ್ರು ನನ್ನ ಬಿಡಲ್ಲ, ನನ್ನ ಅರೆಸ್ಟ್ ಮಾಡ್ತಾರೆ. ಪಾಪ ಅವರು ತುಂಬಾನೇ ಭಾವುಕರಾಗ್ಬಿಟ್ರು. ಆದ್ರೆ ನನಗ್ ಗೊತ್ತಿತ್ತು ನಾನು ವಾಪಸ್ ಮನೆಗೆ ಬರಲ್ಲ ಅಂತ. ನಾನು ನಮ್ಮ ತಾಯಿ ಹತ್ರ ಮಾತಾಡ್ದೆ, ಮಗನ ಹತ್ರ ಮಾತಾಡ್ದೆ, ನಗ್ನಕ್ಕೊಂಡು ಸೀದಾ ಹೊರಟೇ ಬಿಟ್ಟೆ. ನಗ್ನಗ್ತಾ ಹೋದೆ. ಸಾವಿರಾರು ಜನ ಹೊರಗಡೆ ನಿಂತಿದ್ರು, ಅವ್ರಿಗೆ ಕೈ ತೋರಿಸ್ದೆ, ಹೊರಟುಬಿಟ್ಟೆ. ಹೆದರ್ಕೊಂಡೇನ್ ಮಾಡೋದು ಹೇಳಿ? ಒಂದ್ ವೇಳೆ ನಾನೇನಾದ್ರೂ ಅವರೆಲ್ಲರ ಥರ ಸರೆಂಡರ್ ಆಗೋಗಿದ್ರೆ, ನಮ್ಮ ಕೆಲವು ನಾಯಕರು ಹೋದ್ರಲ್ಲ ಅವ್ರ ಥರ ನಾನು ಹೋಗ್ಬಿಟ್ಟಿದ್ದಿದ್ರೆ, ಸುಮಾರು ನಾಯಕರು ಹೋದ್ರಲ್ಲ, ನಾನು ಬಿಡುಗಡೆ ಆಗೋಗ್ತಾ ಇದ್ದೆ 2 ನಿಮಿಷದಲ್ಲಿ. ಆದ್ರೆ ನನ್ನ ಪಾರ್ಟಿ ಕತೆ ಮುಗ್ದೋಗ್ತಾ ಇತ್ತು. ಉದ್ಧವ್ ಠಾಕ್ರೆ ಅವರ ಮಾರಲ್ ಡೌನ್ ಆಗೋಗ್ತಾ ಇತ್ತು. ಮಹಾರಾಷ್ಟ್ರದ ವಾತಾವರಣದಲ್ಲೂ ಒಂದು ಭಯ ಏನ್ ಹುಟ್ಟಿಸಿದ್ರು ಅದಿನ್ನೂ ಜಾಸ್ತಿ ಆಗ್ತಾ ಇತ್ತು. ನೋಡಿ, ಸಂಜಯ್ ರಾವತ್ ಹೆದರ್ಕೊಂಬಿಟ್ಟ. ಸಂಜಯ್ ರಾವತ್ ಮಂಡಿ ಊರ್ಬಿಟ್ಟ. ಶಿವಸೇನದ ಪ್ರಮುಖ ನಾಯಕ ಮಂಡಿ ಊರ್ಬಿಟ್ಟ. ಆಗ ನಾನು ಜನಗಳ ಮುಂದೆ ನನ್ನ ಮುಖ ಏನಿದೆ? ನಾನು ಹೇಳ್ತಾ ಇರ್ತೀನಿ, ನಾನು ಸಿಂಹದ ಮರಿ, ಬಾಳಾ ಸಾಹೇಬ್ ಠಾಕ್ರೆ ಅವರ ಶಿಷ್ಯ ಅಂತ. ನನಗೆ ಶಿವಸೇನೆಯ ಹೆಸರೇಳ್ಕೊಂಡು, ಬಾಳಾ ಠಾಕ್ರೆ ಅವರ ಹೆಸರೇಳ್ಕೊಂಡು ಹೊರಗಡೆ ಹೋಗೋ ಯೋಗ್ಯತೆ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ನನ್ನ ನಸೀಬ್ನಲ್ಲೇನಿತ್ತೋ ಅದನ್ನ ಸಹಿಸ್ಕೊಂಡೆ. ನೀವು ಬಾಳಾಸಾಬ್ ಅವರ ಹೆಸರು ತಗೊಂಡು ಒಳ್ಳೆ ಕೆಲಸ ಮಾಡಿದ್ರಿ, ಅವರಿಗೆ ಹತ್ರದವರಾಗಿದ್ರಿ, ಮತ್ತೆ ಇದನ್ನೆಲ್ಲ ನೀವು ಬಾಳಾಸಾಬ್ ಅವರಿಂದ ಕಲ್ತಿರ್ಬೋದು. ಆದ್ರೆ ಬಾಳಾಸಾಬ್ ಠಾಕ್ರೆ ಅವರು ಒಬ್ಬ ನೇತಾ ಆಗಿದ್ರು, ಲೀಡರ್ ಆಗಿದ್ರು, ಯಾರಿಗೂ ಹೆದರದೆ ತಮ್ಮ ಮಾತನ್ನ ಹೇಳ್ತಿದ್ರು. ನನ್ನ ಹತ್ರ ಇನ್ನೂ ಒಂದಷ್ಟು ಆರೋಪಗಳಿವೆ. ಬ್ರೇಕ್ ಸರಿ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಸಂಜಯ್ ರಾವತ್ ಅವರ ಮೇಲೆ ಆರೋಪ ಮತ್ತು ವಿಚಾರಣೆಯ ಮತ್ತೊಂದು ಸುತ್ತು. ಯಾವ ಠಾಕ್ರೆ ಪಾರ್ಟಿದು ನೇತೃತ್ವ ವಹಿಸಿಕೊಂಡಿದಾರೋ ಅವ್ರನ್ನ ಪರಿವಾರ ಅಂತ ಇದ್ದೀನಿ. ಸೊ ಆ ಠಾಕ್ರೆ ಬಾಕಿ ಖಂಡಿತ ಅಲ್ಲ. ಆ ಥರದ 50 ಠಾಕ್ರೆ ಇದ್ದಾರೆ. ಅಲ್ಲ ನೋಡಿ, ಒಂದ್ ತಿಳ್ಕೊಳ್ಳಿ, ಈ ದೇಶದಲ್ಲಿ ಬಾಳಾಸಾಬ್ ಅವರ ಮಗನೇ. ಈ ದೇಶದಲ್ಲಿ ಸಾವಿರಾರು ಗಾಂಧಿಗಳಿದ್ದಾರೆ. ಎಲ್ರು ಮಹಾತ್ಮ ಗಾಂಧಿಗಳಾಗ್ಬಿಡ್ತಾರಾ? ಈ ದೇಶದಲ್ಲಿ ಲಕ್ಷಾಂತರ ಮೋದಿಗಳಿದ್ದಾರೆ. ಸುಶೀಲ್ ಮೋದಿ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡ್ತಿರೋದು, ಮೊಕದ್ದಮೆ ನಡೆಸ್ತಾ ಇರೋದು ಸಾಮ್ನಾದ ಸಂಪಾದಕ ಹಾಗೂ ಉದ್ಧವ್ ಠಾಕ್ರೆ ಶಿವಸೇನಾದ ನಾಯಕ ಸಂಜಯ್ ರಾವತ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆಯ ನಾಯಕ ಸಂಜಯ್ ರಾವುತ್ ಅವರ ಮೇಲೆ ಆರೋಪ ಹೊರಿಸಲಾಗ್ತಾ ಇದೆ, ಇವರು ತಮ್ಮ ಸಿದ್ಧಾಂತಗಳನ್ನ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಾರೆ ಅಂತ. ಸಂಜಯ್ ಜಿ, ನೀವು ಹೇಳ್ತಿದ್ರಿ ನೀವು ಬಾಳಾಸಾಬ್ ಠಾಕ್ರೆ ಅವರ ಸಿಪಾಯಿ ಅಂತ. ಬಾಳಾಸಾಬ್ ಠಾಕ್ರೆ ಏನ್ ಹೇಳ್ಕೊಟ್ರೋ ಅದನ್ನ ಫಾಲೋ ಮಾಡ್ತೀನಿ ಅಂತ. ಆದ್ರೆ ಏಕ್ನಾಥ್ ಶಿಂದೆ ಪದೇ ಪದೇ ಹೇಳ್ತಿರ್ತಾರೆ, ಬಾಳಾಸಾಬ್ ಠಾಕ್ರೆ ಅವರ ಐಡಿಯಾಲಜಿ ಏನಿತ್ತು, ಹಿಂದುತ್ವದ ವಿಚಾರಧಾರೆ ಏನಿತ್ತು, ಅದರಿಂದ ನೀವು ಹಿಂದಕ್ಕೆ ಹೆಜ್ಜೆ ಇಟ್ರಿ, ಅದಕ್ಕೆ ಅವರು ಪಾರ್ಟಿ ಬಿಡ್ಬೇಕಾಯ್ತು ಅಂತ. ಏಕ್ನಾಥ್ ಶಿಂಡೆ ಗೊತ್ತಿದೆಯಂತ ಶಿವಸೇನಾದ ಐಡಿಯಾಲಜಿ? ಅವ್ರು ಸಿಗ್ತಾರಲ್ಲ, ಕೇಳಿ ಅವ್ರನ್ನ. ನೀವು ಕೇಳಬೇಕು. ಐಡಿಯಾಲಜಿ ಇದೆ ಅಲ್ವಾ ಶಿವಸೇನೆದು, ಬಾಳಾ ಸಾಹೇಬ್ ಠಾಕ್ರೆ ಅವ್ರದ್ದು. ನಾವ್ಯಾವತ್ತೂ ಹಿಂದುತ್ವನ ಬಿಟ್ಟಿಲ್ಲ ಸ್ವಾಮಿ. ಅವ್ರಿಗೆ ಹೇಳಿ, ಅವ್ರನ್ನೇ ಕೇಳಿ, ಒಂದು ಉದಾಹರಣೆ ಕೊಡ್ಲಿ. ನಾವ್ಯಾವತ್ತು ಹಿಂದುತ್ವನ ಬಿಟ್ಟಿದ್ವಿ? ಇವನೇ ಮೊದಲನೇ ವ್ಯಕ್ತಿ, ಏಕ್ನಾಥ್ ಶಿಂಡೆ, ಕೂಗ್ಕೊಂಡು ರಾಜ್ಯಸಭೆಯಲ್ಲಿ ಬಿಜೆಪಿ ಜೊತೆ ಇರಕ್ ನಮಗಿಷ್ಟ ಇಲ್ಲ, ಈ ಅಲಯನ್ಸ್ ಇಂದ ದೂರ ಆಗಿ ನಾನು ರಾಜೀನಾಮೆ ತಗೊಳ್ಳಿ ಅಂತ. ಯಾಕೆ? ಪದೇ ಪದೇ ಈ ವ್ಯಕ್ತಿ ಇದನ್ನೇ ಹೇಳ್ತಾ ಇದ್ದ. ಸೊ ಈ ಐಡಿಯಾಲಜಿ ಮಾತುಗಳು ಅವ್ರ ಬಾಯಲ್ಲಿ ಕೇಳೋದಕ್ಕೆ ಚೆನ್ನಾಗಿರಲ್ಲ. ನೀವ್ ಅವ್ರನ್ನ ದ್ರೋಹಿ ಅಂತೀರಾ, ಅದಕ್ಕೆ ಅವರು ಹೀಗೆ ಹೇಳ್ತಾರೆ. ಹೌದ್ರಿ, ದ್ರೋಹಿನೇ ಅವರು. ಖಂಡಿತ ದ್ರೋಹಿನೇ. ದ್ರೋಹಿಯಿಂದ ಇನ್ನೇನ್ ಸ್ವಾಭಿಮಾನಿ ಅನ್ನಕ್ಕಾಗತ್ತ? ಅವ್ರು ಹೇಳ್ತಾರೆ ಅವರು ದ್ರೋಹಿ ಅಲ್ಲ ಅಂತ. ನಾವು ವಿದ್ರೋಹ ನಾವು ಮಾಡಿದ್ದು ದ್ರೋಹ ಅಲ್ಲ, ನಾವು ವಿದ್ರೋಹ ಮಾಡಿದ್ದೀವಿ ಅಂತ. ವಿದ್ರೋಹ ಮಾಡಿದ್ದೀವಿ ಅಂತ. ಧೈರ್ಯ ಇರಬೇಕಾಗುತ್ತೆ. ಕ್ರಾಂತಿಕಾರಿಗಳಲ್ಲಿ ಸತ್ಯನ ಎದುರಿಸೋಂತ ಒಂದು ಧೈರ್ಯ ಇರುತ್ತೆ. ಜೈಲಿಗೆ ಹೋಗಕ್ ಹೆದರ್ಕೊಂಬಿಟ್ರಲ್ಲ, ಇಂಥವ್ರನ್ನ ವಿದ್ರೋಹಿ ಅನ್ನಲ್ಲ, ದಗಲ್ಬಾಜಿ ಅಂತಾರೆ. ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ರು, ಅದನ್ನ ನಿಮ್ಗೆ ಹೇಳ್ತೀನಿ. ಅವ್ರು ಹೇಳ್ತಾರೆ ಹೇಗೆ ಬಾಳಾಸಾಬ್ ಅವರ ವಿಚಾರಧಾರೆ ಕಾಂಪ್ರಮೈಸ್ ಆಯ್ತು ಅಂತ, ಹೇಗೆ ಹಿಂದುತ್ವದ ಜೊತೆ ಒಪ್ಪಂದ ನಡೀತು ಅಂತ. ಮುಂಬೈ ಬ್ಲಾಸ್ಟ್ನ ಅಪರಾಧಿ ಆತಂಕವಾದಿ ಯಾಕೂಬ್ ಮೆಮನ್ಗೆ ಗಲ್ಲಿನ ಶಿಕ್ಷೆ ಕೊಡ್ಲಾಗಿತ್ತು. ಯಾವ ಸಚಿವ ಆ ಗಲ್ಲು ಶಿಕ್ಷೆನ ವಿರೋಧ ಮಾಡಿದ್ನೋ ಅವನನ್ನ ಉದ್ಧವ್ ಠಾಕ್ರೆ ಸರ್ಕಾರದಲ್ಲಿ ಮಿನಿಸ್ಟರ್ ಮಾಡ್ಲಾಯ್ತು ಅಂತ. ನೋಡಿ, ಇವೆಲ್ಲ ಮಾತಾಡಕ್ ಚೆನ್ನಾಗಿರುತ್ತೆ ಅಷ್ಟೇ. ಈಗ ಯಾವ ಅಫ್ಜಲ್ ಗುರು ನಮ್ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದ್ನಲ್ಲ, ಆ ವಿಷಯಕ್ಕೆ ಅವನಿಗೆ ಗಲ್ ಶಿಕ್ಷೆ ಕೊಟ್ರು. ಅಂಥವ್ರು ತುಂಬಾ ಜನಗಳಿದ್ರು. ಅವನನ್ನ ಸ್ವತಂತ್ರ ಸೇನಾನಿ ಅಂತ ಕರೆಯೋ ಮೆಹಬೂಬಾ ಮುಫ್ತಿ ಬಿಜೆಪಿ ಜೊತೆಗೆ ಅಧಿಕಾರಕ್ಕೆ ಬಂದ್ರು.
ಅಂಥ ಬಿಜೆಪಿ ಜೊತೆ ಶಿಂಡೆ ಕೂತಿದ್ದಾರೆ, ಅದ್ ಸರಿನಾ? ಯಾವ ವಿದ್ರೋಹದ ಬಗ್ಗೆ ಮಾತಾಡ್ತಾ ಇದ್ದಾರೆ? ವಿದ್ರೋಹ ಪದದ ಅರ್ಥ ಗೊತ್ತೇನ್ರಿ ಅವ್ರಿಗೆ? ಏನದು? ಏನ್ ಐಡಿಯಾಲಜಿ ಇದೆ ಅವ್ರಿಗೆ? ನಾನು ಹೇಳಿದ್ದಿಷ್ಟೇ, ಹೆದರ್ಕೊಂಬಿಟ್ರು, ಓಡ್ ಹೋಗ್ಬಿಟ್ರು. ಇದೇ ಅವರ ಅವ್ರು ಐಡಿಯಾಲಜಿ. ಪದೇ ಪದೇ ಹೇಳ್ತಿರ್ತಾರೆ ಬಾಳಾ ಸಾಬ್ ಠಾಕ್ರೆ ಅವರ ವಿಚಾರಗಳನ್ನ ನಾವು ಮುಂದಕ್ಕೆ ಅವ್ರಿಗೆ ತಗೊಂಡ್ ಯಾವತ್ತೂ ಹೋಗ್ತಿದೀವಿ ಬಾಳಾ ಅಂತ. ಸಾಬ್ ಠಾಕ್ರೆ ಅವ್ರ ಅರ್ಥನೇ ಆಗಿಲ್ಲ ಬಿಡಿ. ಒಂದ್ ವೇಳೆ ಅವ್ರಿಗೆ ಅರ್ಥ ಆಗಿದ್ದಿದ್ರೆ ಈ ದ್ರೋಹನ ಮಾಡ್ತಾನೇ ಇರ್ಲಿಲ್ಲ. ನೋಡಿ, ಅವರು ಪದೇ ಪದೇ ಒಂದು ಉದಾಹರಣೆ ಕೊಡ್ತಿರ್ತಾರೆ. ಅಂದ್ರೆ ಕಾಂಗ್ರೆಸ್ ಜೊತೆಗೆ ಶಿವಸೇನೆ ಒಪ್ಪಂದ ಮಾಡ್ಕೊಳ್ಳೋದನ್ನ ಬಾಳಾ ಸಾಬ್ ಅವರು ಯಾವತ್ತೂ ಇಷ್ಟಪಟ್ಟಿರ್ಲಿಲ್ಲ ಅಂತ. ಓ. ಮತ್ತಿದನ್ನ ಬಾಳಾ ಸಾಬ್ ಅವರು ಪಬ್ಲಿಕ್ ನಲ್ಲಿ ತುಂಬಾ ನಿಮಗ್ ಸಲ ಗೊತ್ತೇ ಹೇಳಿದ್ದಾರೆ. ಇರುತ್ತೆ. ಆಗಿನ್ನೂ ಈ ಶಿಂಡೆ ಇದಾರಲ್ಲ, ರಾಜಕೀಯವಾಗಿ ಹುಟ್ಟೂ ಇರ್ಲಿಲ್ಲ. ಅವರು ಇತ್ತೀಚೆಗಷ್ಟೇ ಇವಾಗಿವಾಗ ಮೈದಾನದಲ್ಲಿ ಇಳಿದಿದ್ದಾರೆ. ಹಾ, ಅದೇನೋ ಅಂತಾರಲ್ಲ, ಅದು ಹೊಸ ಮದುಮಗಳಿವ್ರು. ಯಾವಾಗ ಅವರು ನಮ್ಮ ಕಡೆ ಮದುಮಗಳಿಗೆ ಅರ್ಶನ ಹಚ್ತಾರಲ್ಲ, ಅದು ಇಳಿದೋಗ್ಬಿಡುತ್ತೆ. ಬಿಜೆಪಿಯವರು ಇಳಿಸ್ಬಿಡ್ತಾರೆ. ಕಾಂಗ್ರೆಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಕಾಂಗ್ರೆಸ್ ಏನ್ ಪಾಕಿಸ್ತಾನದಿಂದನೋ ಅಮೆರಿಕಾಯಿಂದ ಬಂದಿರೋ ಪಾರ್ಟಿನಾ? ಅವ್ರ ಜೊತೆ ನಮ್ಮ ಮತಭೇದ ಇದೆ. ಪಾಪ ಇವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇದೇ ಬಾಳಾ ಸಾಬ್ ಠಾಕ್ರೆ ಅವರು ಇಂದಿರಾ ಗಾಂಧಿ ಅವ್ರ ಜೊತೆಗೂ ಕೈ ಜೋಡಿಸಿದ್ರು, ಎಮರ್ಜೆನ್ಸಿನಲ್ಲಿ ಸಪೋರ್ಟ್ ಕೂಡ ಮಾಡಿದ್ರು. ಆಮೇಲೆ ಒಂದು ಕಾಲದಲ್ಲಿ ಬ್ಯಾರಿಸ್ಟರ್ ಅಂತುಲೆ ಅವ್ರ ಜೊತೆಗೂ ಸಂಬಂಧ ಇತ್ತು. ಆಮೇಲೆ ಕಾಂಗ್ರೆಸ್ಗೆ ಬೆಂಬಲ ಕೊಡೋದಕ್ಕೆ ಹಿಂದೆ ನಾವು ವಿಧಾನಸಭೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾ ಇದ್ದಿದ್ದೂ ನಡೆದಿದೆ. ಇದು ಇತಿಹಾಸ ಬಿಡಿ. ಒಂದೊಂದ್ಸಲ ಸಂಬಂಧ ಚೆನ್ನಾಗಿರುತ್ತೆ, ಒಂದೊಂದ್ಸಲ ಆದ್ರೆ ಹಾಳಾಗುತ್ತೆ. ಬಾಳಾ ಸಾಬ್ ಒಂದೊಂದ್ಸಲ- ಯಾವಾಗ್ಲೂ ಹೇಳ್ತಿದ್ರಲ್ವಾ, ದೇಶ ಭಾಗ ಆಗಿದ್ದೆ ಕಾಂಗ್ರೆಸ್ನಿಂದ ಅಂತ. ಹೌದು, ಬಾಳಾ ಸಾಬ್ ಅವರು ಹೇಳಿದ್ರು. ಆದ್ರೆ ರಾಜಕೀಯ ಪರಿಸ್ಥಿತಿಗಳು ಆಗಾಗ ಬದಲಾಗ್ತಾನೂ ಇರುತ್ತೆ. ಅದನ್ನು ಹೇಳ್ಬೇಕು. ಎಷ್ಟು ನೀವು. ಬದಲಾಗೋಗಿದೆ ಅಂದ್ರೆ ಭಾರತನ ಜೋಡಿಸೋದ್ರಲ್ಲೂ ರಾಹುಲ್ ಗಾಂಧಿ ಕೊಡುಗೆ ಇದೆ ಅಂತಿದ್ದೀರಾ? ಯಾಕೆ ಭಾರತನ ಜೋಡಿಸಬಾರ್ದಾ? ಒಂದ್ ವೇಳೆ ಒಬ್ಬ ಯುವ ನಾಯಕ, ಅವರು ಕಾಂಗ್ರೆಸ್ನಲ್ಲಾದ್ರೂ ಇರ್ಲಿ ಅಥವಾ ಬೇರೆ ಪಾರ್ಟಿಲಾದ್ರೂ ಇರ್ಲಿ, ಒಬ್ಬ ಯುವ ನಾಯಕ ಇಡೀ ದೇಶದಲ್ಲಿ 4000 ಕಿಲೋಮೀಟರ್ ನಡೀತಾನೆ ಅಂದ್ರೆ, ಅವ್ರು ಹೋಗೋವಾಗ ಅವ್ರ ಜೊತೆಗೆ ದೊಡ್ಡ ಗುಂಪೆ ನಡೆಯುತ್ತೆ, ಜನ ಹೋಗ್ತಾರೆ ಅಂದ್ರೆ, ಅವ್ರ ರಾಜಕೀಯದ ಮಾತು ಆಡ್ತಾ ಇಲ್ಲ ಅಂತಂದ್ರೆ, ನನಗನ್ಸುತ್ತೆ ಇಡೀ ದೇಶಕ್ಕೆ ಒಂದು ಹೊಸ ಉತ್ಸಾಹ ಸಿಕ್ಕಿದೆ, ಪ್ರೇರಣೆ ಸಿಕ್ಕಿದೆ. ರಾಹುಲ್ ಗಾಂಧಿಯವರಿಗೆ ಒಂದು ಹೊಸ ತಾಕತ್ ಕೂಡ ಸಿಕ್ಕಿದೆ. ಎಷ್ಟು ಉತ್ಸಾಹ ಬಂದಿದೆ ಅಂದ್ರೆ ಅವರು ವೀರ ಸಾವರ್ಕರ್ನ ಸಾರಿ ವೀರ ಅಂದ್ರು. ಅವರು ಶಿವಸೇನೆಯ ಐಡಿಯಲ್ ಆಗಿರುವಂತ ವೀರ ಸಾವರ್ಕರ್ ನಾವು ತಕ್ಷಣನೇ ಅದನ್ನ ಧಿಕ್ಕರಿಸಿದ್ವಿ. ಮೊದಲನೇದು, ಒಂದ್ ವೇಳೆ ಈ ಏಕ್ನಾಥ್ ಶಿಂಡೆ ಬಗ್ಗೆ ನೀವು ಮಾತಾಡಿದ್ರೆ, ನಾವು ಪದೇ ಪದೇ ಬಿಜೆಪಿಗೆ ಒಂದೇ ಹೇಳ್ತಿರೋದು, ವೀರ್ ಸಾವರ್ಕರ್ಗೆ ಭಾರತ ರತ್ನ ಕೊಡಿ. 10 ವರ್ಷದಿಂದ ನಮ್ಮ ಬೇಡಿಕೆ ಇದೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಆವಾಗ ನಮ್ಮ ಸರ್ಕಾರದ ಕಡೆಯಿಂದನೂ ಹೋಗಿದೆ ಸ್ವಾಮಿ ಅಲ್ಲಿ ಡೆಲ್ಲಿಗೆ. ವೀರ ಸಾವರ್ಕರ್ ನಮ್ಮ ಐಡಲ್ಲು, ನೀವು ಅವರಿಗೆ ಭಾರತ ರತ್ನ ಕೊಡಿ ಅಂತ. ಏಕ್ನಾಥ್ ಶಿಂಡೆಗೆ ಅದನ್ನ ಹೇಳೋಂತ ಧೈರ್ಯ ಇದೆಯಾ? ಮಾತಾಡಿ ತೋರಿಸಿ ಸಾವರ್ಕರ್ಜಿ ಬಗ್ಗೆ. ನಾವೀಗ್ಲೂ ಹೇಳ್ತೀವಿ, ಸಾವರ್ಕರ್ರೇ ನಮ್ಮ ಆದರ್ಶ ಅಂತ. ಆದ್ರೆ ಯಾವ ಸಾವರ್ಕರ್ನ ನೀವು ಆದರ್ಶ ಅಂತೀರಾ? ಅವರಿಗೆ ನೀವು ಗೌರವ ಕೊಡ್ತೀರಾ? ಅವರು ಬ್ರಿಟಿಷರಿಂದ ಕ್ಷಮೆ ಕೇಳ್ಕೊಂಡ್ರು ಅಂತ ಅವ್ರ ಬಗ್ಗೆ ಮಾತಾಡೋ ನೋಡಿ. ಒಬ್ಬ ವ್ಯಕ್ತಿ ಜೊತೆ ನೀವು ಯಾತ್ರೆ ಮೇಲೆ ಹೋಗ್ತೀರಾ? ಯಾವ್ದೇ ಅಭ್ಯಂತರ ಇಲ್ವಾ? ಅಭ್ಯಂತರ ಇದ್ದಿದ್ದೆ. ಆ ಅಭ್ಯಂತರನ ದಾಖಲಿಸುವಂತ ಧೈರ್ಯ ಕೂಡ ನಾವು ತೋರಿಸಿದ್ವಿ. ಅದಕ್ಕೆ ನಾನು ಬಿಜೆಪಿಗೆ ಪದೇ ಪದೇ ಹೇಳ್ತಾ ಇದ್ದಿದ್ದು, ಸಾವರ್ಕರ್ ಅವರಿಗೆ ಪ್ರಶಸ್ತಿ ಕೊಡಿ ಅಂತ. ಒಂದ್ ವೇಳೆ ನೋಡಿ. ರಾಹುಲ್ ಗಾಂಧಿಯವರು ಅವ್ರ ಬಗ್ಗೆ ಹಾಗೆ ಮಾತಾಡಿದ್ರೆ, ನೀವು ಅವ್ರಿಗೆ ಭಾರತ ರತ್ನ ಕೊಟ್ಟು ಗೌರವಿಸ್ಬೇಕು ಅಷ್ಟೇ. ಮತ್ತೆ ಅಮಿತ್ ಶಾ ಹೇಳಿದ್ರು, ನೀವು ಸಿದ್ಧಾಂತನ ಮಾರಾಟ ಮಾಡ್ಕೊಂಡ್ರಿ, ವಿರೋಧಿ ಸಿದ್ಧಾಂತದ ಕಾಲ್ ನೆಕ್ಕೋದಕ್ಕೂ ಇಳಿದ್ಬಿಟ್ರಿ ಅಂತ. ಅದಕ್ಕೆ ನಾನು ಜವಾಬ್ ಕೊಟ್ಟಿದ್ದೆ, ಮತ್ತದೊಂದು ದೊಡ್ಡ ಗಲಾಟೆನೇ ಆಗೋಗಿತ್ತು. ಸೊ ಇವತ್ತು ನಮ್ಮ ಮುಖ್ಯಮಂತ್ರಿ ಏನಿದ್ದಾರೆ, ಅವ್ರೇನ್ ನೆಕ್ತಿದ್ದಾರೆ ಅಂತ ಏನೋ ಹೇಳಿದ್ದೆ ನಾನು. ಯಾರ್ ಕಾಲ್ ನೆಕ್ತಿದ್ದಾರೆ ಅಂತ ಕೇಳಿದ್ದೆ. ನೋಡಿ, ಈ ಕಾಲ್ ನೆಕ್ಕುವಂಥ ರಾಜಕೀಯ ಒಂದ್ ವೇಳೆ ಈ ದೇಶದಲ್ಲಿ ನಡೀತಿದೆ ಅಂದ್ರೆ ಅದರಲ್ಲಿ ಎಲ್ರೂ ಶಾಮೀಲಾಗಿದ್ದಾರೆ. ನೋಡಿ, ನೀವು ಏನೂ ಕಮ್ಮಿ ಅಲ್ವಲ್ಲ, ನೀವು ಕೂಡ ಒಂದೊಂದ್ಸಲ ಅವರನ್ನ ದ್ರೋಹಿ ಅಂತೀರಾ. ನೀವು ಒಂದೊಂದ್ಸಲ ಅವರನ್ನ ಅಮಿತ್ ಶಾ ಮತ್ತೆ ಮೋದಿ ಅವರ ಚಮಚ ಅಂತ ಕರಿತೀರಾ. ಚಮಚ ಅವ್ರನ್ನ ಅಂತೆಲ್ಲ ಪಾನ್ ಕರೆದಿಲ್ಲ. ಅಂತ ಕರೀತೀರಾ? ಅದ್ ನಿಜ ಅಲ್ವಾ? ಖಂಡಿತ ಪಾನೆ. ಅದಕ್ಕೆ ಅಲ್ವಾ ನಮ್ಮ ಪಾರ್ಟಿನ ಒಡೆಯೋದಕ್ಕೆ ಅವ್ರಿಗೆ ಸಹಾಯ ಮಾಡಿದ್ದು. ಈ ಪಾರ್ಟಿನ 50 ವರ್ಷಗಳ ಹಿಂದೆ ಬಾಳಾ ಸಾಬ್ ಠಾಕ್ರೆ ಅವರು ಹುಟ್ಟಾಕಿದ್ದು. ಬಾಳಾ ಸಾಬ್ ಠಾಕ್ರೆ ಅವ್ರ ಕಾಲದಲ್ಲೂ ತುಂಬಾ ಜನ ಪಾರ್ಟಿನ ಬಿಟ್ಟು ಹೊರಟೋದ್ರು. ದೊಡ್ಡ ಜನನೇ ಹೊರಟೋದ್ರು. ಜಗನ್ ಭುಜ್ಬಲ್ ಹೋದ್ರು, ನಾರಾಯಣ್ ರಾಣೆ ಹೋದ್ರು, ಅದಕ್ಕೂ ಮುಂಚೆ ಗಣೇಶ್ ನಾಯಕ್ ಹೋದ್ರು, ಇನ್ನೂ ಸುಮಾರು ಜನ ಹೋದ್ರು. ಆದ್ರೆ ಯಾರೂ ಈ ಥರ ಕೆಟ್ಟ ಪ್ರಯೋಗ ಮಾಡ್ಲಿಲ್ಲ. ಅಂದ್ರೆ ಇಡೀ ಪಾರ್ಟಿನೇ ಯಾರ್ದೋ ಮಡ್ಲಲ್ಲಿ ಹಾಕ್ಲಿಲ್ಲ. ಅದ್ ಈಗ ನಡೀತಾ ಇದೆ. ಆದ್ರೆ ಅವ್ರು ಹೇಳ್ತಿರೋದು ಬಿಜೆಪಿ ಜೊತೆ ಒಪ್ಪಂದ ಮಾಡ್ಕೊಂಡು ಸರ್ಕಾರವನ್ನ ರಚಿಸಿ ವಿಚಾರಧಾರೆನ ದುರಸ್ತಿ ಮಾಡಿದ್ರು. ಅದನ್ನ ಉದ್ಧವ್ ಠಾಕ್ರೆ ಮತ್ತೆ ಸಂಜಯ್ ರಾವತ್ ಹಾಳು ಮಾಡಿದ್ರು ಅಂತ. ನಾವೇನ್ ಕಲ್ಲು ಹಾಕ್ಲಿಲ್ಲ. ಕಲ್ಲು ಹಾಕೋದು ಏನು ಅನ್ನೋದನ್ನ 2024ರಲ್ಲಿ ಜನತೆ ಅವರಿಗೆ ತೋರಿಸ್ತಾರೆ. ನಮಗ್ ವಿಶ್ವಾಸ ಇದೆ. ಈಗಲೇ ಚುನಾವಣೆ ನಡೆಸಿ, ಈಗಲೇ ಚುನಾವಣೆ ಡಿಕ್ಲೇರ್ ಮಾಡಿ. ವಿಧಾನಸಭೆ ಆದ್ರೂ ಸರಿ, ಇಲ್ಲ ಇನ್ಯಾವುದಾದ್ರೂ ಸರಿ. ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆನೂ ನಡೆಸ್ತಾ ಇಲ್ಲ ಇವರು.
1 ವರ್ಷದಿಂದ ಕಾಯ್ತಾ ಇದ್ದೀವಿ ನಾವು. ಹೆದರ್ಕೊಂಡ್ಬಿಟ್ಟಿದ್ದಾರೆ, ಜನ ಅವ್ರನ್ನ ಸೋಲಿಸ್ತಾರೆ ಅಂತ. ಇದೊಂದು ದೊಡ್ಡ ಭಯ ಇದೆ ಅವ್ರ ಮನ್ಸಲ್ಲಿ. ನೀವು ಬೇಕಾದ್ರೆ ಅವ್ರಿಗೆ ಚುನಾವಣೆ ಚಿಹ್ನೆ ಕೊಡಿ, ಹೆಸರು ಕೊಡಿ. ಪಾರ್ಟಿ ಅಂತೂ ಠಾಕ್ರೆ ಅವ್ರ ಹೆಸರಲ್ಲೇ ತಾನೇ ನಡೆಯೋದು. ಸೊ ನಿಮ್ಗೇನನ್ಸುತ್ತೆ, ಠಾಕ್ರೆ ಪರಿವಾರದಲ್ಲಿ ಮಿಕ್ಕ ಜನ ಏನಿದ್ದಾರೆ? ಒಂದು ಉದ್ಧವ್ ಠಾಕ್ರೆ ಅವರ ಪರಿವಾರ ಇದೆ, ಆದ್ರೆ ಬಾಳಾಸಾಬ್ ಅವರ 2ನೇ ಮಗನೂ ಇದ್ದಾರೆ, ಜಯದೇವ್ ಅವರ ವೈಫ್ ಕೂಡ ಇದ್ದಾರೆ. ಅವರು ಯಾಕೆ ಶಿಂದೆ ಜೊತೆ ಹೊರಟು? ಹೋಗ್ಲಿ ಬಿಡಿ, ನಾನು ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ನಾನು ಪರಿವಾರದ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಪಾರ್ಟಿ ಅಲ್ಲ, ನೀವ್ ಈಗಷ್ಟೇ ಪರಿವಾರದ ಬಗ್ಗೆ ಪಾರ್ಟಿ ಯಾವ ಠಾಕ್ರೆ ಪಾರ್ಟಿದು ನೇತೃತ್ವ ವಹಿಸ್ಕೊಂಡಿದಾರೋ ಅವ್ರನ್ನ ಪರಿವಾರ ಅಂತ ಇದ್ದೀನಿ ನಾನು. ಸೊ ಆ ಠಾಕ್ರೆ ಬಾಕಿ ಖಂಡಿತ ಅಲ್ಲ. ಆ ಥರದ 50 ಠಾಕ್ರೆ ಇದ್ದಾರೆ. ಅಲ್ಲ ನೋಡಿ, ಒಂದು ತಿಳ್ಕೊಳ್ಳಿ, ಈ ದೇಶದಲ್ಲಿ ಬಾಳಾಸಾಬ್ ಅವರ ಮಗನೇ ಅಲ್ವಾ? ಈ ದೇಶದಲ್ಲಿ ಸಾವಿರಾರು ಗಾಂಧಿಗಳಿದ್ದಾರೆ. ಎಲ್ರು ಮಹಾತ್ಮ ಗಾಂಧಿಗಳಾಗ್ಬಿಡ್ತಾರಾ? ಈ ದೇಶದಲ್ಲಿ ಲಕ್ಷಾಂತರ ಮೋದಿಗಳಿದ್ದಾರೆ. ಸುಶೀಲ್ ಮೋದಿ ಇದ್ದಾರೆ, ಇಲ್ಲೂ ಮೋದಿ ಇದ್ದಾರೆ, ಅಲ್ಲೂ ಮೋದಿ ಇದ್ದಾರೆ. ಮೋದಿ ಬಾಳಾಸಾಬ್ ಠಾಕ್ರೆ ಅವರ ಸ್ವಂತ ಮಗ. ಆಗ್ಲಿ ಬಿಡಿ, ಮಗ ಅಂದ ತಕ್ಷಣ ಏನಾಗ್ಬಿಡುತ್ತೆ? ಮಗ ಆಗಿರ್ತಾನೆ. ಪಾರ್ಟಿಗೆ ಸೇನಾಪತಿ ಯಾರಾಗಿರ್ತಾನೋ ಅವನು ಸೇನಾಪತಿ ಆಗಿರ್ತಾನೆ. ಅಲ್ಲ, ನೀವಾಗ್ಲೇ ಹೇಳ್ತಿದ್ರಲ್ಲ ಠಾಕ್ರೆ ಪರಿವಾರ ಇವ್ರ ಜೊತೆಗಿದೆ ಅಂತ. ನಾನೇನ್ ಹೇಳ್ತಿದ್ದೆ ಅಂತಂದ್ರೆ, ಅದೇ ಪರಿವಾರದ ಒಂದಷ್ಟು ಜನ ರಾಜ್ ಠಾಕ್ರೆ ಪಾರ್ಟಿ ಮಾಡಿದ್ರು, ಅವರು ಪರಿವಾರನೇ. ಎಲ್ಲಿದೆ ಆ ಪಾರ್ಟಿ? ಹಿಂದೆ ಇವ್ರುಗಳು ಅವ್ರ ಜೊತೆಗೆ ಹೋಗಿದ್ರು. ರಾಜ್ ಠಾಕ್ರೆ ಜಿ ಒಬ್ಬ ನಾಯಕರಾಗಿದ್ರು, ನಮ್ ಜೊತೆಗಿದ್ರು, ನಮ್ ಗೆಳೆಯರಾಗಿದ್ರು. ಒಂದ್ ದೊಡ್ಡ ಪಾರ್ಟಿ ಕಟ್ಟೋ ಪ್ರಯತ್ನ ಮಾಡಿದ್ರು. ಪಾರ್ಟಿ ಎಲ್ಲಿದೆ ಸೊಮ್ಮೆ? ಹೇಳಿ, ನೀವೇ ಹೇಳಿ. ಈಗ ನೋಡಿ, ನಿಮ್ಗೆ ಎಲ್ಲ ಗೊತ್ತಿದೆ. ಬಾಳಾಸಾಬ್ ಠಾಕ್ರೆ ಅವರಿಗೆ ಹತ್ರದವರಾಗಿದ್ರಿ. ನಿಮ್ಗೆ ಉದ್ಧವ್ ಠಾಕ್ರೆ ಗೊತ್ತು, ರಾಜ್ ಠಾಕ್ರೆನೂ ಗೊತ್ತು, ಏಕ್ನಾಥ್ ಶಿಂದೆನೂ ಗೊತ್ತು, ನಾರಾಯಣ್ ರಾಣೇನೂ ಗೊತ್ತು. ಸೊ ಇವತ್ತಿನ ದಿನ ನೀವು ಏಕ್ನಾಥ್ ಶಿಂದೆಗೆ ಏನ್ ಸಲಹೆ ಕೊಡೋಕೆ ಇಷ್ಟಪಡ್ತೀರಾ? ನಾನೇನ್ ಸಲಹೆ ಕೊಡಕ್ಕಾಗತ್ತೆ? ಅವ್ರಿಗೆ ಸಲಹೆ ಕೊಡೋರು ಡೆಲ್ಲಿಲಿ ಕೂತಿದಾರಲ್ಲ. ಈಗ ಅವರು ಇಲ್ಲಿ ಯಾರ ಸಲಹೆನೂ ಕೇಳೋ ಮನಸ್ಥಿತಿಲೇ ಇಲ್ಲ ಬಿಡಿ. ಈಗ ನೋಡಿ, ಅವ್ರ ಬಾಯಲ್ಲಿ ಯಾವಾಗ್ಲೂ ಒಂದು ಪದ ಬರ್ತಾನೆ ಇರುತ್ತೆ, ನನ್ನ ಹಿಂದೆ ಒಂದು ಮಹಾಶಕ್ತಿ ಇದೆ ಅಂತ, ಡೆಲ್ಲಿನಲ್ಲಿ. ಈಗ ಮಹಾಶಕ್ತಿಯ ಸಲಹೆ ಏನಿರುತ್ತೋ ಅದನ್ನ ತಗೊಳ್ತಾ ಇರಲಿ. ಆದ್ರೆ ಜೀವನದಲ್ಲಿ ನೀವೊಂದು ದೊಡ್ಡ ಪಾಪ ಮಾಡಿದ್ದೀರಾ. ನೀವು ಆ ಪಾಪ ಮಾಡಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವು ನಿಮ್ಮನ್ನ ಕ್ಷಮಿಸ್ತಿದ್ವೋ ಏನೋ. ಅದೇನು ಅಂದ್ರೆ, ನೀವು ಶಿವಸೇನೆ ಬಾಳಾಸಾಬ್ ಠಾಕ್ರೆ ಅವರದು ಧನಸ್ಸು ಬಾಣ, ಅದನ್ನ ಪೂಜೆ ಮಾಡ್ತೀವಿ ನಮ್ಮ ಜಾಗದಲ್ಲಿ. ಅದನ್ನ ಖರೀದಿಸೋ ಪ್ರಯತ್ನ ಮಾಡಿದ್ರಿ, ನೀವು ಖರೀದಿನೂ ಮಾಡ್ಬಿಟ್ರಿ. ಆ ಕಾರಣಕ್ಕೇನೆ ಈ ರಾಜ್ಯದ ಜನತೆ ನಿಮ್ಮನ್ನ ಯಾವತ್ತೂ ಕ್ಷಮಿಸೋದಿಲ್ಲ. ಇರ್ಲಿ, ಪಾರ್ಟಿ ಬಿಟ್ಟುಬಿಟ್ರಿ, ನಿಮ್ ರಾಜಕೀಯ ನೀವೇ ಮಾಡಿದ್ರಿ, ಅದನ್ನ ಮಾಡ್ಲೂಬೇಕು. ಒಂದ್ ವೇಳೆ ನಿಮ್ಮಿಷ್ಟ ಅದೇ ಆದ್ರೆ ಮಾಡ್ಕೊಳ್ಳಿ. ನಾನು ಅವ್ರಿಗೇನ್ ಸಲಹೆ ಕೊಡ್ತೀನಿ ಅಂತಂದ್ರೆ, ಜನತೆ ಮುಂದೆ ಒಂದ್ ವೇಳೆ ನೀವು ನಿಜವಾದ ಸಿಂಹನೇ ಆಗಿದ್ರೆ ಜನತೆ ಮುಂದೆ ಬಂದು ಅದನ್ನ ತೋರಿಸಿ, ಚುನಾವಣೆ ಎದುರಿಸಿ. ಅದೇ ಆದಿತ್ಯ ಠಾಕ್ರೆ ಹೇಳಿದ್ರಲ್ಲ ಅವ್ರಿಗೆ, ನಾನ್ ರಾಜೀನಾಮೆ ಕೊಡ್ತೀನಿ, ನೀವು ರಾಜೀನಾಮೆ ಕೊಡ್ತೀರಾ? ನಾವಿಬ್ರು ಎದುರು ಬದ್ರಾಗಿ ನಿಂತು ಚುನಾವಣೆ ಎದುರಿಸೋಣ. ಇದೇ ಧೈರ್ಯ? ಇದೇ ನನ್ನ ಸಲಹೆ. ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ಶಿವಸೇನೆ ಯಾರದ್ದು ಅಂತ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪ ಹಾಗೂ ವಿಚಾರಣೆಯ ಮತ್ತೊಂದು ಸುತ್ತು. ಬಿಡಿ, ಇವರಂತೂ ರಾಜಕೀಯ ವ್ಯಕ್ತಿಗಳು. ಕಂಗ್ನಾ ರಾನೌತ್. ಸರಿ. ಅವರಂತೂ ಆಕ್ಟರ್, ಕಲಾವಿದೆ, ರಾಜಕೀಯದಲ್ಲಿಲ್ಲ. ಪೊಲಿಟಿಕಲ್ ಆಕ್ಟರ್ ಅವರು. ಅವ್ರು ಹೇಳಿದ್ರು ಮಹಾರಾಷ್ಟ್ರ ಏನ್ ನಿಮ್ಮಪ್ಪಂದ ಅಂತ. ಹೌದ್ರಿ, ನಮ್ಮಪ್ಪಂದೆ. ಅವ್ರು ಹೇಳಿದ್ರು ನೀವ್ ಏನ್ ಕಿತ್ಕೊಳ್ಳೋದಕ್ಕಾಗುತ್ತೋ ಕಿತ್ತಾಕೊಳ್ಳಿ ಅಂತ. ಕಿತ್ತಾಕದ್ವಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಿರೋದು ಸಂಜಯ್ ರಾವತ್ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಸಾಮ್ನಾದ ಸಂಪಾದಕ ಸಂಜಯ್ ರಾವುತ್ ಅವರ ಮೇಲೆ ಆರೋಪ ಮಾಡಲಾಗ್ತಾ ಇದೆ, ಇವರು ತಮ್ಮ ಲೇಖನಿಯಿಂದ ವಿಷ ಉಗುಳ್ತಾರೆ ಅಂತ. ನಾವು ನಿಮ್ಮ ಸಂಪಾದಕೀಯ ಓದ್ದಾಗ ಮತ್ತೆ ಇತ್ತೀಚೆಗಂತೂ ನೀವೇ ಹೇಳ್ತಿರ್ತೀರಾ ಸಣ್ಣ ಸಣ್ಣ ಹೇಳಿಕೆಗಳಿಗೂ ಯಾರಾದ್ರೂ ಕೇಸ್ ಹಾಕ್ಬಿಡ್ತಾರೆ ಅಂತ. ಆ ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಮೇಲಂತೂ ಪ್ರತಿದಿನ ಕೇಸ್ ಬೀಳ್ತಿರ್ಬೇಕು. ಬೀಳ್ಲಿ ಬಿಡಿ, ಕೇಸ್ ಹಾಕ್ಲಿ ಬಿಡಿ. ಒಂದ್ ವೇಳೆ ಜನಕ್ಕೆ ನನ್ ಮೇಲೆ ಕೇಸ್ ಹಾಕ್ಬೇಕು ಅಂತ ಅನ್ಸಿದ್ರೆ ಯಾರ್ ಬೇಕಾದ್ರೂ ಹಾಕ್ಬೋದು. ಈಗಾಗಲೇ ಸಾವಿರಾರು ಕೇಸ್ಗಳು ನಡೀತಾ ಇದೆ. ಹಿಂದೆ 92ನಲ್ಲಿ ಮುಂಬೈನಲ್ಲಿ ದಂಗೆಗಳಾದಾಗ ನನ್ನ ಮೇಲೆ 170 ಕೇಸ್ಗಳಿತ್ತು. ನಾನು ಎಡಿಟೋರಿಯಲ್ಸಲ್ಲಿ ಬರಿತಾ ಇದ್ದೆ, ಹೇಳ್ತಾ ಇದ್ದೆ. ಯಾರಾದರೂ ಸರಿ ನ್ಯಾಯಾಲಯಕ್ಕೆ ಹೋಗಿ ನಾನು ಹೇಳಿದ್ದು ಸುಳ್ಳು ಅಂತ ಸಾಬೀತು ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅಂತ. ಆದ್ರೆ ಇಲ್ಲಿ ತನಕ ಅದಾಗಿಲ್ಲ ಬಿಡಿ. ಸುಳ್ಳು ಹೇಳೋ ಅವಕಾಶನೇ ಇಲ್ಲ ಬಿಡಿ. ಹೇಗೆಂದ್ರೆ ನವನೀತ್ ರಾಣಾ, ಮೆಂಬರ್ ಆಫ್ ಪಾರ್ಲಿಮೆಂಟ್, ಅವರು ಮಾತೋಶ್ರೀ ಹೊರಗೆ ನಿಂತ್ಕೊಂಡು ಹನುಮಾನ್ ಚಾಲೀಸಾ ಪಠಿಸ್ಬೇಕು ಅಂತ ಇಷ್ಟಪಟ್ಟಿದ್ರು. ನೀವೇನ್ ಹೇಳಿದ್ರಿ? ಮಾತೋಶ್ರೀ ಜೊತೆ ಆಟ ಆಡ್ಬೇಡ, ನೆಲದೊಳಗೆ 20 ಅಡಿ ಆಳದಲ್ಲಿ ಹೂತಾಕ್ಬಿಡ್ತೀವಿ ಅಂತ. ಹೌದು, ನಾನು ಹೇಳಿದ್ದೆ. ಹೌದು, ಹೇಳಿದ್ದೆ. ನಾನು ಸುಳ್ಳು ಹೇಳೋದಿಲ್ಲ.
ನಾನು ಹೇಳಿದ್ದೆ ಮಾತೋಶ್ರೀ ಅವ್ರ ಜೊತೆ ಆಟ ಆಡಬೇಡ. ಇದು ಕೇವಲ ನವನೀತ್ ರಾಣಾಗ್ ಮಾತ್ರ ಹೇಳಿದ್ದಲ್ಲ, ನಾನು ಜನರಲ್ ಸ್ಟೇಟ್ಮೆಂಟ್ ಅದು. ಮಾತೋಶ್ರೀ ಅವ್ರ ಜೊತೆ ಆಟ ಆಡಬೇಡಿ ಅಂತ. ಇದು ನಮ್ಮ ಪಾಲಿಗೆ ಒಂದು ಪವಿತ್ರವಾದ ಜಾಗ. ಇಲ್ಲಿ ಬಾಳಾ ಸಾಬ್ ಠಾಕ್ರೆ ಅವರು ಕೂತ್ಕೋತಾ ಇದ್ರು. ಅದು ನನ್ನ ಮಟ್ಟಿಗೆ, ನಮ್ಮಗಳ ಮಟ್ಟಿಗೆ ಪವಿತ್ರವಾದ ಜಾಗ. ಅದ್ರ ಜೊತೆ ಆಟ ಆಡಬೇಡಿ. ನಿಮ್ಮ ರಾಜಕೀಯ ಏನೇ ಇದ್ರು ಹನುಮಾನ್ ಚಾಲಿಸ ಅಲ್ಲ, ನಿಮ್ಗೇನ್ ಮರ್ತೋಗಿದ್ಯಾ? ಎಷ್ಟೊಂದು ಸಂಕಷ್ಟ ಇದೆ ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಏನೇನಾಗ್ತಾ ಇದೆ. ಹನುಮಾನ್ ಚಾಲಿಸ ಓದೋದಕ್ಕೆ ಬೇರೆ ಯಾವ್ದು ಹೂತಾಕ್ಬಿಡ್ತೀವಿ ಅಂದ್ರೆ ಏನರ್ಥ? ಹಾ, ಅಸಲಿ ಭಗವಂತ ನೆಲದೊಳಗೆ ತಾನೇ ಇರೋದು. ಹೋಗಿ ನೀವೇ ನೋಡಿ, ನಿಮ್ಮನ್ನ ಕಳಿಸ್ಕೊಡ್ತೀವಿ. ಅವರು ಮತ್ತೆ ಅವರ ಪತಿ ಮಾತನ್ನ ಹೇಳುವಾಗ ನೀವಂದಿದ್ರಿ ಇವರು ಬಂಟಿ ಮತ್ತೆ ಬಬ್ಲಿ ಅಂತ. ಹಾ, ಬಂಟಿ ಬಬ್ಲಿನೇ, ಎಲ್ರಿಗೂ ಗೊತ್ತಿರೋದೆ. ನೋಡಿ, ಇದ್ಯಾವುದೋ ಜೋಕರ್ ಆಡೋ ಆಟ ಅಲ್ಲ ರಾಜಕೀಯ. ಠಾಕ್ರೆ ಪರಿವಾರ ಇದೆ, ಶರದ್ ಪವಾರ್ ಅವರ ಪರಿವಾರ ಇದೆ, ಮಹಾರಾಷ್ಟ್ರದಲ್ಲಿ ದೊಡ್ಡ ದೊಡ್ಡ ಪರಿವಾರಗಳಿವೆ. ನೀವು ಅವರುಗಳ ಜೊತೆಗೆ ಈ ಥರದ ಕೆಲಸಗಳನ್ನ ಮಾಡಿದ್ರೆ ಅಪ್ರತಿಷ್ಠೆ ತೋರಿಸ್ದಂಗೆ. ಜನಗಳಿಗೆ ಭಕ್ತಿ ಇದೆ. ಇಂಥ ಎಷ್ಟೋ ಪರಿವಾರಗಳು ಮಹಾರಾಷ್ಟ್ರದಲ್ಲಿದೆ, ದೇಶದಲ್ಲಿದೆ. ಆದ್ರೆ ನೀವು ಪ್ರತಿಷ್ಠೆ ಎಲ್ ಬಿಡ್ತೀರಾ? ನೀವು ನಾರಾಯಣ್ ರಾಣೆಗೆ ಹೇಳ್ತೀರಾ ನಾನು ನಿಮ್ಮಪ್ಪ ಅಂತ. ಹೌದಪ್ಪ, ನಾವ್ಯಾವತ್ತೂ ನಮ್ಮಪ್ಪನ ಬಿಟ್ಟು ಹೋಗೇ ಇಲ್ವಲ್ಲ, ಬಾಳಾ ಸಾಬ್ ಠಾಕ್ರೆ ಅವರನ್ನ. ರಾಜಕೀಯದಲ್ಲಿ ಒಬ್ನೇ ಅಪ್ಪ ಇರೋದು, ಅದು ನಮಗೆ ಬಾಳಾ ಸಾಬ್ ಠಾಕ್ರೆ ಅವರು. ನಾವ್ಯಾವತ್ತೂ ನಮ್ಮಪ್ಪನ್ನ ಬಿಟ್ಟು ಇನ್ನೊಬ್ಬನ ಅಪ್ಪ ಅಂತ ಹಿಡ್ಕೊಂಡಿಲ್ಲ. ನಾವು ನಮ್ಮಪ್ಪನ್ನ ಬದಲಾಯಿಸ್ಕೊಂಡೂ ಇಲ್ಲ. ನಮಗೊಬ್ನೇ ಅಪ್ಪ. ಯಾರು ತಮ್ಮ ಅಪ್ಪನ್ನೇ ಬದಲಾಯಿಸ್ಕೋತಾರೋ ಅವರಿಗೆ ನಾನು ಇಂಥ ಭಾಷೆಯಲ್ಲೇ ಹೇಳೋದು, ನಾನು ನಿಮ್ಮಪ್ಪ ಅಂತ. ನೀವು ಅವ್ರಿಗೆ ಹೇಳ್ತಿರ್ತೀರಾ ನೀವು ಹೆದರ್ಕೊಂಡು ಓಡೋದ್ರಿ ಅಂತ. ಅದ್ರಲ್ಲಿ ತಪ್ಪೇನಿದೆ? ನೀವು ನನ್ನನ್ನ ಪ್ರಶ್ನೆ ಮಾಡ್ತಿದ್ದೀರಾ, ಅದಾಲತ್ತಲ್ಲಿ ನಾನು ಜವಾಬ್ ಕೊಡ್ತಾ ಇದ್ದೀನಿ. ಒಂದ್ ವೇಳೆ ನಾನು ಹಂಗಂದಿದ್ದಿದ್ರೆ, ನೀವು ಹೆದರ್ಕೊಂಡು ಓಡೋದ್ರಿ ಅಂತ ಹೇಳಿದ್ರೆ ಅದ್ ಸರಿಯಾಗೇ ಇದೆಯಲ್ಲ. ಹೆದರ್ಕೊಂಡೆ ತಾನೇ ಓಡೋಗಿದ್ ನೀವೆಲ್ಲ. ಮಿಕ್ಕಿದ್ದೆಲ್ಲ ಬರೀ ಕಾರಣಗಳಷ್ಟೇ. ಈ ಐಡಿಯಾಲಜಿ, ಉದ್ಧವ್ ಠಾಕ್ರೆ, ಇದು ಅದು, ಸಂಜಯ್ ರಾವುತ್, ಇವೆಲ್ಲ ನೆಪಗಳಷ್ಟೇ. ಇವರೆಲ್ಲ ನೆಪ ಹುಡ್ಕೊಂಡು ಓಡೋಗ್ಬಿಟ್ರು. ನಿಜವಾದ ಕಾರಣ ಏನು ಅಂದ್ರೆ ಹೆದರ್ಕೊಂಡು ಓಡೋಗ್ಬಿಟ್ರು. ಬಿಡಿ, ಇವರಂತೂ ರಾಜಕೀಯ ವ್ಯಕ್ತಿಗಳು. ಕಂಗ್ನಾ ರನೌತ್. ಹಾ ಸರಿ, ಅವರಂತೂ ಆಕ್ಟರ್, ಕಲಾವಿದೆ, ರಾಜಕೀಯದಲ್ಲಿಲ್ಲ. ಪೊಲಿಟಿಕಲ್ ಆಕ್ಟರ್ ಅವರು. ನೀವು ಅವರ ಆಫೀಸಿನ ಮೇಲೆ ಬುಲ್ಡೋಸರ್ ಬಿಟ್ಟು ನಾನ್ ಯಾಕೆ ಬಿಡ್ಲಿ ಸೋಮೆ? ಮತ್ತೆ ಸಾಮ್ನಾದಲ್ಲಿ ಬರೆದ್ರೆ ಕಿತ್ತಾಕ್ಬಿಟ್ವಿ. ಹಾ, ಕಿತ್ತಾಕ್ಬಿಟ್ಟೆ ಅಂತ ನ್ಯೂಸ್ ಬಂದಿತ್ತು. ಸಾಮ್ನಾ ಒಂದು ಪತ್ರಿಕೆ ರೀ. ಸಾಮ್ನಾ ಒಂದು ಪತ್ರಿಕೆ, ಅದಕ್ಕೆ ಅದರದೇ ಆದ ಒಂದು ಗುರುತಿರುತ್ತೆ. ಇವತ್ತು ಸಾಮ್ನಾದಲ್ಲಿ ಏನ್ ಹೆಡ್ಲೈನ್ಸ್ ಇದೆ ಅಂತ ಜನ ನೋಡ್ತಾರೆ, ಓದ್ತಾರೆ. ಸಾಮ್ನಾದಲ್ಲಿ ಏನ್ ಬರ್ದಿದೆ, ಎಡಿಟೋರಿಯಲ್ ಏನಿದೆ, ಇನ್ನೇನಿದೆ ಅಂತ. ಇಡೀ ದೇಶದಲ್ಲಿ ಇದನ್ನ ಓದ್ತಾರೆ. ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ, ಇಡೀ ದೇಶದವರೇ ಓದ್ತಾರೆ. ಸೊ ಆ ಹುಡುಗಿ ಒಂದು ಚಾಲೆಂಜ್ ಮಾಡಿದ್ಲು. ಹೇಳಿದ್ರು ಮಹಾರಾಷ್ಟ್ರ ಏನ್ ನಿಮ್ಮಪ್ಪಂದ ಅಂತ. ಹೌದ್ರಿ, ನಮ್ಮಪ್ಪಂದೆ. ಅವ್ರು ಹೇಳಿದ್ರು ನೀವ್ ಏನ್ ಕಿತ್ಕೊಳ್ಳೋದಕ್ಕಾಗತ್ತೋ ಕಿತ್ತಾಕೊಳ್ಳಿ ಅಂತ. ಕಿತ್ತಾಕದ್ವಲ್ಲ. ವಿಷಯ ಏನು ಅಂತಂದ್ರೆ, ಈ ಜಗಳ ಯಾವಾಗ ಶುರುವಾಗಿದ್ದು? ನೀವು ನಮ್ಮ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇದ್ದೀರಾ. ನಾವಿದನ್ನ ಖಂಡಿತ ಒಪ್ತೀವಿ. ಲೋಕತಂತ್ರದಲ್ಲಿ ಜನತೆ ಯಾರ ಬಗ್ಗೆ ಬೇಕಿದ್ರೂ ಟೀಕೆ ಟಿಪ್ಪಣಿ ಮಾಡಬಹುದು. ಆದ್ರೆ ನೀವು ಹೇಳ್ತೀರಾ ಮುಂಬೈ ಪಾಕಿಸ್ತಾನ ಆಗೋಗಿದೆ ಅಂತ. ಯಾರು ಹೇಳು? ಶಾಣಿ, ಮುಂಬೈ ಏನ್ ಪಾಕಿಸ್ತಾನ ಆಗೋಗಿದ್ಯಾ? ಮುಂಬೈ ಪಾಕಿಸ್ತಾನ ಆಗೋದನ್ನ ಬಚಾವ್ ಮಾಡಿದ್ದಾರೆ ನಮ್ಮ ಬಾಳಾ ಸಾಬ್ ಠಾಕ್ರೆ ಅವರು. ಈ ದಾವೂದ್ ಗ್ಯಾಂಗ್ ಜೊತೆ ನಾವು ಹೊಡೆದಾಟ ಮಾಡಿದೀವಿ, ನಮ್ ಜನಗಳು ಸತ್ತು ಹೋಗಿದ್ದಾರೆ. ಏನ್ ಗೊತ್ತಿದೆ ಏಕ್ನಾಥ್ ಶಿಂಡೆಗೆ? ಯಾವಾಗ ನೋಡಿದ್ರು ದಾವೂದ್ ದಾವೂದ್ ಅಂತಾರಲ್ಲ. ಈ ದಾವೂದ್ ಗ್ಯಾಂಗ್ ಈ ಪಾಕಿಸ್ತಾನದ ಗ್ಯಾಂಗ್ ಜೊತೆ ಹೊಡೆದಾಡ್ತಾ 1992ನಲ್ಲಿ ನಮ್ಮವರು 140 ಜನ ಸತ್ತು ಹೋದ್ರು. ಆ ಫೈಟ್ನಲ್ಲಿ ನನ್ನ ಮೇಲೂ 40 ಕೇಸ್ಗಳು ಬಿದ್ದೋದ್ವು. ಈಗ್ಲೂ ಹೋಗ್ತಾ ಇದ್ದೀನಿ ಕೋರ್ಟಿಗೆ ನಾನು. ಇವಳು ದೊಡ್ಡದಾಗ ಹೇಳ್ತಾಳಲ್ಲ, ನಾವು ಮುಂಬೈನ ಪಾಕಿಸ್ತಾನ ಮಾಡಿದ್ವಿ ಅಂತ. ಏನಿದೆ ಅವಳ ತಲೆಯಲ್ಲಿ? ಆದ್ರೆ ಶಿಂದೇಜಿ ಹೇಳ್ತಾರೆ ನೀವ್ ಏನ್ ಕಿತ್ತಾಕ್ಬೇಕಿತ್ತೋ ಕಿತ್ತಾಕ್ಬಿಟ್ರಿ, ಆದ್ರೆ ಅವ್ರು ನಿಮ್ ಸರ್ಕಾರನೇ ಕಿತ್ತಾಕ್ಬಿಟ್ರು ಅಂತ. ಹೌದೌದು, ಕರೆಕ್ಟ್. ನೋಡಿ, ಈ ಕಿತ್ತು ಹಾಕೋ ಪ್ರಯತ್ನಗಳು ನಿರಂತರವಾಗಿ ನಡೀತಾನೇ ಇರುತ್ತೆ. ಈಗ ಕಿತ್ತು ಹಾಕುವಂತ ಸರದಿ ನಮ್ಮದಾಗಿದೆ. ನಾವು ಕಿತ್ತಾಕ್ತಿವಲ್ಲ, ಅವಾಗ ವಾಪಸ್ ನಿಂತ್ಕೊಳಕ್ಕೂ ಆಗಲ್ಲ. ಕಿತ್ತಾಕೋ ಮಾತನ್ನ ನಾನು ಕೇಳಿದ್ದೆ. ನೀವ್ ಹೇಳಿದ್ರಿ ಈ ದೀಪಾವಳಿಗೆ ಪಟಾಕಿಗಳು ಸಿಡಿಯುತ್ತೆ, ಈ ದೀಪಾವಳಿಗೆ 22 ಸಚಿವರು ಪಾರ್ಟಿ ಬಿಟ್ಟು ಬಿಜೆಪಿ ಸೇರ್ಕೋತಾರೆ, ಶಿಂದೆ ಸರ್ಕಾರ ಬಿದ್ದೋಗುತ್ತೆ, ಆಗ್ಲೇ ಹೋಲಿನೂ ಬಂದ್ಬಿಡ್ತು. ನೋಡಿ, ನೀವು ದೀಪಾವಳಿ ಬಗ್ಗೆ ಮಾತಾಡ್ತಿದ್ದೀರಲ್ಲ, ನಾನು ದೀಪಾವಳಿನ ಜೈಲಲ್ಲೇ ಕಳೆದ್ಬಿಟ್ಟೆ. ನಾನು ಜೈಲಿಂದ ಹೇಗೆ ಹೇಳಕ್ಕಾಗತ್ತೆ ಇದನ್ನ? ನನ್ನ ಹೆಸರಲ್ಲಿ ಯಾರೋ ಹೇಳಿಕೆ ಕೊಡ್ತಾರೆ. ಆದ್ರೆ ನಾನು ಖಂಡಿತ ಹೇಳಿದ್ದೆ, ಈ ಒಂದು ಸರ್ಕಾರ ಫೆಬ್ರವರಿ ಅಥವಾ ಏಪ್ರಿಲ್ ತಿಂಗಳನ್ನ ನೋಡೋದಿಲ್ಲ ಅಂತ. ಇದನ್ನ ಖಂಡಿತ ನಾನು ಹೇಳಿದ್ದೆ. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಯಾವ ಥರ ನಮ್ಮ ಆರ್ಗ್ಯುಮೆಂಟ್ ನಡೀತಾ ಇದೆಯಲ್ಲ,
ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ, ನಮಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇದೆ ಅಂತ. ಯಾರ್ಯಾರು ನಮ್ಮ ಪಾರ್ಟಿ ಬಿಟ್ಟರು ಅವರೆಲ್ಲರೂ ಕೂಡ ಖಂಡಿತ ಡಿಸ್ಕ್ವಾಲಿಫೈ ಆಗೋದ್ರಲ್ಲಿದ್ದಾರೆ. ಪ್ರತಿಯೊಬ್ರು ಡಿಸ್ಕ್ವಾಲಿಫೈ ಆಗ್ತಾರೆ. ಏಕ್ನಾಥ್ ಶಿಂಡೆಯಿಂದ ಹಿಡಿದು ಎಲ್ಲ 40 ಜನ ಡಿಸ್ಕ್ವಾಲಿಫೈ ಆಗೋದ್ರಲ್ಲಿದ್ದಾರೆ. ಇದನ್ನೇ ಅವ್ರು ಹೇಳ್ತಿರೋದು ತಿರುಕನ ಕನಸು ಇದು ಅಂತ. ಇಲ್ಲ ಸ್ವಾಮಿ, ಇದು ಕನಸಲ್ಲ, ಇದು ಸತ್ಯ. ನಾವುಗಳು ಮಲಗದೇ ಇಲ್ಲ, ಇನ್ನು ಕನಸೆಲ್ಲಿಂದ ಕಾಣ್ತೀವಿ ಹೇಳಿ? ನಿಮಗೆ ನನ್ನ ಪ್ರಶ್ನೆ ಏನಂದ್ರೆ, ನಿಮಗೆ ಠಾಕ್ರೆ ಪರಿವಾರ ಜೊತೆ ಒಳ್ಳೆ ಸಂಬಂಧ ಇದೆ. ಸೊ ನೀವು ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆಯಿಂದ ಯಾಕೆ ದೂರ ಆದ್ರು ಅಂತ ಕಾರಣ ಹೇಳಕ್ಕಾಗತ್ತಾ? ಅವ್ರಿಷ್ಟ. ಮನೇಲಿ 2 ಮಕ್ಕಳು 4 ಮಕ್ಕಳು ಇರ್ತಾರೆ. ಅಣ್ತಮ್ದಿರು ಬೇರೆ ಬೇರೆ ಮನೆ ಮಾಡ್ಕೋತಾರೆ. ಎಲ್ರಿಗೂ ಕೆಲಸ ಮಾಡೋ ಅವಕಾಶ ಸಿಗ್ಬೇಕಲ್ವಾ? ಅವ್ರಿಗನ್ಸುತ್ತೆ ನಾನು ಪ್ರತ್ಯೇಕವಾಗಿ ಏನೋ ಮಾಡ್ಬೇಕು ಅಂತ. ಮಾಡ್ಕೊಳ್ಳಿ ಬಿಡಿ. ಸೊ ಪ್ರತ್ಯೇಕವಾಗಿ ಏನು ಮಾಡಕ್ಕಾಗ್ಲಿಲ್ವಲ್ಲ, ಯಾಕೆ? ಮಾಡಕ್ಕಾಗ್ಲಿಲ್ಲ ಸ್ವಾಮಿ, ಅದೇ ಅಲ್ವಾ ವಿಷಯ. ಒಂದ್ ವೇಳೆ ಅವರಿಗೆ ನನ್ನಲ್ಲಿ ತುಂಬಾ ಕ್ಷಮತೆ ಇದೆ ಅಂತ ಅನ್ಸಿದ್ರೆ, ಮತ್ತೆ ನನಗೆ ಈ ಪಾರ್ಟಿ ಶಿವಸೇನೆಯಲ್ಲಿ ನನ್ನ ಕ್ಷಮತೆಗೆ ತಕ್ಕ ಕೆಲಸ ನನಗೆ ಸಿಗ್ತಾ ಇಲ್ಲ ಅಂತ, ಅದಕ್ಕೆ ಸ್ವಂತ ಪಾರ್ಟಿ ಕಟ್ಟಿದ್ರು. ಸೊ ಪಾರ್ಟಿ ಕಟ್ಟಿದ್ಮೇಲೆ ನಿಮಗೆ ಯಾರು ಇಷ್ಟನೋ ಅವ್ರ ಜೊತೆ ಹೋಗ್ಬೇಕಿತ್ತು. ಒಂದ್ಸಲ ಬಿಜೆಪಿ ಜೊತೆಗೆ, ಇನ್ನೊಂದ್ಸಲ ಇನ್ಯಾರ್ದೋ ಜೊತೆ ಹೋಗ್ತಾರೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು. ಎಲ್ರಿಗೂ ಅನ್ಸುತ್ತೆ ನನಗೆ ಸಾಮರ್ಥ್ಯ ಇದೆ ಅಂತ. ಶಿಂಡೆಗೂ ಅನ್ಸುತ್ತೆ ನಾನು ಈ ದೇಶದ ಪ್ರಧಾನಮಂತ್ರಿ ಆಗ್ಬಿಡ್ತೀನಿ ಅಂತ. ಏನ್ ಹೇಳದಿದ್ದಕ್ಕೆ? ರಾಣೆಗೂ ಅನ್ನಿಸ್ತಿತ್ತು ಮೊದಲು ಮುಖ್ಯಮಂತ್ರಿ ಆಗ್ತೀನಿ, ಆಮೇಲೆ ಪ್ರಧಾನಮಂತ್ರಿ ಆಗ್ಬಿಡ್ತೀನಿ ಅಂತ. ಸಾಮರ್ಥ್ಯ ಇದೆ ಅಲ್ವಾ? ಹೊರಗಡೆ ಹೋಗಿ ತೋರಿಸಿ ನಿಮ್ ಸಾಮರ್ಥ್ಯನ. ಆದ್ರೆ ನೀವೇ ಹೇಳಿದ್ರಲ್ಲ, ರಾಜ್ ಠಾಕ್ರೆ ಅವರು ನಡೆಯೋದ್ರಲ್ಲಿ, ಮಾತಾಡೋ ರೀತಿಲಿ ಬಾಳಾ ಠಾಕ್ರೆ ಅವರ ರಿಫ್ಲೆಕ್ಷನ್ ಅವರಲ್ಲಿ ಕಾಣುತ್ತೆ ಅಂತ. ನೋಡ್ರಿ, ಜಾನಿ ಲಿವರ್ ಕೂಡ ಎಲ್ರದ್ದು ಮಿಮಿಕ್ರಿ ಮಾಡ್ತಾರೆ. ರಾಜು ಶ್ರೀವಾಸ್ತವ್ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡ್ತಿದ್ದ. ನಿಮಗೆ ಗೊತ್ತಿದೆ. ಇನ್ನೊಬ್ಬ ಇದ್ದ, ಅವನು ಯಾರೋ ಪಾಲ್. ಸುನಿಲ್ ಪಾಲ್. ನಾನು ಯಾವಾಗ್ಲೂ ಈ ಮಿಮಿಕ್ರಿ ನೋಡ್ತಾ ಇರ್ತೀನಿ. ಬಾಳಾ ಸಾಹೇಬ್ರಿಗೂ ಈ ಮಿಮಿಕ್ರಿ ತುಂಬಾ ಇಷ್ಟ ಆಗ್ತಾ ಇತ್ತು. ಎಲ್ರನ್ನೂ ಕರೆಸ್ಕೊಂಡು ದರ್ಬಾರ್ ನಡೆಸ್ತಾ ಇದ್ರು. ಅಂದ್ರೆ ಬಾಳಾ ಸಾಬ್ ಅವರ ನಕಲನ್ನ ತುಂಬಾ ಜನ ಮಾಡ್ತಾನೆ ಇರ್ತಾರೆ. ಅಂದ್ರೆ ಅದರ ಅರ್ಥ ನಾವೆಲ್ಲರೂ ಬಾಳಾ ಸಾಬ್ ಆಗೋದ್ವಿ ಅಂತ ಅರ್ಥ ಅಲ್ವಲ್ಲ. ನಾನು ಠಾಕ್ರೆ ಸಾಬ್ ಥರನೇ ಬರಿತೀನಿ, ಜನ ಹೇಳ್ತಾರೆ ನೀವು ಅವ್ರ ಥರನೇ ಸೇಮ್ ಅಂತ. ಇಲ್ಲ, ಬಾಳಾ ಸಾಬ್ ಠಾಕ್ರೆ ಒಬ್ರೇನೆ. ನಾನು ಕಾಪಿ ಮಾಡೋದಿಲ್ಲ. Sir, it wouldn't be wrong to say that political plots nowadays are quite synonymous to movies. ಅಂದ್ರೆ ಒಬ್ಬ ಹೀರೋ, ಒಬ್ಬ ವಿಲನ್, ಮತ್ತೆ ಒಂದು ಅದ್ಭುತವಾಗಿರೋ ಪ್ಲಾಟ್. ಸೊ ನೀವು ಬಾಳಾ ಸಾಬ್ ಅವ್ರ ಮೇಲೆ ಫಿಲ್ಮ್ ಮಾಡಿದೀರಾ, ಮುಂದೆ ನಾವೇನ್ ಎಕ್ಸ್ಪೆಕ್ಟ್ ಮಾಡಬಹುದು? ಏಕ್ನಾಥ್ ಶಿಂಡೆ ಮೇಲೂ ಒಂದು ಸಿನಿಮಾ? ಇಲ್ಲ, ನಾನು ಅವ್ರ ಬಗ್ಗೆ ಸಿನಿಮಾ ಮಾಡೋಷ್ಟೆಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಬಿಡಿ. ಆದ್ರೆ ನಾನೊಂದು ಫಿಲಮ್ನ ಮಾಡ್ತಾ ಇದ್ದೀನಿ ಜಾರ್ಜ್ ಫರ್ನಾಂಡಿಸ್ ಅವ್ರ ಮೇಲೆ. ಜಾರ್ಜ್ ಫರ್ನಾಂಡಿಸ್, ನೀವು ಅವ್ರ ಬಗ್ಗೆ ತಿಳ್ಕೋಬೇಕು. ಈ ರಾಜಕೀಯದಲ್ಲಿ ಎಂಥ ವ್ಯಕ್ತಿ ಅವರು ಅಂತಂದ್ರೆ, ಅವ್ರು ಯಾರ ಬಗ್ಗೆನೂ ಯಾವತ್ತೂ ಹೆದರ್ಕೊಳ್ಳಿಲ್ಲ. ಇಂದಿರಾ ಗಾಂಧಿಗೂ ಹೆದರ್ಕೊಳ್ಳಿಲ್ಲ, ಬೇರೆ ಯಾರಿಗೂ ಹೆದರ್ಕೊಳ್ಳಿಲ್ಲ. ಎಂಥ ವ್ಯಕ್ತಿಗಳು ಈ ದೇಶದ ರಾಜಕೀಯದಲ್ಲಿದ್ದರು. ಬಾಳಾ ಸಾಬ್ ಠಾಕ್ರೆ, ಜಾರ್ಜ್ ಸಾಬ್, ಅವ್ರ ರಾಜಕೀಯದಲ್ಲಿ ಯಾವತ್ತೂ ಯಾರಿಗೂ ಹೆದರ್ಕೊಳ್ಳಿಲ್ಲ. ಅವ್ರನ್ನ ಜೈಲಲ್ಲಾದ್ರೂ ಹಾಕಿ ಏನಾದ್ರೂ ಮಾಡ್ಕೊಳ್ಳಿ. ಅದಕ್ಕೆ ಜಾರ್ಜ್ ಸಾಬ್ ಅವ್ರ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಮುಂಬರೋ ಪೀಳಿಗೆಗೆ ಇಂಥವ್ರು ರಾಜಕೀಯದಲ್ಲಿದ್ರು ಅನ್ನೋದು ಗೊತ್ತಾಗಬೇಕಾಗಿದೆ. ಇಲ್ಲ, ನೀವು ಜಾರ್ಜ್ ಫರ್ನಾಂಡಿಸ್ ಅವರ ಮೇಲೆ ಸಿನಿಮಾ ಮಾಡಿ ತುಂಬಾ ಒಳ್ಳೆ ಕೆಲಸನೇ ಮಾಡ್ತಿದ್ದೀರಾ. ನಿಜವಾಗ್ಲೂ ಅವರೊಬ್ರು ಐಡಿಯಲ್ ನಾಯಕ ಆಗಿದ್ರು, ಮತ್ತೆ ಎಷ್ಟು ಸರಳವಾಗಿ ಅವರು ಜೀವನ ಜೀವಿಸ್ತಿದ್ರು ಅಂತ ನಾವು ನೋಡಿದ್ವಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಅವರ ತೀರ್ಪು ಸಂಜಯ್ ರಾವತ್ ಅವರ ಮೊಕದ್ದಮೆಯಲ್ಲಿ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಮೊಕದ್ದಮೆ ನಡೆಸಿದ್ವಿ ಸಂಜಯ್ ರಾವತ್ ಅವರ ಮೇಲೆ. ಪ್ರಶ್ನೆಗಳನ್ನ ಕೇಳಿದ್ವಿ ಸಂಜಯ್ ರಾವತ್ ಅವರನ್ನ. ಈಗ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಾಮ್ ಕೃಪಾಲ್ ಸಿಂಗ್ ಅವರ ತೀರ್ಪಿನ ಸಮಯ. ಸಂಜಯ್ ರಾವತ್ ಅವರ ಮೇಲೆ ಸಾಕಷ್ಟು ಪ್ರಶ್ನೆಗಳ ಸುರಿಮಳೆ ಆಯಿತು. ಮತ್ತೆ ಅವ್ರೇನನ್ನೂ ಮುಚ್ಚಿಡದೆ ಉತ್ತರ ಕೊಟ್ರು. ಒಂದು ವಿಷಯದಲ್ಲಂತೂ ನಾವು ಸಂಜಯ್ ರಾವತ್ ಅವ್ರನ್ನ ಮೆಚ್ಕೊಳ್ಳೇಬೇಕು. ಅವರು ಏಕೋ ಬ್ರಹ್ಮ ದ್ವಿತೀಯೋ ನಾಸ್ತಿ ಅನ್ನೋ ಥರ ಒಬ್ರೇ ಸಂಜಯ್ ಅವರು ಸಿಗೋದೆ ನಿಮಗೆ. ಅದು ಆಪ್ಕಿ ಅದಾಲತ್ ಆಗಿರ್ಬೋದು, ಇಲ್ಲ ರಾಜಕೀಯನೇ ಆಗಿರ್ಲಿ, ಇಲ್ಲ ಪತ್ರಕರ್ತನೇ ಆಗಿರ್ಲಿ, ಅವರ ರೂಪದಲ್ಲಂತೂ ಯಾವುದೇ ಬದಲಾವಣೆ ಕಾಣಿಸೋದಿಲ್ಲ. ಅವ್ರ ಮೇಲೆ ಏನೇ ಪ್ರಶ್ನೆಗಳು ಬಂದ್ರೂ ಅವರದಕ್ಕೆ ತಮ್ಮದೇ ರೀತಿಯಲ್ಲಿ ತುಂಬ ನಿರ್ಭೀತಿಯಿಂದ ಉತ್ತರ ಕೊಟ್ರು. ಆದ್ರೆ ಖಂಡಿತವಾಗ್ಲೂ ನಾನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಮೊದ್ಲಿಂದನೂ ಈ ಸಾರ್ವಜನಿಕ ಜನರಲ್ಲಿ ಇರೋ ಜೀವನ ಏನ್ ಅಪೇಕ್ಷೆ ಪಡ್ತೀನಿ ಅಂದ್ರೆ ಜೀವನದ ಮೌಲ್ಯ ಅದರ ಹಿರಿಮೆಯಲ್ಲಿದೆ, ಸಫಲತೆಯಲ್ಲ ಅಂತ. ರಾಜಕೀಯದಲ್ಲೂ ಸಫಲತೆ ಅನ್ನೋದು ಏನಿದೆ ಅದೊಂದು ಮಾಧ್ಯಮ, ಅದು ಲಕ್ಷ್ಯ ಅಲ್ಲ. ಯಾಕಂದ್ರೆ ಕೊನೆಗೂ ಎಲ್ಲರ ಲಕ್ಷ್ಯ ಸಮಾಜ ಸೇವೆನೇ ಆಗಿರುತ್ತೆ. ನಾವ್ ಯಾವಾಗ್ಲೂ ಒಂದ್ ವಿಷಯನ ಗಮನದಲ್ಲಿಟ್ಕೋಬೇಕು. ಯಾವುದನ್ನ ಸಮಾಜ ಬೆರಳು ಮಾಡಿ ತೋರಿಸಿ ಸಮಾಜದ ಸೌಖ್ಯಕ್ಕೆ ಧಕ್ಕೆ ಬರೋಂಥದ್ದೇನಾದ್ರೂ ನಾವು ಮಾಡ್ತಿರೋ ಕೆಲಸದ ಮುಖಾಂತರ, ಅಂದ್ರೆ ಸಮಾಜದಲ್ಲಿ ಈಗಿನ ದಿನಗಳಲ್ಲಿ ಏನ್ ನಡೀತಿದೆ ಆ ಥರದ್ದೇನಾದ್ರೂ ನಮ್ಮ ಮೂಲಕ ನಡೀತಿಲ್ಲ ತಾನೆ ಅಂತ. ಸೊ ನನ್ನ ಸಲಹೆಗಳು ಬರೀ ಅಪೇಕ್ಷೆಗಳಷ್ಟೇ. ಇನ್ನು ಮಿಕ್ಕಿದ್ದವ್ರ ಮೇಲೆ ಇವತ್ತೇನೇನು ಆರೋಪಗಳಿದ್ವೋ ಅವುಗಳಿಂದ ಅವ್ರನ್ನ ಗೌರವಾನ್ವಿತವಾಗಿ ಬಿಡುಗಡೆ ಮಾಡಲಾಗಿದೆ.
ಈ ನಂಬಿಕೆ ಮತ್ತು ಹಾರೈಕೆ ಜೊತೆಗೆ ಸಂಜಯ್ ರಾವತ್ ಇಷ್ಟೇ ನಿರ್ಭೀಡೆಯಿಂದ ತಮ್ಮ ಮಾತುಗಳನ್ನ ಹೇಳ್ತಾ ಇರಲಿ, ಇಷ್ಟೇ ಧೈರ್ಯವಾಗಿ ತಮ್ಮ ಲೇಖನಿಯನ್ನ ಬಳಸ್ತಾ ಇರಲಿ, ಮತ್ತೆ ರಾಜಕೀಯದಲ್ಲಿ ಲೀಡರ್ ಆಗಿ ಕೆಲಸ ಮಾಡ್ಲಿ ಅನ್ನೋ ವಿಶ್ವಾಸದಲ್ಲಿ ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.